ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯೇಭ್ಯೋ ನಮಃ ಪ್ರಹ್ಲಾದಾಹ್ಲಾದಕೋ ಮಾಯಿ ಮತ್ತಮಾತಂಗಭೇದಕಃ ಲಕ್ಷ್ಮ್ಯಾಲಿಂಗಿತವಾಮಾಂಗೋ ಹನ್ಯಾನ್ ವಿಘ್ನಾನ್ರಕೇಸರಿ ಶ್ರೀನಿವಾಸಪದಾಂಭೋಜಯುಗಂ ನತ್ವಾ ಗುರುರಪಿ ಶ್ರೀಶಮಾನಸಿಕಧ್ಯಾನಂ ವಿಧಿಂ ವಕ್ಷ್ಯೇ ಯಥಾಮಿತಿ ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರ ಗುರವೇ ನಮೋತ್ಯಂತದಯಾಲವೇ ಶ್ರೀಗುರುಭ್ಯೋ ನಮಃ ಹರಿ ಓಂ. ವಿಶೇಷವಾಗಿ ಏಕಾದಶಿಯ ಪರ್ವಕಾಲ, ನಾವೆಲ್ಲರೂ ಈ ಒಂದು ಪರಮಾತ್ಮನ ಸೇವೆ, ಬಾಹ್ಯವಾಗಿರುವಂತಹ ಉಪವಾಸ ಎಂಬುವಂತಹ ಸೇವೆಯನ್ನು ಮಾಡುತ್ತಿರುತ್ತೇವೆ. ಆದರೆ ಬರೀ ಬಾಹ್ಯದಲ್ಲಿ ಉಪವಾಸ ಮಾಡಿದರೆ ಸಾಕಾಗಲ್ಲ, ಅಂತರಂಗದಲ್ಲೂ ಕೂಡ ಉಪರಿವಾಸ, ಪರಮಾತ್ಮನಲ್ಲಿ ಮನಸ್ಸನ್ನು ಇಡುವುದೇ ನಿಜವಾದ ಏಕಾದಶಿಯ ಉಪವಾಸ. ಏಕೆಂದರೆ ತನುವ ದಂಡಿಸಿ ದಿನದಿನದಿ ಸಾಧನವ ಮಾಡ್ಪರಿಗಿತ್ತಪನು ಸ್ವರ್ಗಾದಿ ಭೋಗಗಳ ಪರಮಾತ್ಮ ನಮಗೆ ನಾವು ಮೈಕ್ ಹತ್ರ ತಗೋ ಪ್ರಣವ್. ಮೈಕ್ ಸ್ವಲ್ಪ ಹತ್ರ ತಗೋ. ಈಗ ಕೇಳಿಸತ್ತಾ? ವಾಯ್ಸ್ ಕೇಳಿಸ್ತಾ ಇಲ್ಲ. ಈಗ ಕೇಳಿಸತ್ತಾ? ಸ್ವಲ್ಪ ವಾಲ್ಯೂಮ್ ಕಡಿಮೆ ಇದೆ. ಈಗ ಸ್ವಲ್ಪ ಕೇಳಿಸತ್ತಾ? ಓಕೆ, ಬೆಟರ್. ಹರೇ ಶ್ರೀನಿವಾಸ. ವಿಶೇಷವಾಗಿ ನಾವು ನಮ್ಮ ದೇಹವನ್ನು ದಂಡಿಸುವುದಷ್ಟೇ ಅಲ್ಲ, ಮನಸ್ಸನ್ನು ಕೂಡ ದಂಡಿಸಬೇಕು. ಯಾಕೆಂದರೆ ಮನವನಿತ್ತರೆ ತನ್ನ ನೀವನು. ನಾವು ಮನಸ್ಸನ್ನು ಪರಮಾತ್ಮನಿಗೆ ಅರ್ಪಿಸಿದರೆ, ನಮ್ಮ ಮನಸ್ಸನ್ನು ಪರಮಾತ್ಮನಿಗೆ ಆ ಒಂದು ಸೇವೆಯ ರೀತಿಯಾಗಿ ದಂಡಿಸಿದರೆ, ಪರಮಾತ್ಮ ತನ್ನ ನೀವನು, ತನ್ನನ್ನೇ ಕೊಡುತ್ತಾನೆ, ತನ್ನ ದರ್ಶನ ಎಂಬುವಂತಹದ್ದನ್ನು ಕರುಣಿಸುತ್ತಾನೆ. ಆದ್ದರಿಂದ ಈ ಒಂದು ಮಾನಸಯಾತ್ರೆ ವಿಶೇಷವಾಗಿ ಏಕಾದಶಿಯ ದಿನ ಪ್ರಾರಂಭ ಮಾಡೋಣ. ತತ್ಪೂರ್ವದಲ್ಲಿ ವಿಶೇಷವಾಗಿ ಈ ಒಂದು ಸಾಧನ ಶರೀರ ಕೊಟ್ಟಂತಹ ತಂದೆ ತಾಯಿಗಳನ್ನು ಸ್ಮರಿಸಬೇಕು. ಯಾಕೆಂದರೆ ನಮ್ಮ ದೇಹದಿಂದ ಬಂದಂತಹ ಎಲ್ಲ ಪುಣ್ಯ ಪಾಪಗಳ ಒಂದಷ್ಟು ಭಾಗ ಪರಮಾತ್ಮ ಅವರಿಗೂ ಕೂಡ ಕೊಡುತ್ತಾನೆ. ಯಾಕೆಂದರೆ ಈ ದೇಹದಿಂದ ಬಂದಿರುವಂತಹದ್ದು, ಈ ದೇಹದಲ್ಲಿ ನಾವು ಸಾಧನೆ ಮಾಡುತ್ತೇವೆ. ಆದ್ದರಿಂದ ಅವರನ್ನು ಸ್ಮರಿಸಿ, ವಿಶೇಷವಾಗಿ ಉಪದೇಶ ಹಾಗೂ ಜ್ಞಾನದ ಮಾರ್ಗದಲ್ಲಿ ಪ್ರೇರಣೆ ಮಾಡುವಂತಹ ಆ ಗುರುಗಳನ್ನು ಕೂಡ ವಿಶೇಷವಾಗಿ ನಮಸ್ಕರಿಸಿ, ಆ ಗುರುಗಳ ಅಂತರ್ಯಾಮಿ ಆಗಿರುವಂತಹ ರೂಪ ರಾಮಾಮೃತ ವಿಠಲ, ಆ ರೂಪವನ್ನು ವಿಶೇಷವಾಗಿ ಧ್ಯಾನಿಸುತ್ತಾ ಈ ಒಂದು ಮಾನಸಯಾತ್ರೆಯನ್ನು ಪ್ರಾರಂಭ ಮಾಡೋಣ. ವಿಶೇಷವಾಗಿ ಸಕಲ ಹರಿದಾಸರ ಚಿಂತನೆಯನ್ನು ಮಾಡಿಕೊಳ್ಳುತ್ತಾ ಪ್ರಾರಂಭ ಮಾಡೋಣ. ಸಕಲ ಹರಿದಾಸರೇ ನಿಮಗೆ ಅನಂತ ನಮನಗಳು. ತಂದೆ ವೆಂಕಟೇಶದಾಸರೇ ನಿಮಗೆ ಅನಂತ ನಮನಗಳು. ಅವರ ಆರಾಧನೆ ಮೊನ್ನೆ ಅಷ್ಟಮಿ ದಿನ ಆಯಿತು. ಮಹಾನುಭಾವರು ಗುರು ಜಗನ್ನಾಥದಾಸರೇ ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ಶೇಷದಾಸರೇ, ಇಬ್ರಾಮಪುರದ ಅಪ್ಪ ಅವರೇ, ಗುರು ಶ್ರೀಶ ವಿಠಲರೇ, ಪ್ರಾಣೇಶದಾಸರೇ ನಿಮಗೆ ಅನಂತ ನಮನಗಳು. ಜಗನ್ನಾಥದಾಸರೇ, ಮೋಹನದಾಸರೇ ನಿಮಗೆ ಅನಂತ ನಮನಗಳು. ರಘುಪತಿ ವಿಠಲದಾಸರೇ ನಿಮಗೆ ಅನಂತ ನಮನಗಳು. ಗೋಪಾಲದಾಸರೇ ನಿಮಗೆ ಅನಂತ ನಮನಗಳು. ವ್ಯಾಸವಿಠಲದಾಸರೇ ನಿಮಗೆ ಅನಂತ ನಮನಗಳು. ವೇಣುಗೋಪಾಲದಾಸರೇ ನಿಮಗೆ ಅನಂತ ನಮನಗಳು. ವಿಜಯದಾಸರೇ, ಪ್ರಸನ್ನ ವೆಂಕಟದಾಸರೇ, ಹೆಲವನಕಟ್ಟಿ ಗಿರಿಯಮ್ಮನವರೇ ನಿಮಗೆ ಅನಂತ ನಮನಗಳು. ಮಹೀಪತಿ ದಾಸರೇ, ಕನಕದಾಸರೇ, ಪುರಂದರದಾಸರೇ ನಿಮಗೆ ಅನಂತ ನಮನಗಳು. ಮನ್ಮನೋಭೀಷ್ಟ ವರದಂ ಸರ್ವಾಭೀಷ್ಟ ಫಲಪ್ರದಂ ಪುರಂದರ ಗುರುಂ ವಂದೇ ದಾಸಶ್ರೇಷ್ಠಂ ದಯಾನಿಧಿಂ. ಸಕಲ ಯತಿವರೇಣ್ಯರೇ ನಿಮಗೆ ಅನಂತ ನಮನಗಳು. ವಿಶೇಷವಾಗಿ ನಮ್ಮ ವಿಷ್ಣು ತೀರ್ಥರೇ, ವ್ಯಾಸತತ್ವಜ್ಞರೇ ನಿಮಗೆ ಅನಂತ ನಮನಗಳು. ರಾಘವೇಂದ್ರ ಸ್ವಾಮಿಗಳೇ, ವಿಜಯೇಂದ್ರ ತೀರ್ಥರೇ, ವಾದಿರಾಜರೇ, ವ್ಯಾಸರಾಜರೇ, ಶ್ರೀಪಾದರಾಜರೇ, ಬ್ರಹ್ಮಣ್ಯ ತೀರ್ಥರೇ ನಿಮಗೆ ಅನಂತ ನಮನಗಳು. ಮುಖ್ಯವಾಗಿ ನಮ್ಮ ಜಯತೀರ್ಥರೇ ನಿಮಗೆ ಅನಂತ ನಮನಗಳು. ಅಕ್ಷೋಭ್ಯ ತೀರ್ಥರೇ, ಮಾಧವ ತೀರ್ಥರೇ, ನರಹರಿ ತೀರ್ಥರೇ, ಪದ್ಮನಾಭ ತೀರ್ಥರೇ, ಆನಂದ ತೀರ್ಥ ಭಗವತ್ಪಾದರೇ ನಿಮಗೆ ಅನಂತ ನಮನಗಳು. ಸಕಲ ದೇವತೆಗಳನ್ನು ಕೂಡ ನಾವು ವಿಶೇಷವಾಗಿ ನಮಸ್ಕರಿಸಬೇಕು. ಮಾನುಷೋತ್ತಮರೇ, ಕ್ಷಿತಿಪರೇ, ಮನುಷ್ಯ ಗಂಧರ್ವರೇ, ದೇವಗಂಧರ್ವರೇ, ಚಿರಪಿತೃಗಳೇ, ಅಜಾನಜ ದೇವತೆಗಳೇ ನಿಮಗೆ ಅನಂತ ನಮನಗಳು. ಕರ್ಮಾಭಿಮಾನಿ ಪುಷ್ಕರರೇ, ಧರಣೀಶರೇಶ್ವರರೇ ನಿಮಗೆ ಅನಂತ ನಮನಗಳು. ದೇವಕಿ, ಯಶೋಧ, ಉಷಾದೇವಿರೇ, ಬುಧರೇ, ಸ್ವಹಾದೇವಿರೇ ನಿಮಗೆ ಅನಂತ ನಮನಗಳು. ಅನಾಖ್ಯಾತ ದೇವತೆಗಳೇ ನಿಮಗೆ ಅನಂತ ನಮನಗಳು. ಪರ್ಜನ್ಯ, ಗಂಗಾ, ಸನ್ಯಾ, ರೋಹಿಣಿ, ವಿರದುಷ, ಶ್ಯಾಮಲಾದೇವಿಯರೇ ನಿಮಗೆ ಅನಂತ ನಮನಗಳು. ಕರ್ಮಜ ದೇವತೆಗಳೇ ನಿಮಗೆ ಅನಂತ ನಮನಗಳು. ವಿಶ್ವಕ್ಸೇನ, ಗಣಪತಿ, ನಾಸತ್ಯದಸರೇ, ಕುಬೇರ, ಶೇಷ, ಶ್ವತಸ್ಥ, ಸಮಪಾನಾರ್ಹರೇ ನಿಮಗೆ ಅನಂತ ನಮನಗಳು. ಮಿತ್ರ, ಅನಿರುದ್ರಿ, ಪ್ರಾವಹಿ, ತಾರಾದೇವಿಯರೇ, ಮರೀಚಿ, ಅತ್ರಿ, ಅಂಗೀರಸ, ಪುಲಸ್ತ್ಯ, ಪುಲಹ, ಕ್ರತು, ವಸಿಷ್ಠ, ವಿಶ್ವಾಮಿತ್ರ, ವೈವಸ್ವತ ಮನುಗಳೇ ನಿಮಗೆ ಅನಂತ ನಮನಗಳು. ಭೃಗು, ಅಗ್ನಿ, ಪ್ರಸೂತಿ ದೇವಿರೇ, ದೇವರ್ಷಿ, ನಾರದರೇ, ವರುಣರೇ ನಿಮಗೆ ಅನಂತ ನಮನಗಳು. ವಿವಸ್ವಾನ್, ಸೂರ್ಯ, ಚಂದ್ರ, ಯಮ, ಶತರೂಪಾದೇವಿಯರೇ ನಿಮಗೆ ಅನಂತ ನಮನಗಳು. ಪ್ರವಾಹ ವಾಯುದೇವರೇ, 11 ಕಕ್ಷೆಯಲ್ಲಿ ಬರುವಂಥವರು ನಿಮಗೆ ಅನಂತ ನಮನಗಳು. ಸ್ವಯಂಭೂ ಮನುಗಳೇ, ದಕ್ಷ ಪ್ರಜಾಪತಿ, ಬೃಹಸ್ಪತ್ಯಾಚಾರ್ಯರೇ, ಅನಿರುದ್ಧ, ಶಚೀರಥೀ ದೇವಿಯರೇ ನಿಮಗೆ ಅನಂತ ನಮನಗಳು. ಅಹಂಕಾರಿಕ ಪ್ರಾಣದೇವರೇ, ಇಂದ್ರಕಾಮರೇ ನಿಮಗೆ ಅನಂತ ನಮನಗಳು. 7ನೇ ಕಕ್ಷೆಯಲ್ಲಿ ಬರುವಂತಹ ಸೌಪರ್ಣಿ, ವಾರುಣಿ, ಪಾರ್ವತೀ ದೇವಿಯರೇ ನಿಮಗೆ ಅನಂತ ನಮನಗಳು. ಷಣ್ಮಹಿಷಿಯರಾದಂತಹ ಜಾಂಬವತಿ, ಭದ್ರ, ನೀಳ, ಕಾಳಿಂದಿ, ಮಿತ್ರವಿಂದ, ಲಕ್ಷಣಾದೇವಿಯರೇ ನಿಮಗೆ ಅನಂತ ನಮನಗಳು. ಗರುಡಶೇಷ ರುದ್ರರೇ ನಿಮಗೆ ಅನಂತ ನಮನಗಳು. ಸರಸ್ವತಿ, ಭಾರತೀ ದೇವಿಯರೇ ನಿಮಗೆ ಅನಂತ ನಮನಗಳು. 200 ರುಜುದೇವತೆಗಳೇ, ವಿಶೇಷವಾಗಿ 200
ಅನಂತ ರುಜು ದೇವತೆಗಳ ಒಂದು ಪಟ್ಟಿಯಲ್ಲಿ ಬರುವಂತಹ ಜೀವರಿದ್ದಾರೆ. ಆದರೆ ಮುಖ್ಯವಾಗಿ ನಾವು ಹರಿಕಥಾಮೃತ ಸಾರದಲ್ಲಿ ಶಾಸ್ತ್ರದಲ್ಲಿ ಬರುವಂತಹದ್ದು 200 ರುಜು ದೇವತೆಗಳು. ಅವರೆಲ್ಲರಿಗೂ ವಿಶೇಷವಾಗಿ ನಾವು ನಮಸ್ಕರಿಸಬೇಕು. 25ನೇ ಸಂಧಿಯಲ್ಲಿ ಜಗನ್ನಾಥದಾಸರು ಅವರೆಲ್ಲರ ಹೆಸರನ್ನು ಉಲ್ಲೇಖಿಸುತ್ತಾರೆ. ಅದರಲ್ಲಿ ಮುಖ್ಯವಾಗಿ ನಮಗೆ ಸಾಧನೆ ಮಾಡಿಸುವಂತಹವರು ಬ್ರಹ್ಮವಾಯುಗಳು, ಲಾತವ್ಯಾದಿ ಎಲ್ಲ ರುಜುದೇವತೆಗಳು. ಅಂತಹ ರುಜುದೇವತೆಗಳಿಗೆ ವಿಶೇಷವಾಗಿ ನಮಸ್ಕರಿಸಿ, ವಾಯುದೇವರು ಅವರಲ್ಲಿ ಮುಖ್ಯವಾಗಿ ನಮಗೆ ಈ ಒಂದು ಕಲ್ಪದಲ್ಲಿ ತಾವು ಮುಖ್ಯ ಪ್ರಾಣದೇವರು ಹನುಮ, ಭೀಮ, ಮಧ್ವ ಎಂಬುವಂತಹ 3 ಅವತಾರಗಳನ್ನು ತಾಳಿ ನಮ್ಮ ಸಾಧನೆಗೆ ಬಹಳ ಉಪಯೋಗವನ್ನು ಕೊಟ್ಟಂತಹ ಮಹಾನುಭಾವರು. ಆ ವಾಯುದೇವರ ಮಹಿಮೆ ಏನು ವೇದಗಳು ಹೇಳುವಂತಹದ್ದು, ಅಂತಹ ಅಪಾರವಾಗಿರುವಂತಹ ಮಹಿಮೆ. ಆದರೂ ಕೂಡ ಕಿಂಚಿತ್ತಾಗಿ ನಾವು ನೋಡಬೇಕಾದರೆ ವಾಯುದೇವರ ಒಂದೊಂದು ಅವತಾರದಲ್ಲಿ ಒಂದೊಂದು ಅದ್ಭುತವಾಗಿರುವಂತಹ ಕಾರ್ಯಗಳನ್ನು ಮಾಡ್ತಾರೆ. ಅದರಲ್ಲಿ ಮುಖ್ಯವಾಗಿ ನಾವು ಹಿಂದೆ ಮೂಲ ವಾಯುದೇವರ ಒಂದು ಮಹಿಮೆ ಹಾಗೂ ಮುಖ್ಯ ಪ್ರಾಣದೇವರ ಹನುಮಂತ ದೇವರ ಮಹಿಮೆಯನ್ನು ನೋಡಿದ್ದೇವೆ. ಭೀಮಸೇನ ದೇವರ ಮಹಿಮೆಯನ್ನು ನಮ್ಮ ವಾದಿರಾಜರು ಎಂತಹ ಅದ್ಭುತವಾಗಿ ಕೊಂಡಾಡ್ತಾರೆ. ಭೀಮಸೇನ ದೇವರ ಬಗ್ಗೆ ಬಹಳಷ್ಟು ಲೋಕದಲ್ಲಿ ಅಪನಿಂದನೆಗಳನ್ನು ಮಾಡುವವರಿದ್ದಾರೆ. ಆದರೆ ಭೀಮಸೇನ ದೇವರು ನಮಗೆ ಯಾಕೆ ಬೇಕು, ಸಾಧಕನಾದವನಿಗೆ ಭೀಮಸೇನ ದೇವರ ಚಿಂತನೆ ಯಾಕೆ ಬೇಕು ಅಂತ ವಾದಿರಾಜರು ಅದ್ಭುತವಾಗಿ ತಿಳಿಸ್ಕೊಡ್ತಾರೆ. ಕಾಮೀಯೇನ ಹಿಕೀಚಕೋ ವಿನಿಹತಃ ಕ್ರೋಧೀ ಚ ದುಃಶಾಸನಃ ಸ್ತಬ್ಧೋ ಲುಬ್ಧ ಸುಯೋಧನಶ್ಚ ಮಣಿಮಾನ್ ಮುಗ್ಧೋ ಮದಾಂಧೋಭಕಃ ಕೃಷ್ಣೇರ್ಷ್ಯಾಭಿರತಶ್ಚ ಮಾಗಧಪತಿಶ್ಚಡ್ವೈರಿವರ್ಗಾತ್ ಸದಾ ಸತ್ವಂ ಭೀಮ ಗುಣಾಭಿರಾಮ ದಯಯಾ ದಾಸಂ ಹಿಮಾಮುದ್ಧರ. ಭೀಮಸೇನ ದೇವರು ಅನೇಕ ರಾಕ್ಷಸರನ್ನು ಸಂಹಾರ ಮಾಡಿದವರು. ನಮಗೆ ಏನು ಉಪಯೋಗ ಅಂತ ನಾವು ಪ್ರಶ್ನೆ ಮಾಡಿದಾಗ ಒಂದೊಂದು ರಾಕ್ಷಸರು ಒಂದೊಂದು ಅರಿಷಡ್ವರ್ಗಗಳಿಗೆ ಸಾಂಕೇತಿಕ ಅಂತ ವಾದಿರಾಜರು ಹೇಳ್ತಾರೆ. ಯಾವ ರೀತಿಯಾಗಿ ಅಂದರೆ ಕಾಮೀಯೇನ ಹಿ ಕೀಚಕೋ, ಕೀಚಕ ಅಂದರೆ ಪಾಂಡವರು ವಿರಾಟ ಪರ್ವದಲ್ಲಿ ಅಜ್ಞಾತವಾಸದಲ್ಲಿದ್ದಾಗ ದ್ರೌಪದಿಯ ಮೇಲೆ ಕಣ್ಣು ಹಾಕಿದಂತಹ ಬಹಳ ದುಷ್ಟನಾಗಿರುವಂತಹ ವ್ಯಕ್ತಿ ಕೀಚಕ. ಅವನು ಕಾಮದ ಸಾಂಕೇತಿಕ. ಯಾಕೆಂದರೆ ದ್ರೌಪದಿ ದೇವಿಯ ಮೇಲೆ ಕಾಮದಿಂದ ಹಲ್ಲೆ ಮಾಡಲಿಕ್ಕೆ ಹೋಗ್ತಾನೆ. ಆವಾಗ ಭೀಮಸೇನ ದೇವರು ಬಂದು ಅವರನ್ನು ಸಂಹಾರ ಮಾಡ್ತಾರೆ. ಅದೇ ರೀತಿಯಾಗಿ ನಮ್ಮಲ್ಲಿರುವಂತಹ ಕಾಮವು ಕೂಡ ಆ ಭೀಮಸೇನ ದೇವರು ನಾಶ ಮಾಡಲಿ. ಮತ್ತು ಕ್ರೋಧೀಚ ದುಶ್ಶಾಸನ, ಕ್ರೋಧಕ್ಕೆ ಸಾಂಕೇತಿಕ ದುಶ್ಶಾಸನ. ಹೆಸರೇ ಹೇಳುತ್ತೆ ದುಶ್ಶಾಸನ. ಶಾಸನ ಅಂದರೆ ಆಳ್ವಿಕೆ. ಬಹಳ ಕಷ್ಟ ಯಾವುದು ಆಳಲಿಕ್ಕೆ ಅಂದರೆ ನಮ್ಮ ಕೋಪ. ಅದರಿಂದ ಈ ಕೋಪವನ್ನು ಸಂಹಾರ ಮಾಡುತ್ತಾರೆ ನಮ್ಮ ಭೀಮಸೇನ ದೇವರು. ದುಶ್ಶಾಸನನ್ನು ಸಂಹಾರ ಮಾಡಿದಂತಹ ಭೀಮಸೇನ ದೇವರು. ಅದೇ ರೀತಿಯಾಗಿ ಸ್ತಬ್ಧೋ ಲುಬ್ಧ ಸುಯೋಧನಶ್ಚ ಸ್ತಬ್ಧ ಅಂದರೆ ಬಹಳ ಗಟ್ಟಿ ಕಠಿಣವಾಗಿರುವಂತಹದ್ದು. ಲುಬ್ಧ ಅಂದರೆ ಒಂದು ಲೋಭ. ಆ ಲೋಭಕ್ಕೆ ಸಾಂಕೇತಿಕವಾಗಿರೋನು ಯಾರು? ಸುಯೋಧನ ಅಂದರೆ ದುರ್ಯೋಧನ ಅಂತ ಅರ್ಥ. ಅಂದರೆ ದುರ್ಯೋಧನ ಅಂದರೆ ಯಾರ ವಿರುದ್ಧ ಗೆಲ್ಲಲಿಕ್ಕೆ ಬಹಳ ಕಷ್ಟ. ಆದರೆ ಭೀಮಸೇನ ದೇವರಿಗೆ ಈತ ಸುಯೋಧನ ಅಂದರೆ ಗೆಲ್ಲಲಿಕ್ಕೆ ಬಹಳ ಸುಲಭ. ಯಾಕೆಂದರೆ ಕಲಿಯನ್ನು ಸಂಹಾರ ಮಾಡಲಿಕ್ಕೆ ಶಕ್ತಿ ಯಾರಲ್ಲಿದೆ? ಭೀಮಸೇನ ದೇವರು. ಆದ್ದರಿಂದ ಭೀಮಸೇನ ದೇವರಿಗೆ ಇವ ಸುಯೋಧನ. ಆದ್ದರಿಂದ ಈ ಸುಯೋಧನ ಅರ್ಥಾತ್ ದುರ್ಯೋಧನನ್ನ ಸಂಹಾರ ಮಾಡಿದಂತಹ ಭೀಮಸೇನ ದೇವರು ನಮ್ಮಲ್ಲಿರುವಂತಹ ಲೋಭವನ್ನು ನಾಶ ಮಾಡ್ತಾರೆ. ಅದೇ ರೀತಿಯಾಗಿ ಸುಯೋಧನಶ್ಚ ಮಣಿಮಂತ ಮುಂದೆ ಮೋಹಕ್ಕೆ ಸಾಂಕೇತಿಕವಾಗಿರುವಂತಹದ್ದು. ಮೋಹ ಅಂದರೆ ಅಜ್ಞಾನಾದಿಗಳು ಅಥವಾ ಶಾಸ್ತ್ರದಲ್ಲಿ ಯಾವುದೇ ತರಹದ ಸಂಶಯಗಳು. ಆ ಮಣಿಮಂತನನ್ನು ಸಂಹಾರ ಮಾಡಿದಂತಹ ಭೀಮಸೇನ ದೇವರು ಅಂದರೆ ಸೌಗಂಧಿಕಾ ಪುಷ್ಪವನ್ನು ತರುವ ಒಂದು ಸಮಯದಲ್ಲಿ ಆ ಮಣಿಮಂತನನ್ನು ಸಂಹಾರ ಮಾಡ್ತಾರೆ. ಅದೇ ರೀತಿಯಾಗಿ ಅದೇ ಮಣಿಮಂತ ಮತ್ತೆ ಬಂದು ದುಶಾಸ್ತ್ರಗಳನ್ನು ಪ್ರತಿಪಾದನೆ ಮಾಡಿದಾಗ ಮಧ್ವಾಚಾರ್ಯರಾಗಿ ಮತ್ತೆ ಸಂಹಾರ ಮಾಡ್ತಾರೆ. ಮೋಹವನ್ನು ಸಂಹಾರ ಮಾಡಿದಂತಹ ಭೀಮಸೇನ ದೇವರು ಅರ್ಥಾತ್. ಮತ್ತೆ ಬಕ ಅಂದರೆ ಬಕಾಸುರ. ಆ ಬಕಾಸುರ ಮದಾಂಧೋ ಬಕಃ, ಮದಕ್ಕೆ ಸಾಂಕೇತಿಕವಾಗಿರುವಂತಹ ಬಕಾಸುರ. ಹಾಗೂ ಕೊನೆಯದಾಗಿ ಜರಾಸಂಧ, ಮತ್ಸರಕ್ಕೆ ಸಾಂಕೇತಿಕವಾಗಿರುವಂತಹದ್ದು. ಕೃಷ್ಣೇಶಾಭಿರತಶ್ಚ ಮಾಗಧಪತಿ, ಆ ಕೃಷ್ಣೆ ಅರ್ಥಾತ್ ದ್ರೌಪದಿಯ ಮೇಲೆ ಮತ್ಸರ ಪಟ್ಟಂತಹ ವ್ಯಕ್ತಿ ನಮ್ಮ ಒಂದು ಜರಾಸಂಧ. ಆ ಜರಾಸಂಧ ನಮ್ಮಲ್ಲಿರುವಂತಹ ಮತ್ಸರಕ್ಕೆ ಸಾಂಕೇತಿಕ. ಆ ಒಂದು ಜರಾಸಂಧನನ್ನು ಸಂಹಾರ ಮಾಡಿದಂತಹ ಭೀಮಸೇನ ದೇವರು ನಮ್ಮಲ್ಲಿರುವಂತಹ ಮತ್ಸರವನ್ನು ಸಂಹಾರ ಮಾಡಲಿ. ಇದೇ ರೀತಿಯಾಗಿ ಷಡ್ವೈರಿ ವರ್ಗಾತ್ ಸದಾ ಸತ್ವಂ ಭೀಮ ಗುಣಾಭಿರಾಮದೇಯ ದಾಸಂ ಹಿಮಾಮುದ್ಧರ. ಈ ಎಲ್ಲ ಅರಿಷಡ್ವರ್ಗಗಳು ವಿಶೇಷವಾಗಿ ಭೀಮಸೇನ ದೇವರು ನನ್ನಲ್ಲಿರುವಂತಹ ಅರಿಷಡ್ವರ್ಗಗಳನ್ನು ನಾಶ ಮಾಡಲಿ ಎಂದು ಪ್ರಾರ್ಥನೆ ಮಾಡಿಕೊಳ್ಳಬೇಕು. ಅಂತಹ ಭೀಮಸೇನ ದೇವರು ತತ್ವಂ ಸೋಮಕುಲಾಗ್ರಗಣ್ಯ ಭವತಃ ಪೋತಂ ಹಿ ಮಾಂ ನ ತ್ಯಜ. ವಿಶೇಷವಾಗಿ ನಾನು ಮಗುವಿನಂತೆ ಇರುವಂತಹ ನನ್ನನ್ನು ವಿಶೇಷವಾಗಿ ನನ್ನನ್ನು ಎಂದಿಗೂ ಬಿಡಬೇಡಿ ಅಂತ ವಾದಿರಾಜರು ಪ್ರಾರ್ಥನೆ ಮಾಡಿಕೊಳ್ಳುತ್ತಿದ್ದಾರೆ. ಅದೇ ರೀತಿಯಾಗಿ ಕೂಡ ನಾವು ಭೀಮಸೇನ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳಬೇಕು.
ನಮ್ಮಲ್ಲಿರುವಂತಹ ಅರಿಷಡ್ವರ್ಗಗಳನ್ನು ನಾಶ ಮಾಡಿ ಸ್ವಭಕ್ತಾನ್ ದುರ್ಮಾರ್ಗಾತ್ ಉದ್ಧೃತ್ಯ ಸನ್ಮಾರ್ಗ ಸ್ಥಾಪಕಾನಾಂ, ಒಳ್ಳೆಯ ಮಾರ್ಗದಲ್ಲಿ ನಮ್ಮನ್ನು ಪ್ರೇರಿಸಿ ಅಂತ ನಾವು ಭೀಮಸೇನ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳಬೇಕು. ಅಂತಹ ಮುಖ್ಯ ಪ್ರಾಣಾವತಾರ ಭೂತರಾಗಿರುವಂತಹ ಭೀಮಸೇನ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುತ್ತಾ, ಎರಡನೇ ಕಕ್ಷೆಯಲ್ಲಿರುವಂತಹ ಜಗದಂಬೆ ತಿರುಣಾಭಿಮಾನಿ ನಮ್ಮ ಮಹಾಲಕ್ಷ್ಮೀ ದೇವಿಯ ಚಿಂತನೆಯನ್ನು ಮಾಡಿಕೊಳ್ಳೋಣ. ಮಹಾಲಕ್ಷ್ಮೀ ದೇವಿಯ ಮಹಿಮೆ ಮತ್ತೆ ವೇದದಲ್ಲಿ ಬರುವಂತಹದ್ದು ಒಂದೊಂದು ವೇದದ ಭಾಗ, ಯಾವ ಒಂದಿಷ್ಟು ಕೆಲವು ಸೂಕ್ತಗಳು ಪರಮಾತ್ಮನ ಪ್ರತಿಪಾದ್ಯ ಅಷ್ಟೇ, ಅದನ್ನು ಬಿಟ್ಟು ವೇದದ ಎಲ್ಲ ಭಾಗದಲ್ಲೂ ಲಕ್ಷ್ಮೀದೇವಿಯ ಸ್ತುತಿ ಬರುತ್ತದೆ. ನಾವು ನೋಡಿದ್ದೇವೆ ಅಂಬೃಣಿ ಸೂಕ್ತ, ದುರ್ಗಾ ಸೂಕ್ತ, ರಾತ್ರಿ ಸೂಕ್ತ, ಎಲ್ಲ ಸೂಕ್ತಗಳನ್ನು ನೋಡ್ಕೊಳ್ತಾ ಬಂದಿದ್ದೇವೆ. ಅವೆಲ್ಲವೂ ಲಕ್ಷ್ಮೀ ಪರವಾಗಿರುವಂತಹದ್ದು, ಬರೀ ಲಕ್ಷ್ಮೀನಾರಾಯಣ ಸ್ತುತಿ. ಆದರೆ ವೇದದ ಕೆಲವೊಂದು ಭಾಗಗಳಿವೆ, ಇಂದ್ರಾದಿ ದೇವತೆಗಳ ಸ್ತುತಿ ಇದೆ, ಮತ್ತು ವಾಯುದೇವರ ಸ್ತುತಿ ಇದೆ. ಆ ಎಲ್ಲ ಋಕ್ಕುಗಳು ಯಾವರ ಪ್ರತಿಪಾದ್ಯ ಅಂದರೆ ಅದರಲ್ಲೂ ಕೂಡ ಲಕ್ಷ್ಮೀದೇವಿಯ ಸ್ತುತಿ ಇದೆ. ಅದರಲ್ಲಿ ಮುಖ್ಯವಾಗಿ ಒಂದು ಸೂಕ್ತ, ಅದ್ಭುತವಾಗಿರುವಂತಹ ಸೂಕ್ತ, ಇದು ಒಂದು ಇಂದ್ರ ಪ್ರತಿಪಾದ್ಯವಾಗಿರುವಂತಹ ಸೂಕ್ತ. ಇಂದ್ರ ಅಂದರೆ ಇಲ್ಲಿ ಒಂದರ್ಥ ಮುಖ್ಯವಾಗಿ ಪರಮಾತ್ಮ ಅಂತ ತಗೊಳ್ಕೊಳ್ಬೇಕು, ಮತ್ತೊಂದು ಇಂದ್ರ ಅಂದರೆ ಇಂದ್ರದೇವರು, ಅಂದರೆ ಪುರಂದರ ನಾಮಕ ಯಾರು ಇಂದ್ರ ಪದವಿಯಲ್ಲಿದ್ದಾರೋ ಆ ದೇವತೆ. ಅಥವಾ ಮತ್ತೊಂದು ಅರ್ಥ ವಿಶೇಷವಾಗಿ ಇದಂ ದ್ರಾವಯತಿ, ಅಂದರೆ ಯಾರು ಇರುವುದನ್ನು ನೋಡುತ್ತಾರೋ, ಅರ್ಥಾತ್ ಅಪರೋಕ್ಷ ಜ್ಞಾನವನ್ನು ಪಡೆದುಕೊಂಡಿದ್ದಾರೋ. ಐತರಿಯ ಸೂಕ್ತದಲ್ಲಿ ಈ ಒಂದು ಮಾತು ಬಂದಾಗ ಇದು ಮುಖ್ಯವಾಗಿ ವಾಯುದೇವರ ಪ್ರತಿಪಾದನೆ ಮಾಡುವಂತಹ ಶಬ್ದ, ಅಥವಾ ಇಂದ್ರಿಯಸ್ಥನಾಗಿರುವಂತಹ ವ್ಯಕ್ತಿಗೂ ಕೂಡ ಇಂದ್ರ ಅಂತ ಕರೆಯುತ್ತೇವೆ. ಆದ್ದರಿಂದ ಇಂದ್ರಿಯಸ್ಥನಾಗಿರುವಂತಹ ಆ ಎಲ್ಲ ತತ್ವಾಭಿಮಾನಿ ದೇವತೆಗಳು, ಅವರನ್ನು ಸ್ತುತಿ ಮಾಡುವಂತಹ ಸೂಕ್ತದಲ್ಲೂ ಲಕ್ಷ್ಮೀದೇವಿಯ ಚಿಂತನೆ ಹೇಗೆ ವೇದದಲ್ಲಿ ಬರುತ್ತೆ, ಅಪ್ರಾಕೃತವಾಗಿರುವಂತಹ ವೇದ ಅಂತ ಒಮ್ಮೆ ನೋಡೋಣ. ಓಂ ಉಭೇಯದಿಂದ್ರರೋದಾಸಿ ಆಪಪ್ರಾಥೋಷ ಈವ ಮಹಾಂತಂ ತ್ವಾ ಮಹೀನಾಂ ಸಮ್ರಾಜಂ ಚರ್ಷಣೀನಾಂ ದೇವಿ ಜನಿತ್ರಜೀಜನತ್ ಭದ್ರಾಜನಿತ್ರಜೀಜನತ್. ಅಂದರೆ ಈ ಸೂಕ್ತ ಇದೇ ರೀತಿಯಾಗಿ ದೇವಿ ಜನಿತ್ರಜೀಜನತ್ ಭದ್ರಾಜನಿತ್ರಜೀಜನತ್. ಈ ಸೂಕ್ತ ಬಹಳ ಮೇಲ್ನೋಟಕ್ಕೆ ಇಂದ್ರದೇವರ ಸ್ತುತಿ. ಇಂದ್ರದೇವರೇ ನೀವೇ ಆ ಸ್ವರ್ಗಕ್ಕೆ, ಅಂತರಿಕ್ಷಕ್ಕೆ, ಭೂಮಿಗೆ ಬೆಳಕನ್ನು ತೋಡುವಂತಹ ವ್ಯಕ್ತಿ, ನಮ್ಮ ಶತ್ರುವನ್ನು ಸಂಹಾರ ಮಾಡುವಂತಹ ವ್ಯಕ್ತಿ, ನಮ್ಮ ಶತ್ರುಗಳನ್ನು ನಿಮ್ಮ ಕಾಲಿಂದ ಒದಗಿರಿ ಅಂತ ಎಲ್ಲ ಪ್ರಾರ್ಥನೆಗಳು ಬರುತ್ತವೆ. ಆದರೆ ಒಂದೊಂದು ರುಕ್ಕಿನ ಕೊನೆ ಭಾಗದಲ್ಲಿ ಏನು ಬರುತ್ತೆ, ದೇವಿ ಜನಿತ್ರಜೀಜನತ್ ಭದ್ರಾಜನಿತ್ರಜೀಜನತ್. ನಿಮಗೆ ಈ ಎಲ್ಲ ಸಾಮರ್ಥ್ಯ ಬಂದಿರುವಂತಹದ್ದು ಯಾರು ಅಂದರೆ ನಿಮ್ಮ ಜನಿತ್ರಿ, ನಿಮ್ಮನ್ನು ಜನಿಸಿದಂತಹ ವ್ಯಕ್ತಿ. ಆಕೆ ಯಾರು? ಭದ್ರಾ ಜನಿತ್ರಜೀಜನತ್, ಭದ್ರ ಮಂಗಳಕರವಾಗಿರುವಂತಹ ವ್ಯಕ್ತಿ, ಜನಿತ್ರಿ ಜಗದ್ಧಾತ್ರಿ ಜಗಜ್ಜನಿತ್ರಿ ಆಗಿರುವಂತಹ ಆ ಮಹಾಲಕ್ಷ್ಮೀ ದೇವಿ, ದುರ್ಗಾದೇವಿಯಿಂದ ಬಂದಿರುವಂತಹ ಶಕ್ತಿ ಅಂತ ವೇದದ ಅಂದರೆ ಇಂದ್ರಸ್ತುತಿ ಆದರೂ, ವಾಯುದೇವರ ಸ್ತುತಿ ಅಂದರೆ ದೇವತೆಗಳ ಸ್ತುತಿ ಆದರೂ ಕೊನೆಗೆ ಬರುವಂತಹದ್ದು ನಿಮ್ಮ ಶಕ್ತಿ ಬಂದಿರುವಂತಹದ್ದು ಯಾರಿಂದ? ಆ ಮಹಾಲಕ್ಷ್ಮೀ ದೇವಿಯಿಂದ ಅಂತ ವಿಶೇಷವಾಗಿ ವೇದಗಳು ಒಂದೊಂದು ಭಾಗದಲ್ಲೂ ಅದ್ಭುತವಾದ ರೀತಿಯಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಇದನ್ನೇ ನಮ್ಮ ಮಧ್ವಾಚಾರ್ಯರು ಕೂಡಿಸಿಕೊಂಡು ತಮ್ಮ ದ್ವಾದಶ ಸ್ತೋತ್ರದಲ್ಲಿ ಹೇಳ್ತಾರೆ. ಬ್ರಹ್ಮೇಶ ಶಕ್ರ ರವಿ ಧರ್ಮ ಶಶಾಂಕ ಪೂರ್ವ ಗೀರ್ವಾಣ ಸಂತತಿರಿಯಂ ಯದಪಾಂಗಲೇಶಂ ಆಶ್ರಿತ್ಯ ವಿಶ್ವವಿಜಯಂ ವಿಸೃಜತ್ಯ ಚಿಂತ್ಯ ಶ್ರೀರ್ಯತ್ಕಟಾಕ್ಷ ಬಲವತ್ಯಜಿತಂ ನಮಾಮಿ. ಬ್ರಹ್ಮ, ಈಶ, ಶಕ್ರ ವಿಶೇಷವಾಗಿ ಇಂದ್ರದೇವರು ಇತ್ಯಾದಿ, ಧರ್ಮ ರವಿ ಸೂರ್ಯ, ಧರ್ಮ ಶಶಾಂಕ ಎಲ್ಲ ದೇವತೆಗಳು, ಚಂದ್ರ ಸೂರ್ಯಾದಿ ಎಲ್ಲ ದೇವತೆಗಳು, ಗೀರ್ವಾಣ ಸಂತತಿರಿಯಂ ಯದಪಾಂಗಲೇಶಂ ಅವರಿಗೆ ಯಾರು ಶಕ್ತಿ ಕೊಡ್ತಾರೆ ಅಂದರೆ ವಿಶೇಷವಾಗಿ ಯಾರ ಚಿಂತನೆಯಿಂದ ಬರುತ್ತದೆ ಅಂದರೆ ಆಶ್ರಿತ್ಯ ವಿಶ್ವವಿಜಯಂ ವಿಸೃಜತ್ಯ ಚಿಂತ್ಯ ಶ್ರೀಹಿ ಯತ್ಕಟಾಕ್ಷ ಬಲವತಿ ಅಜಿತಂ ನಮಾಮಿ. ಬಲವತಿ ನಾಮಕ ನಮ್ಮ ಮಹಾಲಕ್ಷ್ಮೀ ದೇವಿ ಆ ಅಜಿತನಾಮಕ ಪರಮಾತ್ಮನಿಂದ ಶಕ್ತಗೊಂಡು ಆ ಒಂದು ಕಾರ್ಯ ಮಾಡಲಿಕ್ಕೆ ಸಾಧ್ಯ. ಅದರ ಫಲ ಏನೆಂದರೆ ಸನ್ಮಂಗಳಂ ವಿದದತೆ ಯದಪಾಂಗಲೇಶಂ. ಆ ಎಲ್ಲ ದೇವತೆಗಳು ವಿಶೇಷವಾಗಿ ನಮಗೆ ಧರ್ಮ, ಅರ್ಥ, ಕಾಮ, ಸುಮತಿ, ಪ್ರಚಯ ಇತ್ಯಾದಿ ಅಭಿವೃದ್ಧಿಯಾದಿಗಳು ನಮಗೆ ಯಾಕೆ ಕರುಣಿಸ್ತಾರೆ ಅಂದರೆ ಯದಪಾಂಗಲೇಶಂ, ನಮಗೆ ಅವರು ಯಾಕೆ ಕೊಡುತ್ತಾರೆ ಅಂದರೆ ಆ ಲಕ್ಷ್ಮೀದೇವಿ ಪರಮಾತ್ಮ ಅವರಿಗೆ ಕೊಟ್ಟದ್ದು. ಆ ದೇವಿ ಜನಿತ್ರಜೀಜನತ್ ಭದ್ರಾಜನಿತ್ರಜೀಜನತ್ ಅಂತ ವೇದದಲ್ಲಿ ಹೇಳಿರುವ ಹಾಗೆ ಆ ಲಕ್ಷ್ಮೀದೇವಿ ಅವರನ್ನು ವಿಶೇಷವಾಗಿ ಸೃಷ್ಟಿಸಿ ಪರಮಾತ್ಮನೊಂದಿಗೆ ಅವರಿಗೆ ಆ ವಿಶೇಷವಾಗಿರುವಂತಹ ಕಾರ್ಯ, ಆ ಶಕ್ತಿಯನ್ನು ಕೊಟ್ಟು ಅವರ ಮೂಲಕವಾಗಿ ನಮಗೆ ಕೊಡುವಂತಹ ವ್ಯಕ್ತಿಯೇ ಆ ಮಹಾಲಕ್ಷ್ಮೀ ದೇವಿ. ಅಂತಹ ಅದ್ಭುತ ಶಕ್ತಿ ಉಳ್ಳಂತಹ ಆ ಮಹಾಲಕ್ಷ್ಮೀ ದೇವಿಯನ್ನು ವಿಶೇಷವಾಗಿ ನಮಸ್ಕರಿಸಿ ಆ ಲಕ್ಷ್ಮೀದೇವಿಯ ಪತಿಯಾಗಿರುವಂತಹ ಸರ್ವೋತ್ತಮನಾದ ದೇವರು ಮೊದಲನೇ ಕಕ್ಷೆಯಲ್ಲಿ ಬರುವಂತಹ ನಮ್ಮ ಬಿಂಬನಾದ ಶ್ರೀಹರಿ, ಆತನ ಒಂದು ವಿಶೇಷವಾದ ಸ್ಮರಣೆ ಮಾಡುವವರಾಗೋಣ. ಕೌಸಲ್ಯ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ ಉತ್ತಿಷ್ಠ ನರಶಾರ್ದೂಲ ಕರ್ತವ್ಯಂ ದೈವಮಾನ್ಹಿಕಂ ಉತ್ತಿಷ್ಠೋತ್ತಿಷ್ಠ ಗೋವಿಂದ ಉತ್ತಿಷ್ಠ ಗರುಡಧ್ವಜ ಉತ್ತಿಷ್ಠ ಕಮಲಾಕಾಂತ ತ್ರೈಲೋಕ್ಯಂ ಮಂಗಳಂ ಕುರು. ಏಳು ನಾರಾಯಣ ಏಳು
ಲಕ್ಷ್ಮೀರಮಣ ಏಳು ಶ್ರೀಗಿರಿಯೊಡೆಯ ವೆಂಕಟೇಶ. ಜಯಗಳು ಆಗಲಿ ಅಪಜಯಗಳು ಹೋಗಲಿ, ಜಯದೇವಿ ರಮಣ ಒಲಿಯಲು ಕೋಲೆ, ಜಯದೇವಿ ರಮಣ ಒಲಿಯಲು ನಮ್ಮ ವಿಜಯರಾಯರ ಕೀರ್ತಿ ಮೆರೆಯಲಿ ಕೋಲೆ. ಹರಿಯೇ ಸರ್ವೋತ್ತಮ ಹರಿಯೇ ಪರದೇವತೆ, ಹರಿದಾಸರೆಂಬೋ ಬಿರುದಿನ ಕೋಲೆ, ಹರಿದಾಸರೆಂಬೋ ಬಿರುದಿನ ಹೆಗ್ಗಾಳೆ, ಹಿರಿಬಾಗಿಲೋಳು ನುಡಿಸೇವು ಕೋಲೆ. ವಿಶೇಷವಾಗಿ ಜಯಪ್ರದನಾದ ಪರಮಾತ್ಮ, ಆತನನ್ನು ನಾವು ಕೂಡ ಜಯ ಎಂಬುವಂತಹ ಶಬ್ದದಲ್ಲಿ ಸ್ತುತಿಸುತ್ತಿದ್ದೇವೆ. ಈ ಜಯ ಶಬ್ದವೇ ಸಕಲ ಶಾಸ್ತ್ರಗಳ ಸಾರ. ಯಾಕಂದರೆ ಭಾಗವತದ ಮೊದಲನೆಯ ಶಬ್ದವೇ ಜನ್ಮಾದ್ಯ ಸೇತೋನ್ವಯ, ಜ ಅಂತ ಶುರುವಾಗುತ್ತೆ, ಯ ಅಂತ ಕೊನೆಗೊಳ್ಳುವಂತಹ ಆ ಭಾಗವತ ಗ್ರಂಥದ ಸಾರವೇ ಜಯ. ಆದ್ದರಿಂದ ಪರಮಾತ್ಮನನ್ನು ನಾವು ಜಯ ಜಯ ಅಂತ ಸ್ತುತಿ ಮಾಡಿದಾಗ ವಿಶೇಷವಾಗಿ ಜಯಶೀಲರಾಗುತ್ತೇವೆ. ಆ ಪರಮಾತ್ಮ ನಮಗೆ ಆ ಒಂದು ಜಯಪ್ರದವಾಗಿರುವಂತಹ ಶಕ್ತಿ ಕರುಣಿಸುತ್ತಾನೆ. ಅಂತಹ ಪರಮಾತ್ಮನ ಧ್ಯಾನಕ್ಕೆ ನಾವೆಲ್ಲರೂ ತಯಾರಾಗಬೇಕು. ಏಕೆಂದರೆ ಆತನ ಒಂದು ಉಪಕಾರ ಹೇಳಲಿಕ್ಕೆ ಸಾಧ್ಯವಿಲ್ಲ. ವಿಶ್ವ, ತೇಜಸ, ಪ್ರಾಜ್ಞೆ ಎಂಬುವಂತಹ ಮೂರು ರೂಪಗಳು, ವಿಶೇಷವಾಗಿ ಅವಸ್ಥಾತ್ರಯಗಳು ಅಂತ ನಾವೇನು ಕರೆಯುತ್ತೇವೆ, ಸ್ವಪ್ನಾವಸ್ಥೆ, ಜಾಗೃತಾವಸ್ಥೆ, ಸ್ವಪ್ನಾವಸ್ಥೆ, ನಿದ್ರಾವಸ್ಥೆಗೆ ಪ್ರೇರಕವಾಗಿ ನಮ್ಮ ಬಲಗಣ್ಣಿನಲ್ಲಿ ವಿಶ್ವ, ಕಂಠದಲ್ಲಿ ತೇಜಸ ಹಾಗೂ ಹೃದಯದಲ್ಲಿ ವಿಶೇಷವಾಗಿ ಪ್ರಾಜ್ಞನಾಗಿ ಆ ಪರಮಾತ್ಮ ನಮ್ಮನ್ನು ರಕ್ಷಿಸುತ್ತಿದ್ದಾನೆ. ಅಂತಹ ಪರಮಾತ್ಮನ ಧ್ಯಾನಕ್ಕೆ ನಾವೆಲ್ಲರೂ ತಯಾರಾಗಬೇಕು. ವಿಶೇಷವಾಗಿ ನಾವು ಯಾವುದೇ ಕಾರ್ಯ ಮಾಡಲಿಕ್ಕೆ ಅದರ ಪೂರ್ವದಲ್ಲಿ ನಾವು ವಿಶೇಷವಾಗಿ ಶುದ್ಧರಾಗಬೇಕು. ನಾವೆಲ್ಲರೂ ಬಾಹ್ಯದಲ್ಲಿ ಶುದ್ಧರಾದರೂ ಅಂತರಂಗ ಶುದ್ಧಿ ಮಾಡಿಕೊಳ್ಳಬೇಕು. ಆದ್ದರಿಂದ ನಾವು ಮಾನಸ ಸ್ನಾನಿಯನ್ನು ಆಚರಿಸಿಕೊಳ್ಳಬೇಕು. ಎಂತಹ ಮಾನಸ ಸ್ನಾನ ಅಂತ ನಮ್ಮ ವ್ಯಾಸತತ್ವಜ್ಞರು ಹೇಳ್ತಾರೆ. ವಿಶೇಷವಾಗಿ ನಮ್ಮ ದೇಹದ ನಾಡಿ ಚಿಂತನೆ ಮಾಡಿಕೊಳ್ಳಬೇಕು. 72,000 ನಾಡಿಗಳು, ಅದರಲ್ಲಿ ಮುಖ್ಯವಾಗಿ 101 ನಾಡಿಗಳು, ಅದರಲ್ಲೂ ಕೂಡ ಮತ್ತೆ ಮುಖ್ಯವಾಗಿ 3 ನಾಡಿಗಳು. ಮಧ್ಯದಲ್ಲಿರುವಂತಹ ಸುಷುಮ್ನಾ ನಾಡಿ, ಆ ಸುಷುಮ್ನಾ ನಾಡಿಯಲ್ಲಿರುವಂತಹ ಸರಸ್ವತಿ ನದಿಯನ್ನು ಚಿಂತಿಸಬೇಕು. ಬಲಭಾಗದಲ್ಲಿ ವಿಶೇಷವಾಗಿ ಪಿಂಗಳಾ ನಾಡಿಯನ್ನು ಚಿಂತಿಸಬೇಕು. ಆ ಪಿಂಗಳಾ ನಾಡಿಯಲ್ಲಿ ಯಮುನಾದೇವಿ, ಯಮುನಾ ನದಿಯ ಸನ್ನಿಧಾನವನ್ನು ಚಿಂತಿಸಿ, ಕೊನೆಯದಾಗಿ ವಿಶೇಷವಾಗಿ ಇಡಾ ನಾಡಿ ನಮ್ಮ ದೇಹದ ಎಡಭಾಗದಲ್ಲಿರುವಂತಹದ್ದು. ಆ ಒಂದು ನಾಡಿಯಲ್ಲಿ ಗಂಗಾ ಚಿಂತನೆಯನ್ನು ಮಾಡಿಕೊಂಡಾಗ ನಾವು ವಿಶೇಷವಾಗಿ ಮಾನಸ ಸ್ನಾನವನ್ನು ಆಚರಿಸುತ್ತಿದ್ದೇವೆ. ಆ ರೀತಿಯಾಗಿ ಮಾಡಿಕೊಂಡು ವಿಶೇಷವಾಗಿ ನಾವು ಒಂದು ಸ್ಥಿರಾಸನವನ್ನು ಏಕಾಂತ ದೇಶದಲ್ಲಿ ಆದಷ್ಟು ಹೋಗಿ ಸ್ಥಿರಾಸನವನ್ನು ಸಮಾಚಲಾಸನಾಸೀನಂ ಸೀನಸ್ತದೈಕಾಗ್ರತ ಮಾನಸಃ, ಆ ಒಂದು ಅಚಲವಾಗಿರುವಂತಹ ಸಮಾನವಾಗಿರುವಂತಹ ಒಂದು ಆಸನವನ್ನು ಧಾರಣೆ ಮಾಡಿಕೊಂಡು ಏಕಾಗ್ರ ಮನಸ್ಸಿನಿಂದ ಪರಮಾತ್ಮನ ಧ್ಯಾನಕ್ಕೆ ತಯಾರಾಗಬೇಕು. ವಿಶೇಷವಾಗಿ ನಾವು ಪ್ರಾಣಾಯಾಮಾದಿಗಳನ್ನು ಮಾಡಿಕೊಳ್ಳುತ್ತಾ ನಮ್ಮ ಪ್ರಾಣಶಕ್ತಿಯನ್ನು ಪರಮಾತ್ಮನಲ್ಲಿ ಅರ್ಪಿಸಬೇಕು. ಇದನ್ನು ಮಾಡಲಿಕ್ಕೆ ವಿಶೇಷವಾಗಿ ಯಾವ ಚಿಂತನೆ ನಮ್ಮ ವ್ಯಾಸತತ್ವಜ್ಞರೇ ಹೇಳ್ತಾರೆ, ನಾವು ವಿಶೇಷವಾಗಿ ನಮ್ಮ ನಾಸಿಕಾಭಿಮಾನಿ ದೇವತೆಗಳನ್ನು ಚಿಂತಿಸಬೇಕು. ಅಶ್ವಿನಿ ದೇವತೆಗಳು, ತದಂತರ್ಗತ ಧನ್ವಂತರಿ ರೂಪಿ ಪರಮಾತ್ಮ, ಆ ರಂಧ್ರಗಳಲ್ಲಿ ವಿಶೇಷವಾಗಿ ರೂಘ ಋತಂಬರ ಪರಮಾತ್ಮನ ರೂಪಗಳನ್ನು ಚಿಂತಿಸಬೇಕು. ಒಳಗೆ ಹೋಗುವಂತಹ ಆ ಪೂರಕ ಗಾಳಿಯಲ್ಲಿ ಎಡಭಾಗದಲ್ಲಿ ಯಾವ ಗಾಳಿ ಹೋಗುತ್ತದೋ ಅದರೊಳಗೆ ಶ್ವಾಸದಲ್ಲಿ ಚಂದ್ರಾಂತರ್ಗತ ಭಾರತಿ, ಹೊರಗೆ ಹೋಗುವಂತಹ ಗಾಳಿಯಲ್ಲಿ ಆ ಸೂರ್ಯಾಂತರ್ಗತ ವಾಯುದೇವರನ್ನು ಚಿಂತಿಸಬೇಕು. ಆ ವಾಯುದೇವರು ವಿಶೇಷವಾಗಿ ಹಂಸನಾಮಕ ವಾಯುದೇವರು ಹಂಸಮಂತ್ರದ ಜಪವನ್ನು ಮಾಡಿ ಹಂಸನಾಮಕ ಪರಮಾತ್ಮನಿಗೆ ಆ ಮಂತ್ರದ ಆ ಒಂದು ಜಪವನ್ನು ಅರ್ಪಿಸುತ್ತಿದ್ದಾರೆ ಅಂತ ಚಿಂತಿಸಿ ಈ ಒಂದು ಪ್ರಾಣಾಯಾಮವನ್ನು ನಾವು ಆಚರಿಸಬೇಕು. ಎಷ್ಟು ಅಸ್ವತಂತ್ರರು. ನಮ್ಮ ಗಾಳಿಯ ನಿಯಂತ್ರಣೆ ಅಂದರೆ ನಾವು ಶ್ವಾಸೋಚ್ಛ್ವಾಸ ಮಾಡುವುದಕ್ಕೂ ನಾವು ಸ್ವತಂತ್ರರಲ್ಲ. ವಾಯುದೇವರು ನಮ್ಮಲ್ಲಿ ನಿಂತು ಮಾಡಿಸಿದರೆ ಆಗುತ್ತದೆ. ಅಂತಹ ಉಪಕಾರ ನಮ್ಮ ವಾಯುದೇವರು ಪರಮಾತ್ಮನದ್ದು. ಆ ಒಂದು ಕಾರ್ಯ ಬರೀ ಒಂದು ಸತಿ ಅಷ್ಟೇ ಅಲ್ಲ, ಒಂದು ದಿನ ಅಷ್ಟೇ ಅಲ್ಲ, ನಮ್ಮ ಇಡೀ ಜೀವನ ಪರ್ಯಂತ ಪ್ರತಿದಿನಕ್ಕೆ 21,600 ಹಂಸಮಂತ್ರ ಜಪವನ್ನು ಮಾಡುವವರಾಗಿದ್ದಾರೆ. ಅಂತಹ ಕರುಣಾಳು ವಾಯುದೇವರು, ಅವರ ಅಂತರ್ಗತ ಹಂಸನಾಮಕ ಪರಮಾತ್ಮ, ಆತನ ಚಿಂತನೆ, ಇಂತಹ ಪರಮಾತ್ಮನ ಉಪಕಾರ. ನಮ್ಮ ದೇಹದ ಒಂದೊಂದು ಭಾಗದಲ್ಲಿ ಜ್ಞಾನಿಗಳು ಎಷ್ಟು ಒತ್ತಿ ಎಷ್ಟೊಂದು ಕಡೆ ಉಪನಿಷತ್ತಿನಲ್ಲಿ ಇರುವಂತಹ ಚಿಂತನೆಗಳಿವೆಲ್ಲ. ಅಂದರೆ ವೇದದಲ್ಲಿ ಸಾಕ್ಷಾತ್ ಅಂದರೆ ಕೊನೆಗೆ ಎಲ್ಲ ಬರುವಂತಹದ್ದೇ, ಅಂದರೆ ಸೃಷ್ಟಿಯ ಪ್ರಕರಣದಲ್ಲಿ ಬರುವಂತಹದ್ದು ಓಂಕಾರ ಮೊದಲನೇದಾಗಿರುವಂತಹದ್ದು. ಆ ಓಂಕಾರದಿಂದ ವ್ಯಾಹೃತಿ, ಆ 3 ಅಕ್ಷರಗಳುಳ್ಳಂತಹ ವ್ಯಾಹೃತಿ, 3 ಪಾದಗಳುಳ್ಳಂತಹ ವ್ಯಾಹೃತಿ, ಅದರಿಂದ ವಿಶೇಷವಾಗಿ 3 ಪಾದವುಳ್ಳಂತಹ ಬ್ರಹ್ಮಗಾಯತ್ರಿ, ಅದರಿಂದ ಬಂದಿರುವಂತಹದ್ದು ಪುರುಷ ಸೂಕ್ತ, ಆ ಪುರುಷ ಸೂಕ್ತದಿಂದ ಬಂದಿರುವಂತಹದ್ದೇ 3 ವೇದಗಳು, ಆ 3 ವೇದಗಳಿಂದ ಸಕಲ ಶಾಸ್ತ್ರಗಳು ಮತ್ತೆ ಹೊರಬಂದವು. ಆದ್ದರಿಂದ ವಿಶೇಷವಾಗಿ ಈ ಎಲ್ಲ ತತ್ವದ ಚಿಂತನೆ, ಈ ವೇದಗಳು ವಿಶೇಷವಾಗಿ ಆ ವೇದದಲ್ಲಿ ಬಂದಿರುವಂತಹ ಚಿಂತನೆ, ಈ ಪರಮಾತ್ಮನ ರೂಪಗಳ ಚಿಂತನೆ, ಆ ಚಿಂತನೆ
ಬಹಳ ಕಷ್ಟ ನಮಗೆ ಹುಡುಕಲಿಕ್ಕೆ, ಮತ್ತು ಉಪನಿಷತ್ತಿನಲ್ಲಿ ನೋಡಿ ಪಾಠಾದಿಗಳನ್ನು ಮಾಡಿಕೊಳ್ಳುತ್ತಾ ಬಹಳ ಕಠಿಣ ಸಾಮಾನ್ಯರಿಗೆ, ಮಾಡಿಕೊಳ್ಳಬೇಕು ಅವಶ್ಯವಾಗಿ. ಆದರೂ ಕೂಡ ಅದನ್ನು ನಮಗೆ ಸುಲಭವಾಗಿ ನಮಗೆ ಅನುಷ್ಠಾನ ಬರಲಿಕ್ಕೆ ಯಾರು ಉಪಕಾರ ಮಾಡಿಕೊಟ್ಟಿದ್ದಾರೆ ಅಂದರೆ ಮಹಾನುಭಾವರು, ವ್ಯಾಸತತ್ವಜ್ಞ ತೀರ್ಥರು, ವಿಷ್ಣು ತೀರ್ಥರು ಸಂಸ್ಕೃತದಲ್ಲಿ ಷೋಡಶಿ ಚತುರ್ದಶಿಯನ್ನು ಬರೆದು ಹಾಗೂ ಮಾನಸ ಸ್ಮೃತಿ ಎಲ್ಲ ಗ್ರಂಥಗಳನ್ನು ಬರೆದಿದ್ದಾರೆ. ಮತ್ತು ಇನ್ನೂ ಕರುಣಾಳುಗಳು ನಮ್ಮ ಹರಿದಾಸರು, ಜಗನ್ನಾಥದಾಸರು ವಿಶೇಷವಾಗಿ ಹರಿಕಥಾಮೃತ ಸಾರದಲ್ಲಿ ಈ ಎಲ್ಲ ಚಿಂತನೆಯನ್ನು ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ರಘುಪತಿ ವಿಠಲರು ಅಂತ ವಿಜಯದಾಸರ ಸಮಕಾಲೀನರು, ಸಾಕ್ಷಾತ್ ವ್ಯಾಸವಿಠಲರ ಶಿಷ್ಯರು, ಆ ಪರಂಪರೆಯಲ್ಲಿ ಬಂದಿರುವಂಥವರು, ಅವರು ಕೂಡ ಆಧ್ಯಾತ್ಮ ಮಾಲ ಎಂಬುವಂತಹ ಗ್ರಂಥದಲ್ಲಿ ಕನ್ನಡೀಕರಿಸಿದ್ದಾರೆ. ವಿಜಯದಾಸರ ಆ ಅನುಷ್ಠಾನ ಸುಳಾದಿಗಳು 101 ಯಾವ ಸುಳಾದಿಗಳಿವೆಯೋ ಅದರ ವ್ಯಾಖ್ಯಾನ ಹಾಗೂ ವಿಶೇಷವಾಗಿ ಮಾನಸ ಸ್ಮೃತಿಗೆ ವ್ಯಾಖ್ಯಾನ ಕನ್ನಡದಲ್ಲಿ ಬರೆದಿದ್ದಾರೆ. ಅದನ್ನು ನಮ್ಮ ಗೋರೆಬಾಳ್ ಹನುಮಂತರಾಯರು ಪ್ರಕಟಿಸಿದ್ದಾರೆ. ಅದನ್ನು ಅವಶ್ಯವಾಗಿ ಓದತಕ್ಕಂತಹದ್ದು. ಬಹಳ ಸುಲಭವಾಗಿರುವಂತಹ ಭಾಷೆಯಲ್ಲಿ ಈ ಎಲ್ಲ ತತ್ವಗಳನ್ನು ನಮಗೆ ತಿಳಿಸ್ಕೊಡ್ತಾರೆ. ಅದರ ಕಿಂಚಿತ್ ಚಿಂತನೆಯನ್ನು ಮಾಡಿಕೊಂಡರೆ ನಾವು ಪರಮಾತ್ಮನ ಧ್ಯಾನಕ್ಕೆ ಅರ್ಹರಾಗ್ತೇವೆ ಅಂತ ಒಂದು, ಅಂದರೆ ಆ ಒಂದು ಚಿಂತನೆ, ದೇಹದಲ್ಲಿ ಅನಂತ ರೂಪದಲ್ಲಿ ಪರಮಾತ್ಮ ಸನ್ನಿಹಿತನಾಗಿದ್ದಾನೆ, ಆದರೂ ಕೂಡ ದಿನಕ್ಕೆ ಸ್ವಲ್ಪನಾದರೂ ಆ ಚಿಂತನೆ ನಮಗೆ ಬರಬೇಕು. ಬಂದರೆ ಈ ಜೀವನ ಸಾರ್ಥಕ ಅಂತ ನಾವು ಹೇಳಬಹುದು. ಅದರಿಂದ ಯಥಾಮತಿ ಕಿಂಚಿತ್ ಚಿಂತನೆಯನ್ನು ನಾವು ಪ್ರಾರಂಭ ಮಾಡೋಣ. ವಿಶೇಷವಾಗಿ ದೇಹದಲ್ಲಿ ಇರುವಂತಹದ್ದು ಪಂಚಕೋಶಗಳು. ಆ ಪಂಚಕೋಶಗಳು ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ ಹಾಗೂ ಆನಂದಮಯ ಕೋಶ. ಆ ಎಲ್ಲ ಕೋಶದಲ್ಲಿ ವಿಶೇಷವಾಗಿ ಪ್ರಾಣದೇವರ ಪಂಚರೂಪಗಳಿವೆ. ಪ್ರಾಣಾಪಾನ ವ್ಯಾನ ಉದಾನ ಸಮಾನ ಹಾಗೂ ತದಂತರ್ಗತನಾಗಿರುವಂತಹ ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ನಾರಾಯಣ ರೂಪಗಳಿವೆ. ಮತ್ತೆ ವಿಶೇಷವಾಗಿ ಆ ಕೋಶಕ್ಕೆ ಕಾರಣವಾಗಿರುವಂತಹ ಆ ಒಂದು ವಸ್ತುವಿನಲ್ಲೂ ಕೂಡ ಪರಮಾತ್ಮನ ರೂಪವಿದೆ. ಇದೇ ರೀತಿಯಾಗಿ ಪರಮಾತ್ಮ 4,88,500 ರೂಪಗಳಲ್ಲಿ ವಿಶೇಷವಾಗಿ ಕೋಶದ ಒಳಹೊರಗೆ ತಾನು ಬಂದು ನಿಯಾಮಕನಾಗಿದ್ದಾನೆ. ಮತ್ತು ವಿಶೇಷವಾಗಿ ನಮ್ಮ ದೇಹದಲ್ಲಿ 7 ಧಾತುಗಳಿವೆ. ಈ ಧಾತುಗಳ ಚಿಂತನೆ ಬಹಳ ಸ್ವಲ್ಪ ಕಠಿಣವಾಗಿರುವಂಥದ್ದು. ಯಾಕೆಂದರೆ ಬೇರೆ ಜ್ಞಾನಿಗಳು, ಅಂದರೆ ಎಲ್ಲ ಜ್ಞಾನಿಗಳು ಸಮಕಾಲೀನರಾಗಿದ್ದರೂ ಅವರವರ ಚಿಂತನಾ ಕ್ರಮಗಳು ಸ್ವಲ್ಪ ವಿಭಿನ್ನವಾಗಿವೆ. ನಾವು ಪೂರ್ವದಲ್ಲಿ ನೋಡಿದ್ದೇವೆ. ಅಂದರೆ ಉದಾಹರಣೆಗೆ ನಾವು ನೋಡಬಹುದು, ನಾವು ಮುಂದೆ ನೋಡ್ತಾ ಬರ್ತೀವಿ. ಉದ್ಗೀತ ಹಾಗೂ ಪ್ರದ್ಯುಮ್ನ ಹಾಗೂ ನಾರಾಯಣ. ಅಂದರೆ ಉದ್ಗೀತ ಎಂಬುವಂತಹ ಒಂದು ರೂಪವಿದೆ. ಆ ಉದ್ಗೀತ ಎಂಬುವಂತಹ ರೂಪ ನಾರಾಯಣನಿಗೆ ಅನ್ವಯ ಮಾಡಿಕೊಳ್ಳಬೇಕಾ ಅಥವಾ ಪ್ರದ್ಯುಮ್ನಿಗೆ ಅನ್ವಯ ಮಾಡಿಕೊಳ್ಬೇಕಾ ಅಂತ ಒಂದು ಸಂಶಯ ಬರುತ್ತೆ ಸಾಮಾನ್ಯವಾಗಿ. ಯಾಕೆಂದರೆ ವ್ಯಾಸತತ್ವಜ್ಞರು ಪ್ರದ್ಯುಮ್ನ ಅಂತ ಹೇಳ್ತಾರೆ. ಆದರೆ ವಿಷ್ಣು ತೀರ್ಥಾದಿ ಬೇರೆ ಜ್ಞಾನಿಗಳು, ಅಂದರೆ ಸಮಕಾಲೀನರು, ಯಾಕೆಂದರೆ ವಿಷ್ಣು ತೀರ್ಥರು ವ್ಯಾಸತತ್ವಜ್ಞರ ಶಿಷ್ಯರು, ಆದರೂ ಕೂಡ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಬರುತ್ತವೆ. ಅಂದರೆ ಜ್ಞಾನಿಗಳು ಅವರವರ ಯೋಗ್ಯ ಚಿಂತನಾ ಕ್ರಮಗಳು ಸ್ವಲ್ಪ ವಿಭಿನ್ನವಾಗಿ ಇವೆ. ಆದರೂ ಕೂಡ ಕೊನೆಯದಾಗಿ ಬರುವಂತಹದ್ದು ನಮ್ಮ ಕೋಶಗಳಲ್ಲಿ ವಿಶೇಷವಾಗಿ ಪರಮಾತ್ಮನ ಸನ್ನಿಧಾನವಿದೆ ಅಂತ. ಇದರ ವೈಶಿಷ್ಟ್ಯತೆ ಏನು ನೋಡಿ, ಛಾಂದೋಗ್ಯೋಪನಿಷತ್ತಿನಲ್ಲಿ ಬರುವಂತಹ ರೂಪಗಳು ಇವೆಲ್ಲ. ಯಾಕೆಂದರೆ ಛಾಂದೋಗ್ಯೋಪನಿಷತ್ತಿನಲ್ಲಿ, ಅಂದರೆ ನಾವು ನೋಡುತ್ತಾ ಬರ್ತೇವೆ, ಹರಿಕಥಾಮೃತ ಸಾರದಲ್ಲಿ ವಿಶೇಷವಾಗಿ ನಮ್ಮ ಜಗನ್ನಾಥದಾಸರು 5 ರೂಪಗಳ ಬಗ್ಗೆ ಬಹಳಷ್ಟು ಹೇಳ್ತಾರೆ. ಅಂದರೆ ಪಂಚರೂಪಗಳಿವೆ, ಅದರೊಂದಿಗೆ ಕೃದ್ಧೋಲ್ಕ, ಹೃದೋಲ್ಕ ಆ ಎಲ್ಲ ರೂಪಗಳು ಇವೆ. ಅದರೊಂದಿಗೆ ಮತ್ತು 5 ರೂಪಗಳು ನಾವು ಯಾವ ಚಿಂತನೆ ಮಾಡಬೇಕು ಅಂದರೆ ಪ್ರಸ್ತಾವ, ಉದ್ಗೀತ, ಪ್ರತಿಹಾರ, ಉದ್ಗೀತ, ನಿಧನ ಹಾಗೂ ಉಪದ್ರವ. ಈ 5 ರೂಪಗಳು ವಿಶೇಷವಾಗಿ ಮೂಲತಃ ವೇದದಲ್ಲಿ ಬರುವಂತಹ ರೂಪಗಳು. ಅಂದರೆ ಸಾಮಗಾನ ಮಾಡ್ತೀವಲ್ವ, ಆ ಸಾಮಗಾನದ 5 ಭಾಗಕ್ಕೆ ಈ ಎಲ್ಲ ಹೆಸರುಗಳಿವೆ. ಉದ್ಗೀತ, ನಿಧನ, ಪ್ರಸ್ತಾವ ಅಂತ ಎಲ್ಲ ಸಾಮಗಾನದ ಅಂಶಗಳು. ಆದರೆ ವಿಶೇಷವಾಗಿ ಆ ಎಲ್ಲ ಶಬ್ದಗಳಿಗೆ ಪರಮಾತ್ಮನ ಪರವಾಗಿ ಅರ್ಥ ಮಾಡಿಕೊಳ್ಬೇಕು. ಯಾಕೆಂದರೆ ಆ ಎಲ್ಲದರಲ್ಲೂ ಪರಮಾತ್ಮನ ಸನ್ನಿಧಾನವಿದೆ. ಉದಾಹರಣೆಗೆ ಒಂದು ಶಬ್ದವನ್ನು ನಾವು ನೋಡೋದಾದರೆ, ವಿಶೇಷವಾಗಿ ಒಂದೊಂದು ಶಬ್ದಕ್ಕೂ ವಿಶೇಷವಾಗಿ ಮಧ್ವಾಚಾರ್ಯರು ಅರ್ಥ ಕೊಡ್ತಾರೆ ತಮ್ಮ ಭಾಷ್ಯದಲ್ಲಿ. ಯಾವ ರೀತಿ ಅಂದರೆ ಹಿಂಕಾರ ಎಂಬುವಂತಹ ಒಂದು ರೂಪವಿದೆ. ಇದರಲ್ಲಿ ಹಿಂಕಾರ ಅಂದರೆ ಹೀತಿ ಸೃಷ್ಟಿ ದೀರ್ಯತೆ ಅಂತ. ಅಂದರೆ ಹಿ ಅಂದರೆ ಸೃಷ್ಟಿಕರ್ತನಾಗಿರುವಂತಹ ಪರಮಾತ್ಮಗೆ ಹಿಂಕಾರ ಅಂತ ನಾವು ಕರೆಯುತ್ತೇವೆ. ಅದೇ ರೀತಿಯಾಗಿ ಅಂದರೆ ನಾವು ಒಂದೊಂದು ಅಂಶಗಳು ಏನು ನೋಡಿಕೊಳ್ತಾ ಬಂದಿದ್ದೇವೆ, ಈ ಪರಮಾತ್ಮನ ಸಪ್ತಧಾತುಗಳಲ್ಲಿ ಇರುವಂತಹ ರೂಪ ಅಥವಾ ದೇಹದ ಬೇರೆ ಭಾಗದಲ್ಲಿರುವಂತಹ ರೂಪಗಳು, ಅವೆಲ್ಲವೂ ವೇದ ಪ್ರತಿಪಾದ್ಯವಾಗಿರುವಂತಹ ರೂಪಗಳು. ಆ ಎಲ್ಲ ರೂಪಗಳ ಚಿಂತನೆ ನಮ್ಮ ದೇಹದಲ್ಲಿ ಮಾಡಿಕೊಂಡಾಗ ಪರಮಾತ್ಮನ ಪ್ರಜ್ಞೆ ಹೆಚ್ಚು ಮೂಡುತ್ತೆ. ಆ ಪರಮಾತ್ಮ ಸನ್ನಿಹಿತನಾಗಿದ್ದಾನೆ ಅಂತ ಭಕ್ತಿ ಬರುತ್ತದೆ. ಆದ್ದರಿಂದ ನಾವು ವಿಶೇಷವಾಗಿ ವ್ಯಾಸತತ್ವಜ್ಞರು ಏನು ತಮ್ಮ ಗ್ರಂಥದಲ್ಲಿ ಹೇಳಿದ್ದಾರೆ, ಅದೇ ರೀತಿಯಾಗಿ ನಮ್ಮ ರಘುಪತಿ ವಿಠಲರು ಅಧ್ಯಾತ್ಮ ಮಾರ್ಗದಲ್ಲಿ ಹೇಳಿದ್ದಾರೆ. ಆ ಒಂದು ಅದರ ಅನುಗುಣವಾಗಿ ನಾವು ಹೇಳುತ್ತಾ ಬರುತ್ತೇನೆ. ಆದರೂ ಕೂಡ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಹರಿಕಥಾಮೃತ ಸಾರದಲ್ಲೂ ಕೂಡ ಬರುತ್ತವೆ. ಅದನ್ನು ಮುಂದೆ ನಾನು ಹೇಳುತ್ತಾ ಬರ್ತೇನೆ. 2 ರೀತಿಯಾಗಿ ನಾವು ಚಿಂತನೆ ಮಾಡಿಕೊಳ್ಳಬಹುದು. ಯಾಕೆಂದರೆ 2 ಪರಂಪರೆಯ ಜ್ಞಾನಿಗಳು ಮಾಡಿದಂತಹ ಚಿಂತನೆಗಳು. ಮುಖ್ಯವಾಗಿ
ನಮ್ಮ ತ್ವಗಿಂದ್ರಿಯದಲ್ಲಿ ತ್ವಕ್ ಮೇಲನೇ ಆ ಒಂದು ತ್ವಕ್ ಇಂದ್ರಿಯಕ್ಕೆ ಕಾರಣವಾಗಿರುವಂತಹ ಆ ತ್ವಕ್ ಧಾತುವಿನಲ್ಲಿ ವಿಶೇಷವಾಗಿ ಪ್ರಸ್ತಾವ ನಾಮಕ ಅನಿರುದ್ಧ ಸನ್ನಿಹಿತನಾಗಿದ್ದಾನೆ. ಹರಿಕಥಾಮೃತ ಸಾರದಲ್ಲಿ ನಮ್ಮ ಜಗನ್ನಾಥದಾಸರು ಹೇಳ್ತಾರೆ ಪ್ರಸ್ತಾವ ನಾಮಕ ವಾಸುದೇವ ಅಂತ. ಆ ಒಂದು ರೂಪಗಳನ್ನು ಚಿಂತರಿಸಬೇಕು. ಯಾಕೆಂದರೆ ಈ ತ್ವಕ್ ಧಾತುವಿನಲ್ಲಿ ವಿಶೇಷವಾಗಿ ರಮಾ ಹಾಗೂ ರಾಮ ಅಂದರೆ ಲಕ್ಷ್ಮೀನಾರಾಯಣರು ರಾಮನಾಗಿ ಸನ್ನಿಹಿತನಾಗಿ ನಮಗೆ ಲಾವಣ್ಯವನ್ನು ಕೊಡುವವರಾಗಿದ್ದಾರೆ. ಚರ್ಮದಲ್ಲಿ ವಿಶೇಷವಾಗಿ ಉದ್ಗೀತ ನಾಮಕ ಪ್ರದ್ಯುಮ್ನ ಅಥವಾ ಪ್ರತಿಹಾರ ನಾಮಕ ಅನಿರುದ್ಧ ವಿಶೇಷವಾಗಿ ಸನ್ನಿಹಿತನಾಗಿದ್ದಾನೆ. ಇಲ್ಲಿ ವಿಶೇಷವಾಗಿ ಲಕ್ಷ್ಮೀಪತಿಯಾಗಿ ಪರಮಾತ್ಮ ನಮ್ಮ ದೇಹಕ್ಕೆ ಬಂದಿರುವಂತಹ ಮಹಾವೃಣ ಅರ್ಥಾತ್ ಚರ್ಮಕ್ಕೆ ಸಂಬಂಧಪಟ್ಟಿರುವಂತಹ ಆ ಎಲ್ಲ ರೋಗಗಳನ್ನು ಸಂಹಾರ ಮಾಡುತ್ತಾನೆ. ಮುಂದೆ ಮಾಂಸದಲ್ಲಿ ವಿಶೇಷವಾಗಿ ಪ್ರತಿಹಾರ ನಾಮಕ ಸಂಕರ್ಷಣ ಅಥವಾ ಉದ್ಗೀತ ನಾಮಕ ನಾರಾಯಣ ಸನ್ನಿಹಿತನಾಗಿದ್ದಾನೆ. ಇಲ್ಲಿ ವಿಶೇಷವಾಗಿ ವಿಷ್ಣು ವರನಾಮಕನಾಗಿ ನಮ್ಮನ್ನು ಪುಷ್ಟಿಸುತ್ತಾನೆ. ಆ ಪುಷ್ಟಿವಂತರಾಗಿ ಮಾಡುವಂತಹ ಆ ವಿಷ್ಣು ಇಲ್ಲಿ ಮಾಂಸದಲ್ಲಿ ಸನ್ನಿಹಿತನಾಗಿದ್ದಾನೆ. ಮುಂದೆ ರುಧಿರದಲ್ಲಿ ವಿಶೇಷವಾಗಿ ಉಪೇಂದ್ರ ಅಥವಾ ಉಪದ್ರವ ನಾಮಕ ವಾಸುದೇವ ಹಾಗೂ ನಿಧನ ನಾಮಕ ಸಂಕರ್ಷಣ ವಿಶೇಷವಾಗಿ ಸನ್ನಿಹಿತನಾಗಿ, ಅದರೊಂದಿಗೆ ವಿಶೇಷವಾಗಿ ಹರಿಯು ಶಾಂತ ಸಂವಿತ್ ನಾಮಕನಾಗಿ ಸನ್ನಿಹಿತನಾಗಿ ನಮಗೆ ಬಲಪ್ರದನಾಗಿದ್ದಾನೆ ಅಂತ ಚಿಂತಿಸಬೇಕು. ಮುಂದೆ ನಮ್ಮ ಮೇಧಸ್ಸಿನಲ್ಲಿ ವಿಶೇಷವಾಗಿ ನಿಧನ ನಾಮಕ ನಾರಾಯಣ ಅಥವಾ ಮೇಧಾನಾಮಕ ನಾರಾಯಣ ಹಾಗೂ ವಷಟ್ಕಾರ ಷಡ್ಗುಣಾತ್ಮ ಅಂತ ಹರಿಕಥಾಮೃತಸಾರದಲ್ಲಿ ಬರುವಂತಹದ್ದು. ವಿಶೇಷವಾಗಿ ಷಡ್ಗುಣ ಸಂಪನ್ನನಾಗಿರುವಂತಹ ವಿಷ್ಣು ನಮಗೆ ಐಶ್ವರ್ಯಪ್ರದನಾಗಿದ್ದಾನೆ ನಮ್ಮ ಮೇಧಸ್ಸಿನಲ್ಲಿ ಅಂತ ಚಿಂತಿಸಬೇಕು. ಹಾಗೂ ಮಜ್ಜದಲ್ಲಿ ವಿಶೇಷವಾಗಿ ವಷಟ್ಕಾರ ಸಾರಾತ್ಮರನ್ನು ಚಿಂತಿಸಬೇಕು. ಯಾಕೆಂದರೆ ಪರಮಾತ್ಮ ಸಾರಾತ್ಮ ವಿಶೇಷವಾಗಿ ಆದಿವರಾಹ ರೂಪವನ್ನು ಚಿಂತಿಸಬೇಕು ಅಂತ ಹರಿಕಥಾಮೃತಸಾರದಲ್ಲಿ ಅಧ್ಯಾತ್ಮಮಾನದಲ್ಲಿ ಬರುವಂತಹ ಚಿಂತನೆ. ಅವೆಲ್ಲರೊಂದಿಗೆ ವಿಶೇಷವಾಗಿ ಪರಮಾತ್ಮ ನಮ್ಮ ಮಜ್ಜಸ್ಸಿನಲ್ಲಿ ಮಜ್ಜಾನಾಮಕನಾಗಿಯೇ ಸನ್ನಿಹಿತನಾಗಿದ್ದಾನೆ. ಯಾಕೆಂದರೆ ಅವನು ಮದಸ್ಯ ಜನಕ, ಆದ್ದರಿಂದ ಅವನು ಮಜ್ಜ ಎಂಬುವಂತಹ ನಾಮದಲ್ಲಿಯೂ ಕರೆನಿಸಿಕೊಳ್ಳುತ್ತಾನೆ. ಮುಂದೆ ಮುಖ್ಯವಾಗಿ ನಮ್ಮ ದೇಹದಲ್ಲಿರುವಂತಹ 360 ಎಲುಬುಗಳು ಅರ್ಥಾತ್ ಅಸ್ಥಿಯಲ್ಲೂ ಕೂಡ ವಿಶೇಷವಾಗಿ ಹಂಸಾದಿ ರೂಪಗಳ ಚಿಂತನೆ ಮಾಡಿಕೊಳ್ಳಬೇಕು, ಆದಿತ್ಯಾದಿ ರೂಪಗಳ ಚಿಂತನೆ ಮಾಡಿಕೊಳ್ಳಬೇಕು. ಆ ಹಂಸ, ನರಸಿಂಹ, ಉಪದ್ರವಾದಿ ರೂಪಗಳ ಚಿಂತನೆ ಹರಿಕಥಾಮೃತಸಾರದಲ್ಲಿ ಬರುವಂತಹದ್ದು. ಇಲ್ಲಿ ವಿಶೇಷವಾಗಿ ಪರಮಾತ್ಮ ಅಸ್ಥಿಯಲ್ಲಿ ಸಂಚಾರ ಮಾಡುತ್ತಿದ್ದಾನೆ ಪರಮಾತ್ಮ ಅಂತ ಚಿಂತಿಸಬೇಕು. ಯಾಕೆಂದರೆ ಅವನು ಅಸ್ಥಿನಾಮಕ, ಅಸ್ಥಿಯಲ್ಲಿ ಸಂಚಾರ ಮಾಡುತ್ತಾನೆ, ಆದ್ದರಿಂದ ಅವನು ಅಸ್ಥಿನಾಮಕ ಅಂತ ನಾವು ವಿಶೇಷವಾಗಿ ಚಿಂತಿಸಬೇಕು. ಹಾಗೂ ಅದೇ ರೀತಿಯಾಗಿ ನಮ್ಮ ದೇಹದ ಪರ್ವಗಳು ಅಂದರೆ ಜಾಯಿಂಟ್ಸ್ ಅಂತ ಏನು ಕರಿತೇವೆ ಅವರಲ್ಲೂ ಕೂಡ ವಿಶೇಷವಾಗಿ ಪರಮಾತ್ಮನ 360 ರೂಪಗಳನ್ನು ಚಿಂತಿಸಬೇಕು. ಅವು ಹಗಲಿಗೆ ಹಾಗೂ ರಾತ್ರಿಗೆ ಅಭಿಮಾನಿಯಾಗಿರುವಂತಹ ರೂಪಗಳನ್ನು ಚಿಂತಿಸಿ ಮುಖ್ಯವಾಗಿ ನಮ್ಮ ಒಂದೊಂದು ಅಂಗುಷ್ಠದಲ್ಲಿ ಆ ಅಂಗುಳಿನಲ್ಲಿ ವಿಶೇಷವಾಗಿ 1009 ರೂಪಗಳನ್ನು ಚಿಂತಿಸಬೇಕು. ಈ ರೀತಿಯಾಗಿ ನಾವು ಚಿಂತಿಸಿದಾಗ ಈ ಎಲ್ಲ ಸ್ಥಳಗಳಲ್ಲಿ ನಾವು ಚಿಂತಿಸಿದಾಗ ನಮ್ಮ ಆಯುವೃದ್ಧಿ ಆಗುತ್ತದೆ ಅಂತ ಹೇಳುತ್ತಾರೆ ಜ್ಞಾನಿಗಳು. ಆದ್ದರಿಂದ ನಮ್ಮ ದೇಹದ ಒಂದೊಂದು ಭಾಗದಲ್ಲಿರುವಂತಹ ಪರಮಾತ್ಮನಿಗೆ ವಿಶೇಷವಾಗಿ ನಮಸ್ಕರಿಸಿ, ಮುಖ್ಯವಾಗಿ ದೇಹದಲ್ಲಿ 9 ಕೋಟಿ ತತ್ವಾಭಿಮಾನಿ ದೇವತೆಗಳಿದ್ದಾರೆ ಅಂತ ಜ್ಞಾನಿಗಳು ಹೇಳ್ತಾರೆ. ಅದರಲ್ಲಿ ಮುಖ್ಯವಾಗಿ 24 ತತ್ವಾಭಿಮಾನಿ ದೇವತೆಗಳು. ಆ ತತ್ವಾಭಿಮಾನಿ ದೇವತೆಗಳಿಗೆ ನಿಯಾಮಕವಾಗಿರುವಂತಹ ರೂಪಗಳು ಯಾವುದು ಅಂದರೆ ಕೇಶವಾದಿ ರೂಪಗಳು. ಅಂದರೆ ನಾವು ಆಚಮನೆ ಯಾವಾಗ ಮಾಡುತ್ತೇವೋ ಆ ಆಚಮನೆ ಮಾಡಿದಾಗ ಆ ಎಲ್ಲ ತತ್ವಾಭಿಮಾನಿ ದೇವತೆಗಳ ಅಂತರ್ಗತನಾಗಿರುವಂತಹ ನಮ್ಮ ದೇಹದಲ್ಲಿರುವಂತಹ ಕೇಶವಾದಿ ರೂಪಗಳಿಗೆ ಹೋಗುತ್ತಿವೆ ಅಂತ ನಾವು ಆ ರೂಪದ ಚಿಂತನೆಯನ್ನು ಮಾಡಿಕೊಳ್ಳಬೇಕು. ಮುಖ್ಯವಾಗಿ ಇದೇ ರೀತಿಯಾಗಿ ನಾವು ಆ ಒಂದು ಚಿಂತನೆ ಸಪ್ತ ಧಾತುಗಳ ಚಿಂತನೆ ಹಾಗೂ ಪಂಚಕೋಶಗಳ ಚಿಂತನೆಯನ್ನು ಮಾಡಿದ್ದೇವೆ. ಹಾಗೂ ಮುಖ್ಯವಾಗಿ ನಾವು ಪರಮಾತ್ಮನ ಧ್ಯಾನಕ್ಕೆ ತಯಾರಾಗುತ್ತಿದ್ದೇವೆ. ತತ್ಪೂರ್ವದಲ್ಲಿ ನಮ್ಮಲ್ಲಿರುವಂತಹ ಆ 6 ವೈದಿಗಳು ಅರಿಷಡ್ವರ್ಗಗಳನ್ನು ನಾವು ನಾಶ ಮಾಡಿಕೊಳ್ಳಬೇಕು. ಮುಖ್ಯವಾಗಿ ಭೀಮಸೇನ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡಿದ್ದೇವೆ. ಅದೇ ರೀತಿಯಾಗಿ ನಾವು ಪೂರ್ವದಲ್ಲಿ ನೋಡಿದ್ದೇವೆ ಸಪ್ತಶತಿಯಲ್ಲಿ ಬರುವಂತಹದ್ದು ದುರ್ಗಾದೇವಿ ಚಿಂತನೆಯ ಫಲವೇನೆಂದರೆ ನಮ್ಮಲ್ಲಿರುವಂತಹ ಅರಿಷಡ್ವರ್ಗಗಳು ಅಜ್ಞಾನ ಅಹಂಕಾರಾದಿಗಳ ನಾಶ ಆಗುತ್ತದೆ. ಮುಖ್ಯವಾಗಿ ಕೊನೆಯದಾಗಿ ಅವರೆಲ್ಲರೂ ಆ ಎಲ್ಲ ಕಾರ್ಯ ಮಾಡಲಿಕ್ಕೆ ಕಾರಣವೇನು ಆ ಪರಮಾತ್ಮ. ಆದ್ದರಿಂದ ಪರಮಾತ್ಮನಲ್ಲೂ ಕೂಡ ನಾವು ಪ್ರಾರ್ಥನೆ ಮಾಡಿಕೊಳ್ಳಬೇಕು, ಅರಿಷಡ್ವರ್ಗಗಳ ಜಯ ಆಗಬೇಕು ಅಂತ. ಮುಖ್ಯವಾಗಿ ನಮ್ಮ ದೇಹದಲ್ಲಿ 6 ಸ್ಥಾನಗಳಲ್ಲಿ ಪರಮಾತ್ಮ ನಿಂತು ಅರಿಷಡ್ವರ್ಗಗಳ ನಾಶ ಮಾಡುತ್ತಾನೆ. ಯಾವ ಸ್ಥಾನಗಳು ಅಂದರೆ ವಾಕ್, ಪಾಣಿ, ಪಾದ, ಶ್ರೋತ್ರ, ಮನೋ, ಹೃದಯ ಸ್ಥಾನೇಶು ಚ. ವಿಶೇಷವಾಗಿ ನಮ್ಮ ವಾಕಿನಲ್ಲಿ ವಿಷ್ಣು ಸನ್ನಿಹಿತನಾಗಿ ಕಾಮವನ್ನು ನಾಶ ಮಾಡುತ್ತಿದ್ದಾನೆ. ಪಾಣಿ ಅರ್ಥಾತ್ ಕೈಯಿನಲ್ಲಿ ತಾನು ಪ್ರಜ್ಞಾನಾಮಕನಾಗಿ ಕ್ರೋಧವನ್ನು ನಾಶ ಮಾಡುತ್ತಿದ್ದಾನೆ. ನಮ್ಮ ಪಾದದಲ್ಲಿ ಪ್ರಿಯಾನಾಮಕನಾಗಿ ಲೋಭವನ್ನು ನಾಶ ಮಾಡುತ್ತಿದ್ದಾನೆ. ಕಿವಿ ಶ್ರೋತೃವಿನಲ್ಲಿ ವಿಶೇಷವಾಗಿ ಪರಮಾತ್ಮ ಸತ್ಯಾನಾಮಕನಾಮಕಿ ಮೋಹವನ್ನು ನಾಶ ಮಾಡುತ್ತಿದ್ದಾನೆ. ಮನಸ್ಸಿನಲ್ಲಿ ತಾನು
ಅನಂತ ನಾಮಕನಾಗಿ ಮದವನ್ನು ನಾಶ ಮಾಡಿ ಹೃದಯ ಸ್ಥಾನದಲ್ಲಿ ವಿಶೇಷವಾಗಿ ತಾನು ಆನಂದ ಅಥವಾ ನಂದನಾಮಕನಾಗಿ ಮತ್ಸರವನ್ನು ನಾಶ ಮಾಡುತ್ತಿದ್ದಾನೆ ಅಂತ ನಾವು ವಿಶೇಷವಾಗಿ ಚಿಂತಿಸಬೇಕು. ಕೊನೆಯದಾಗಿ ನಮ್ಮ ದೇಹದ ಎಲ್ಲ ಆಕಾಶ ಸ್ಥಳಗಳು ಅಂತ ಒಂದಿಷ್ಟಿವೆ, ಅದರಲ್ಲೂ ಪರಮಾತ್ಮನ ಚಿಂತನೆ ಮಾಡಿಕೊಳ್ಳುತ್ತಾ ನಾವು ಹೃತ್ಕಮಲದ ಚಿಂತನೆಗೆ ಬರುವವರಾಗೋಣ. ವಿಶೇಷವಾಗಿ ನಮ್ಮ ಹೃದಯದ ಆಕಾಶದ ಸ್ಥಳದಲ್ಲಿ ಪರಮಾತ್ಮ ಪುರುಷನಾಮಕ ಅನಿರುದ್ಧ ಸನ್ನಿಹಿತನಾಗಿದ್ದಾನೆ. ನಮ್ಮ ದವಡೆ ಅಂದರೆ ಬಾಯಿನ ಮೇಲ್ಭಾಗ ಆ ಒಂದು ಸ್ಥಳದಲ್ಲಿ ಪ್ರದ್ಯುಮ್ನ ಇಂದ್ರಯೋನಿಯಾಗಿ ಸನ್ನಿಹಿತನಾಗಿದ್ದಾನೆ. ಹಾಗೂ ಆ ತಲೆಯ ಮೂಲ ಭಾಗದಲ್ಲಿ, ಈ ಒಂದು ಭಾಗ ಏನಿದೆ ತಲೆ ಕೂದಲು ಎಲ್ಲಿ ಬರುತ್ತದೋ ಆ ಒಂದು ಮೂಲ ಭಾಗದಲ್ಲಿ ವಿಶೇಷವಾಗಿ ಸಂಕರ್ಷಣ ಮೀತಿ ನಾಮಕನಾಗಿ ಸನ್ನಿಹಿತನಾಗಿದ್ದಾನೆ. ಹಾಗೂ ಆ ಒಂದು ಕಪಾಲದ ಮೇಲ್ಭಾಗದಲ್ಲಿ ವಿಶೇಷವಾಗಿ ಇಲ್ಲಿ 12 ಅಂಗುಲ ಎತ್ತರದ ಮೇಲೆ ಪರಮಾತ್ಮ ವಾಸುದೇವ ನಾಮಕ ಪರಮಾತ್ಮ ಅವ್ಯಯನಾಗಿ ಸನ್ನಿಹಿತನಾಗಿ ವಿಶೇಷವಾಗಿ ನಮ್ಮ ಹೃದಯ ಸ್ಥಾನದಲ್ಲಿ ಅನಂತ ರೂಪಗಳಲ್ಲಿ ನಮ್ಮ ಬಿಂಬನೊಂದಿಗೆ ಪರಮಾತ್ಮ ಸನ್ನಿಹಿತನಾಗಿದ್ದಾನೆ ಅಂತ ಚಿಂತಿಸಬೇಕು. ಅದರಲ್ಲಿ ವಿಶೇಷವಾಗಿ ವಾಮನ ರೂಪ, ಆ ವಾಮನ ರೂಪ ಬಹಳ ಸಣ್ಣದಾದ ರೂಪ ಅಂತ ರಾಘವೇಂದ್ರ ಸ್ವಾಮಿಗಳು ಹೇಳ್ತಾರೆ. ಅದು ಧ್ಯಾನಾರ್ಹ ವಾಮನ ಅಂತ ವಾದಿರಾಜರು ಹೇಳ್ತಾರೆ. ಅಂದರೆ ಧ್ಯಾನಕ್ಕೆ ಯೋಗ್ಯವಾಗಿರುವಂತಹ ರೂಪ, ಯಾಕೆಂದರೆ ಬಹಳ ಸಣ್ಣದ ಆಕಾರ, ಅದರಿಂದ ಚಿಂತಿಸಲಿಕ್ಕೆ ಸ್ವಲ್ಪ ಸುಲಭವಾಗುತ್ತದೆ. ಅದರಿಂದ ಆ ಒಂದು ವಾಮನ ರೂಪವನ್ನು, ಆ ವಾಮನ ರೂಪ ವಿಶೇಷವಾಗಿ ನಮ್ಮ ದೇಹದಲ್ಲಿರುವಂತಹ ಪ್ರಾಣದೇವರಿಗೆ ವಿಶೇಷವಾಗಿ ಬಲವನ್ನು ನೀಡುತ್ತಿದೆ ಅಂತ ನಾವು ಚಿಂತಿಸಬೇಕು. ಹಾಗೂ ಮುಖ್ಯವಾಗಿ ನಮ್ಮ ದೇಹದಲ್ಲಿ ಗಾಯತ್ರಿ ರೂಪಿ ಪರಮಾತ್ಮನ ಚಿಂತಿಸಬೇಕು. ಎಂತಹ ಗಾಯತ್ರಿ ರೂಪ ಅಂದರೆ ತಾನು ಗಾಯತ್ರಿ, ಯಾರು ಗಾಯತಿ ತ್ರಾಯತೇತಿ ಗಾಯತ್ರಿ, ಯಾರು ಗಾಯನದಿಂದ ಪಾಡುತ್ತಾರೋ ಅರ್ಥಾತ್ ಸ್ತುತಿ ಮಾಡ್ತಾರೋ ಅವರನ್ನು ರಕ್ಷಿಸುತ್ತಾನೆ. ವಿಶೇಷವಾಗಿ ಪುರುಷರಾದವರು ಆ ಒಂದು ಗಾಯತ್ರಿ ಜಪವನ್ನು ಮಾಡುವರಾಗಿದ್ದೀರೆ, ಸ್ತ್ರೀಯರಿಗೂ ಕೂಡ ಅದರಂತೆ ಇರುವಂತಹ ಅನುಷ್ಠಾನಗಳನ್ನು ಮಾಡುತ್ತಿದ್ದೀರಾ. ಆ ಗಾಯತ್ರಿ ರೂಪಿ ಪರಮಾತ್ಮ ನಮ್ಮ ಹೃದಯ ಸ್ಥಾನದಲ್ಲಿ ಇದ್ದಾನೆ ಅಂತ ಯಾಕೆ ಚಿಂತಿಸಬೇಕು ಅಂದರೆ, ನಾವು ಪ್ರತಿಯೊಂದು ಜಪ ಮಾಡಿದಾಗ ನನ್ನ ಹೃದಯ ಸ್ಥಾನದಲ್ಲಿರುವಂತಹ ಪರಮಾತ್ಮನಿಗೆ ಈ ಒಂದು ಜಪ ಅಂತ ನಾವು ಚಿಂತಿಸಬೇಕು. ಅಂತಹ ಪರಮಾತ್ಮನನ್ನು ನಾವು ಆ ರೀತಿಯಾಗಿ ಗಾಯನ ಮಾಡಿದರೆ ಅವನು ತ್ರಾಯತೆ, ನಮ್ಮನ್ನು ಕಾಯುತ್ತಾನೆ ಅಂತ ಚಿಂತಿಸಿ ಅಂತಹ ಪರಮಾತ್ಮನ ದರ್ಶನ ಪಡೆದುಕೊಳ್ಳುವುದೇ ಈ ಒಂದು ಜೀವನದ ಒಂದು ದೊಡ್ಡ ಗುರಿ. ಅದು ಬಹಳ ದೂರವಾಗಿರುವಂತಹದ್ದು. ಆದ್ದರಿಂದ ನಾವು ಆ ಸಾಧನೆ ಮಾಡಿಕೊಳ್ಳಲಿಕ್ಕೆ ಒಂದು ಮೆಟ್ಟಲನ್ನು ಹತ್ತಬೇಕಾದರೆ ವಿಶೇಷವಾಗಿ ಆ ಪರಮಾತ್ಮನ ಧ್ಯಾನ, ಅವನಿಂದ ಅಭಿನ್ನನಾಗಿರುವಂತಹ ಶ್ರೀನಿವಾಸನ ದರ್ಶನವನ್ನು ಪಡೆದುಕೊಂಡರೆ ಆತನ ದರ್ಶನ, ನಮ್ಮ ಬಿಂಬನ ದರ್ಶನಕ್ಕೂ ಬಹಳ ಸುಲಭ ಸಾಧ್ಯ ನಮ್ಮ ಮುಂದಿನ ಜನ್ಮಗಳಲ್ಲಿ ಅಂತ ನಾವು ಚಿಂತಿಸಿ ಆ ಶ್ರೀನಿವಾಸನ ದರ್ಶನಾರ್ಥವಾಗಿ ತಿರುಪತಿ ಕ್ಷೇತ್ರಕ್ಕೆ ಹೊರಟುವರಾಗಿದ್ದೇವೆ. ತತ್ಪೂರ್ವದಲ್ಲಿ ವಿಶೇಷವಾಗಿ ಮಂತ್ರಾಲಯ ಕ್ಷೇತ್ರಕ್ಕೆ ಬಂದಿದ್ದೇವೆ. ಗುರುಗಳ ದರ್ಶನ, ಏಕೆಂದರೆ ಗುರುವಿನ ಗುಲಾಮನ ಆಗುವ ತನಕ ದೊರೆಯದಣ್ಣ ಮುಕುತಿ, ಗುರುಗಳ ಅನುಗ್ರಹವನ್ನು ಪಡೆದುಕೊಂಡೇ ನಾವು ದೇವರ ದರ್ಶನಕ್ಕೆ ಹೋಗಬೇಕು. ಆದ್ದರಿಂದ ಯಜ್ಞಭೂಮಿ ಪರಮ ಪವಿತ್ರವಾಗಿರುವಂತಹ ಮಂಚಾಲೆ ಗ್ರಾಮಕ್ಕೆ ಬಂದಿದ್ದೇವೆ. ಅಲ್ಲಿರುವಂತಹ ಬರಹಜ ತುಂಗಾ ಸ್ನಾನವನ್ನು ಮಾಡಿ ಸಂಕಲ್ಪ ಪುರಸ್ಸರವಾಗಿ ಅಲ್ಲೇ ನದಿಯ ದಡದಲ್ಲಿ ಕಾಣಿಸುವಂತಹ ದುರ್ಗಾ ಪರಶುರಾಮ ದೇವರ ದರ್ಶನವನ್ನು ಪಡೆದುಕೊಳ್ಳುತ್ತಿದ್ದೇವೆ. ಅರಿಷಡ್ವರ್ಗಗಳನ್ನು ನಾಶ ಮಾಡುವಂತಹ ಆ ಒಂದು ದುರ್ಗೆ, ಆ ವೇದ ಪ್ರತಿಪಾದ್ಯಳಾಗಿರುವಂತಹ ಆ ದುರ್ಗೆ, ಆ ಮಂಚಾಲಮ್ಮ ಪರಶುರಾಮ ದೇವರೊಂದಿಗೆ ಇರುವಂತಹ ದೃಶ್ಯವನ್ನು ನೋಡಿ ನಾವು ನಮಸ್ಕರಿಸಿ ಅವರ ಅನುಗ್ರಹವನ್ನು ಪಡೆದುಕೊಂಡು ನಾವು ದೇವಸ್ಥಾನವನ್ನು ಮುಖ್ಯದ್ವಾರದ ಮೂಲಕವಾಗಿ ಪ್ರವೇಶಿಸುತ್ತಿದ್ದೇವೆ. ನಮಗೆ ಮೊದಲನೇದಾಗಿ ಕಾಣಿಸುವಂತಹ ವ್ಯಕ್ತಿಯೇ ನಮ್ಮ ವಾದೀಂದ್ರ ತೀರ್ಥರು. ಧ್ಯಾನದಲ್ಲಿ ರಾಘವೇಂದ್ರ ಸ್ವಾಮಿಗಳನ್ನು ಕೊಂಡಾಡುತ್ತಿದ್ದಾರೆ. ಹಾಗೂ ಕೂಡ ಯಾವ ಭಕ್ತರು ಬರುತ್ತಿದ್ದಾರೋ ಆ ಎಲ್ಲ ಭಕ್ತರ ಮೇಲೆ ಅನುಗ್ರಹ ಮಾಡಬೇಕೆಂದು ರಾಘವೇಂದ್ರ ಸ್ವಾಮಿಗಳಿಗೆ ನಮ್ಮ ಪರವಾಗಿ ಪ್ರಾರ್ಥನೆ ಮಾಡಿಕೊಳ್ಳುತ್ತಿದ್ದಾರೆ. ಆದ್ದರಿಂದ ಆ ವಾದೀಂದ್ರ ಸ್ವಾಮಿಗಳಿಗೆ ನಾವು ಕೂಡ ನಮಸ್ಕರಿಸಿ ನಾವು ಮುಂದೆ ಪ್ರಾಕಾರವನ್ನು ಪ್ರವೇಶಿಸಿ ನಮಗೆ ಕಾಣಿಸುವಂತಹದ್ದೇ ಹನುಮಂತ ದೇವರು. ಅಂತಹ ಹನುಮಂತ ದೇವರು, ರುದ್ರದೇವರು, ಶೇಷದೇವರನ್ನು ವಿಶೇಷವಾಗಿ ನಮಸ್ಕರಿಸಿ ನಮಗೆ ಕಾಣಿಸುವಂತಹ ಅದ್ಭುತವಾಗಿರುವಂತಹ ದೃಶ್ಯ ರಾಘವೇಂದ್ರ ಸ್ವಾಮಿಗಳ ದಿವ್ಯ ಪರಮ ಪವಿತ್ರವಾಗಿರುವಂತಹ ವೃಂದಾವನ. ಅದರ ಮೇಲೆ ನರಸಿಂಹ ದೇವರು, ಹಯಗ್ರೀವ ದೇವರು, ರಾಮದೇವರು, ಕೃಷ್ಣ ಇತ್ಯಾದಿ ಅನಂತ ರೂಪಗಳು ಕಾಣಿಸುತ್ತವೆ. ಮುಖ್ಯ ಪ್ರಾಣದೇವರ ಎಲ್ಲ ರೂಪಗಳು, ಲಕ್ಷ್ಮೀದೇವಿಯ ರೂಪಗಳು, ಸಕಲ ತತ್ವಾಭಿಮಾನಿ ದೇವತೆಗಳ, ತೀರ್ಥಾಭಿಮಾನಿ, ಕ್ಷೇತ್ರಾಭಿಮಾನಿ ದೇವತೆಗಳ ಸನ್ನಿಧಾನ ಈ ಒಂದು ಸ್ಥಳದಲ್ಲಿ ಇದೆ. ಬರೀ ರಾಘವೇಂದ್ರ ಸ್ವಾಮಿಗಳ ವೃಂದಾವನ ಅಷ್ಟೇ ಅಲ್ಲ, ಬಹಳಷ್ಟು ಜನ ಯತಿಗಳ ಸನ್ನಿಧಾನದಲ್ಲೂ ಇದೇ ರೀತಿಯಾಗಿ ಎಲ್ಲ ತತ್ವಾಭಿಮಾನಿಗಳು, ಕ್ಷೇತ್ರಾಭಿಮಾನಿಗಳು, ತೀರ್ಥಾಭಿಮಾನಿ ದೇವತೆಗಳು ಬಂದು ಸನ್ನಿಹಿತರಾಗಿದ್ದಾರೆ. ಆದ್ದರಿಂದ ಅವರ ವೃಂದಾವನದ ಪ್ರದಕ್ಷಿಣೆಯೇ ಸರ್ವಯಾತ್ರಾ ಫಲಾವಪ್ತಿ ಯಥಾಶಕ್ತಿ ಪ್ರದಕ್ಷಿಣಂ. ಈ ರೀತಿಯಾಗಿ ಎಲ್ಲ ದೇವತೆಗಳು ಬಂದು ಸನ್ನಿಹಿತರಾಗಿ ತಮ್ಮ ಬಿಂಬನ ಪೂಜೆ ಈ ಒಂದು ಸ್ಥಳದಲ್ಲಿ ಮಾಡುತ್ತಿದ್ದಾರೆ. ಈ ಒಂದು ಅನುಸಂಧಾನವನ್ನು ಮಾಡಿಕೊಂಡು ನಾವು ಪ್ರದಕ್ಷಿಣೆ ಮಾಡಿದಾಗ ನಮಗೆ ಆ ಒಂದು ಸರ್ವಯಾತ್ರಾ ಫಲಾವಪ್ತಿ ಅಂತ ಆ ಒಂದು ಫಲ ವಿಶೇಷವಾಗಿ ಬರುತ್ತದೆ. ಅದರಿಂದ ನಾವು ರಾಘವೇಂದ್ರ ಸ್ವಾಮಿಗಳ ವೃಂದಾವನರಾಗಿರಬಹುದು ಅಥವಾ ನಮ್ಮ ವಾದಿರಾಜರು ವಿಶೇಷವಾಗಿ ತೀರ್ಥಾನಾಮುತ್ತಮಂ ತೀರ್ಥಂ ವನಾನಾಮುತ್ತಮಂ ವನಂ ಕ್ಷೇತ್ರಾಣಾಮುತ್ತಮಂ ಕ್ಷೇತ್ರಂ ಮಮ ವೃಂದಾವನಂ ದ್ವಿಜ ಅಂತ ಏನು ಆಖ್ಯಾನದ ಮಾತಿದೆ. ಅದೇ ರೀತಿಯಾಗಿ ಅಂದರೆ ಯಾವ ಗುರುಗಳ ವೃಂದಾವನಕ್ಕೆ ಹೋದರೂ ಆ ಒಂದು ಅನುಸಂಧಾನ ಪುರಸ್ಸರವಾಗಿ ನಾವು ನಮಸ್ಕಾರ ಹಾಕಿದರೆ ಆ ಒಂದು ಕ್ಷೇತ್ರದ ಆ ಒಂದು ತೀರ್ಥಯಾತ್ರೆಯ ಫಲವೂ ಕೂಡ ನಮಗೆ ಲಭಿಸುತ್ತದೆ.
ಅದರಿಂದ ಆ ಒಂದು ಅನುಸಂಧಾನ ಪುರಸ್ಸರವಾಗಿ ನಾವು ರಾಘವೇಂದ್ರ ಸ್ವಾಮಿಗಳ ವೃಂದಾವನಕ್ಕೆ ಪ್ರದಕ್ಷಿಣೆಯನ್ನು ಮಾಡಿಕೊಂಡು ಬಂದು ನಾವು ಮತ್ತೆ ವೃಂದಾವನದ ಮುಂದೆ ಬಂದು ನಿಂತಿದ್ದೇವೆ. ನಮಸ್ಕರಿಸಿ ನಾವು ವೃಂದಾವನವನ್ನು ನೋಡಿದಾಗ ನಮಗೆ ಕಾಣಿಸುವಂತಹ ದೃಶ್ಯ ಅದ್ಭುತ. ನಮಗೆ ಕಾಣಿಸುವಂತಹದ್ದು ನಮ್ಮ ಪ್ರಹ್ಲಾದರಾಜರು, ನರಸಿಂಹದೇವರನ್ನು ಒಲಿಸಿಕೊಂಡಂತಹ ಪ್ರಹ್ಲಾದರಾಜರು ಹಿರಣ್ಯಕಶಿಪುವನ್ನು ಸಂಹಾರ ಮಾಡಿ ಕೊರಳನ್ನು ತಾನು ವನಮಾಲೆಯಾಗಿ ಧಾರಣೆ ಮಾಡಿಕೊಂಡು ಉಗ್ರವಾದ ರೂಪ, ಆ ಉಗ್ರವಾದ ರೂಪ ಕಂಡರೂ ಪ್ರಹ್ಲಾದರಾಜರಿಗೆ ಯಾವುದೇ ತರಹದ ಭಯವಿಲ್ಲ. ತಾವು ಭಕ್ತಿ ಪುರಸ್ಸರವಾಗಿ ಮೈಮರೆತು ಸ್ತೋತ್ರ ಮಾಡುತ್ತಿದ್ದಾರೆ. ಈ ಸ್ತೋತ್ರವನ್ನು ಕೇಳಿದಂತಹ ನರಸಿಂಹದೇವರಿಗೆ ಅದ್ಭುತವಾಗಿರುವಂತಹ ಒಂದು ಸಂತೋಷ ಆಗುತ್ತದೆ. ಭಕ್ತನ ಮೇಲೆ ಅನುಗ್ರಹ ಮಾಡಬೇಕು ಎಂಬುವಂತಹ ಒಂದು ಸಂಕಲ್ಪ ಬಂದು ಆ ಪ್ರಹ್ಲಾದರಾಜರನ್ನ ಕೇಳುತ್ತಾರೆ, ನಿನಗೆ ಏನು ಬೇಕು ಅಂತ. ತಾವು ಕೂಡ ಕೇಳುವವರಾಗ್ತಾರೆ, ನನಗೆ ಏನು ಬೇಡ, ನನಗೆ ಏನು ಬೇಡಲಿಕ್ಕೆ ಒಂದು ಬುದ್ಧಿಯೇ ಬೇಡ ಅಂತ ಕೇಳಿ ಆ ನರಸಿಂಹದೇವರು ಅವರ ಮೇಲೆ ಅನುಗ್ರಹ ಮಾಡಿ ಮತ್ತೆ ಕೇಳ್ತಾರೆ, ಪ್ರಹ್ಲಾದ, ನಾನು ನಿನ್ನನ್ನು ಮುಕ್ತಿಗೆ ಕೊಂಡೊಯ್ಯುತ್ತೇನೆ ಅಂತ ಹೇಳಿದಾಗ ಪ್ರಹ್ಲಾದರಾಜರು ಒಂದು ಮಾತು ಹೇಳ್ತಾರೆ, ನರಸಿಂಹ, ನನ್ನನ್ನೇನೋ ನೀನು ಉದ್ಧಾರ ಮಾಡ್ತೀಯ, ಆದರೆ ನನ್ನ ಸುತ್ತಮುತ್ತಲಿರುವಂತಹ ನಮ್ಮೆಲ್ಲ ಈ ಒಂದು ಆ ಎಲ್ಲ ಜೀವರಾಶಿಗಳ ಗತಿ ಏನು? ಯಾಕೆಂದರೆ ಲೋಕದಲ್ಲಿ ಬಹಳಷ್ಟು ಧಾರ್ಮಿಕರಿದ್ದಾರೆ. ಅವರು ತಮ್ಮ ಸಾಧನೆ ಮುಗಿಸಿಕೊಂಡು ತಾವು ಮೋಕ್ಷಕ್ಕೆ ಹೋಗೋರಾಗ್ತಾರೆ. ಆದರೆ ಯಾರಿಗೆ ಸಾಧನೆ ಎಂಬುವಂತಹ ಶಬ್ದದ ಅರ್ಥವೇ ಗೊತ್ತಿಲ್ಲ, ಆ ಪರಿಚಯವೇ ಇಲ್ಲ, ಅವರ ಗತಿ ಏನು? ಯಾಕೆಂದರೆ ಪ್ರಾಯೇನ ದೇವ ಮುನಯ ಸ್ವವಿಮುಕ್ತ ಕಾಮ ಮೌನಂ ಚರಂತಿ ವಿಜನೇನ ಪರಾರ್ಥನಿಷ್ಠಾ ನೈತಾನ್ ವಿಹಾಯ ಕೃಪಣಾನ್ ವಿಮುಮುಕ್ಷ ಏಕೋ ನಾಣ್ಯಂ ತ್ವದಸ್ಯ ಶರಣಂ ಭ್ರಮತೋನುಪಶ್ಯೇ. ಯಾಕೆಂದರೆ ಅವರು ನಪರಾರ್ಥನಿಷ್ಠ, ತಾವು ಸ್ವವಿಮುಕ್ತ ಕಾಮ, ತಮ್ಮ ಧರ್ಮದಲ್ಲಿ ನಿಷ್ಠರಾಗಿದ್ದಾರೆ. ಆದರೆ ನಪರಾರ್ಥನಿಷ್ಠ, ಅವರಿಗೆ ಬೇರೆಯವರು ಏನಾದರೂ ಆಗಲಿ ಅಂತ ತಮ್ಮ ಸಾಧನೆ ಮುಗಿಸ್ಕೊಂಡು ಹೋಗ್ತಾರೆ. ಯಾಕೆಂದರೆ ಏಕಾಂತದಲ್ಲಿ ಸಾಧನೆ ಮುಗಿಸ್ಕೊಂಡು ತಮ್ಮ ಮುಕ್ತಿಗೆ ಹೋಗೋರಾಗ್ತಾರೆ. ಆದರೆ ಇವರೆಲ್ಲರೂ ಯಾರಿದ್ದಾರೋ, ಯಾರು ಸಾಧನೆ ಎಂಬುವಂತಹ ಶಬ್ದದ ಅರ್ಥವೇ ಗೊತ್ತಿಲ್ಲವೋ ಅಂಥವರ ಗತಿ ಏನು ನರಸಿಂಹದೇವರೇ? ನಾನು ಮತ್ತೆ ಅವರೊಂದಿಗೆ ಅವರಿಗೂ ಕೂಡ ಮುಕ್ತಿ ಎಂಬುವಂತಹ ಒಂದು ಭಾಗ್ಯ ಕೊಡಬೇಕು, ಅವರ ಸಾಧನೆಗೆ ನಾನು ಒಂದು ಪ್ರೇರಣೆ ಕೊಟ್ಟು ಅವರ ಸಾಧನೆ ಮಾಡಿಸಬೇಕು ಅಂತ ನರಸಿಂಹದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುತ್ತಾ ಹೇಳ್ತಾರೆ. ಅದೇ ರೀತಿಯಾಗಿ ನರಸಿಂಹದೇವರು ಅವರಿಗೂ ಕೂಡ ಈ ರೀತಿಯಾಗಿ ಅನುಗ್ರಹ ಮಾಡುತ್ತಾರೆ. ಅದಕ್ಕೇನೆ ನಮ್ಮ ಪ್ರಹ್ಲಾದರಾಜರು ಮತ್ತೆ ಬಾಹ್ಲಿಕರಾಜರಾಗಿ, ವ್ಯಾಸರಾಜರಾಗಿ, ಮುಖ್ಯವಾಗಿ ರಾಘವೇಂದ್ರ ಸ್ವಾಮಿಗಳಾಗಿ, ಅಂದರೆ ವ್ಯಾಸರಾಜರ ಅವತಾರದ ಸಮಾಪ್ತಿ ಆದರೂ ತಾವು ಮತ್ತೆ ಇಹಲೋಕವನ್ನು ತ್ಯಜಿಸಿ ಪರಲೋಕದ ಒಂದು ಯಾತ್ರೆಯನ್ನು ಮಾಡ್ತಾರೆ. ಆದರೆ ರಾಘವೇಂದ್ರ ಸ್ವಾಮಿಗಳಲ್ಲಿ 700 ವರ್ಷಗಳ ಕಾಲ ವೃಂದಾವನಸ್ಥರಾಗೇ ಇದ್ದು ಈ ಒಂದು ಸ್ಥಳ ಮಂಚಾಲೆ ಗ್ರಾಮದಲ್ಲಿ ವೃಂದಾವನದ ಒಳಗೆ ಬಂದು ಕೂತಿದ್ದಾರೆ. ಯಾಕೆಂದರೆ ನಾವು ಬಂದು ಎಷ್ಟು ಜನ್ಮವನ್ನು ತಾಳಿದರೂ ನಮ್ಮ ಮೇಲೆ ಅನುಗ್ರಹ ಮಾಡಬೇಕು ಅಂತ. ಅಂತಹ ಕರುಣಾಳುಗಳು ನಮ್ಮ ಪ್ರಹ್ಲಾದರಾಜರು, ರಾಘವೇಂದ್ರ ಸ್ವಾಮಿಗಳು. ಅಂತಹ ಪ್ರಹ್ಲಾದರಾಜರಿಗೆ ನಾವು ವಿಶೇಷವಾಗಿ ನಮಸ್ಕರಿಸುತ್ತಿದ್ದೇವೆ. ನಮ್ಮನ್ನೂ ಕೂಡ ಈ ರೀತಿಯಾಗಿ ನೀವು ಮತ್ತೆ ಮತ್ತೆ ಬಂದು ನಮ್ಮ ಮೇಲೆ ಕರುಣೆ ಬೀರಿ ನಮ್ಮ ಸಾಧನೆಯನ್ನು ಮಾಡಿಸಿಕೊಳ್ಳಿ ಅಂತ ಪ್ರಹ್ಲಾದರಾಜರ ಮೂಲಕವಾಗಿ ನರಸಿಂಹದೇವರಿಗೆ ಪ್ರಾರ್ಥಿಸುತ್ತಿದ್ದೇವೆ. ಆ ನರಸಿಂಹದೇವರು ಪ್ರಹ್ಲಾದರಾಜರ ಮೂಲಕವಾಗಿ ಅನುಗ್ರಹವನ್ನು ಮಾಡಿ ಮುಂದೆ ನಾವು ವೃಂದಾವನವನ್ನು ನೋಡುತ್ತಾ ನಮಗೆ ಕಾಣಿಸುವಂತಹ ದೃಶ್ಯ ಬಾಹ್ಲಿಕರಾಜರು. ಇಂತಹ ಬಾಹ್ಲಿಕರಾಜರು ಅಂದರೆ ಭೀಮಸೇನ ದೇವರಲ್ಲಿ ತಮ್ಮ ಒಂದು ಪ್ರಾಣತ್ಯಾಗ ಮಾಡಿದಂತಹ ಮಹಾನುಭಾವರು. ಗದಾ ಯುದ್ಧದಿಂದ ಆ ಭೀಮಸೇನ ದೇವರು ನಾವೀಗಷ್ಟೇ ನೋಡಿದ್ದೇವೆ, ಅರಿಷಡ್ವರ್ಗಗಳನ್ನು ನಾಶ ಮಾಡಿದಂತಹ ಭೀಮಸೇನ ದೇವರು. ಬಾಹ್ಲಿಕರಾಜರು ಕೂಡ ಒಂದು ದುರಾದೃಷ್ಟವಶಾತ್ ತಾವು ಕೌರವ ಪಕ್ಷದಲ್ಲಿ ಯುದ್ಧ ಮಾಡಬೇಕಾಗಿರುವಂತಹ ಪ್ರಸಂಗ ಬರುತ್ತದೆ. ಆದರೂ ಕೂಡ ನಮಗೆ ಗೊತ್ತು ಭೀಮಸೇನ ದೇವರು ನಮ್ಮಲ್ಲಿರುವಂತಹ ಎಲ್ಲ ದೋಷವನ್ನು ನಾಶ ಮಾಡ್ತಾರೆ ಅಂತ. ಆದ್ದರಿಂದ ಭೀಮಸೇನ ದೇವರಲ್ಲಿ ಶರಣಾಗತರಾದಾಗ ಭೀಮಸೇನ ದೇವರು ಅವರಿಗೆ ವಿಶೇಷವಾಗಿ ಅನುಗ್ರಹ ಮಾಡ್ತಾರೆ. ಅದೇ ರೀತಿಯಾಗಿ ನಾವು ಕೂಡ ಭೀಮಸೇನ ದೇವರಲ್ಲಿ ಶರಣಾಗತರಾಗಬೇಕು ಅಂತ ನಾವು ತಿಳಿದುಕೊಳ್ಳುತ್ತಾ ಆ ಬಾಹ್ಲಿಕರಾಜರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳಬೇಕು. ನೀವು ಹೇಗೆ ಭೀಮಸೇನ ದೇವರಲ್ಲಿ ಶರಣಾಗತರಾದರೂ ಅದೇ ರೀತಿಯಾಗಿ ನಾವು ಕೂಡ ಶರಣಾಗತರಾಗಬೇಕು ಅಂತ ಪ್ರಾರ್ಥಿಸಿ ವೃಂದಾವನಕ್ಕೆ ನಮಸ್ಕಾರ ಮಾಡಿದಾಗ ನಮಗೆ ಮುಂದೆ ಕಾಣಿಸುವಂತಹ ದೃಶ್ಯವೇ ನಮ್ಮ ವ್ಯಾಸರಾಜರು. ಎಂತಹ ಅದ್ಭುತವಾದ ವ್ಯಾಸರಾಜರು. ರತ್ನಸಿಂಹಾಸನಾರೂಢಂ ಚಾಮರೈರಭಿವೀಜಿತಂ ಧ್ಯಾಯನ್ನಾವರ್ತಯೇಯಸ್ತು ಮಹತೀಂ ಶ್ರಿಯಮಾಪ್ನುಯಾತ್. ರತ್ನ ಸಿಂಹಾಸನದ ಮೇಲೆ ಚಾಮರಾದಿಗಳಿಂದ ಸೇವಿತರಾಗಿ ತಾವು ಕೂರ್ತಿದ್ದಾರೆ. ಆದರೆ ತಮ್ಮ ಮನಸ್ಸು ಆ ಎಲ್ಲ ಭಾಗ್ಯಗಳ ಮೇಲೆ, ಅಂದರೆ ಆ ಒಂದು ವೈಭವದ ಮೇಲೆ ಇಲ್ಲ. ಅವರ ಮನಸ್ಸು ಯಾವುದರ ಮೇಲೆ ಇದೆ ಅಂದರೆ ಕೃಷ್ಣನ ಮೇಲೆ, ಸದಾಕಾಲ ಕೃಷ್ಣನನ್ನು ಧ್ಯಾನಿಸುತ್ತಿದ್ದಾರೆ. ಯಾವ ರೀತಿಯಾಗಿ ಅಂದರೆ ತಾವು ಪೂಜೆಗೆ ಕೂತಾಗ ಒಮ್ಮೆ ಶಾಲಿಗ್ರಾಮಗಳನ್ನೇ ತಾಳವಾಗಿ ಇಟ್ಟುಕೊಂಡು ಭಕ್ತಿ ಪುರಸ್ಸರವಾಗಿ ಮೈಮರೆತು ಕೃಷ್ಣನನ್ನು ಪಾಡಿದವರು. ಅಂತಹ ವ್ಯಾಸರಾಜನಿಗೆ ಕೃಷ್ಣನೇ ತಾನೂ ಬಂದು ಸಾಕ್ಷಾತ್ ಜಗದೊಡೆಯನಾದ ಕೃಷ್ಣನೇ ತಾನು ನರ್ತನ ಮಾಡಿದವನಾಗಿದ್ದಾನೆ. ಅದೇ ರೀತಿಯಾಗಿ ನಾವು ಕೂಡ ನಮ್ಮ ಯೋಗ್ಯತಾನುಸಾರವಾಗಿ ನಾವು ಕೂಡ ಕೃಷ್ಣನಿಗೆ ಜ್ಞಾನ ಭಕ್ತಿ ವೈರಾಗ್ಯ ಪುರಸ್ಸರವಾಗಿ ಪಾಡಿದಾಗ ಆ ಕೃಷ್ಣ ನಮ್ಮ ಯೋಗ್ಯತಾನುಸಾರವಾಗಿ ನಮ್ಮ ಮುಂದೆ ಬಂದು ಕುಣಿಯುತ್ತಾನೆ ಅಂತ ನಾವು ಚಿಂತಿಸಬೇಕು.
ಅಂತಹ ಕೃಷ್ಣನ ಮೇಲೆ ಭಕ್ತಿ, ಜ್ಞಾನ, ವೈರಾಗ್ಯ, ಲೋಕದ ಮೇಲೆ ವೈರಾಗ್ಯ, ಕೃಷ್ಣನಲ್ಲಿ ಭಕ್ತಿ, ಕೃಷ್ಣನಲ್ಲಿ ಜ್ಞಾನ ವಿಶೇಷವಾಗಿ ನಮಗೆ ಕರುಣಿಸಿರಿ. ಆ ಒಂದು ಕರುಣೆ ಬರಲಿಬೇಕಾದರೆ ನಾವು ವಿಶೇಷವಾಗಿ ವ್ಯಾಸರಾಜರನ್ನು ಪ್ರಾರ್ಥಿಸಿಕೊಳ್ಳಬೇಕು. ನಮೋ ವ್ಯಾಸಮುನೀಂದ್ರಾಯ ಭಕ್ತಾಭೀಷ್ಟ ಪ್ರದಾಯಿನೇ ನಮತಾಂ ಕಲ್ಪತರವೇ ಭಜತಾಂ ಕಾಮಧೇನವೇ ಅಂತ ವ್ಯಾಸರಾಜರಿಗೆ ವಿಶೇಷವಾಗಿ ನಮಸ್ಕರಿಸಿ ನಾವು ಮತ್ತೆ ವೃಂದಾವನವನ್ನು ನೋಡಿದಾಗ ನಮಗೆ ಅದೇ ರೀತಿಯಾಗಿ ರಾಘವೇಂದ್ರ ಸ್ವಾಮಿಗಳು ಕಾಣಿಸುತ್ತಿದ್ದಾರೆ. ದಿವ್ಯ ಸ್ವರೂಪ ವಿಶೇಷವಾಗಿ ಆಪಾದಮೂಳೆ ಪರ್ಯಂತರವಾಗಿ ನೋಡುತ್ತಿದ್ದೇವೆ. ತಾವು ದಂಡಕಮಂಡಲನ್ನು ಹಿಡಿದುಕೊಂಡು ಮನಸ್ಸಿನಲ್ಲಿ ರಾಮದೇವರನ್ನು ಚಿಂತಿಸುತ್ತಿದ್ದಾರೆ. ತಾವು ಅದ್ಭುತವಾಗಿರುವಂತಹ ಸರಳ ಸೌಜನ್ಯ ಮನಸ್ಸಿನವರಾಗಿ ವಿಶೇಷವಾಗಿ ನಮ್ಮ ಮೇಲೆ ಅನುಗ್ರಹವನ್ನು ಮಾಡುತ್ತಿದ್ದಾರೆ. ಗುರು ರಾಘವೇಂದ್ರರೇ, ನಿಮ್ಮ ಭದ್ರವಾದ ಕರುಣಾ ಅಭಯಚತ್ರುಡರು ನಾನಿನರು, ನಿದ್ರೆಯಲ್ಲಿಯೂ ಭೀತಿ ಎನಗಿಲ್ಲ ಗೋಪಾಲ ವಿಠಲ ನಾಣಿ ಅಂತ ನಮ್ಮ ಗೋಪಾಲದಾಸರು ಹೇಳ್ತಾರೆ. ರಾಘವೇಂದ್ರ ಸ್ವಾಮಿಗಳು ನಮ್ಮೊಂದಿಗೆ ಇದ್ದಾಗ ಯಾವುದೇ ತರಹದ ಭಯವಿಲ್ಲ, ಯಾವುದೇ ತರಹದ ಭೀತಿ ಇಲ್ಲ. ಅಂತಹ ರಾಘವೇಂದ್ರ ಸ್ವಾಮಿಗಳು ಅದ್ಭುತವಾದ ದೃಶ್ಯ. ರಾಘವೇಂದ್ರ ಸ್ವಾಮಿಗಳು ಏನು ಮಹಿಮೆ, ಒಂದೊಂದು ಹೇಳ್ತಾ ಹೋದರೆ ಎಷ್ಟು ಮುಗಿಲಿಕ್ಕೆ ಆಗೋದಿಲ್ಲ. ಆ ರಾಘವೇಂದ್ರ ಸ್ವಾಮಿಗಳು ಅಂತ ಬರೀ ಒಂದು ಆಶ್ರಮವನ್ನು ತಗೊಂಡುಕೊಂಡರು, ಆ ಆಶ್ರಮದ ನಂತರವೇ ತಮ್ಮ ಮಹಿಮೆ ತೋರಿದರು. ಅಷ್ಟೇ ಅಲ್ಲ, ತಮ್ಮ ಬಾಲ್ಯಾವಸ್ಥೆಯಿಂದನೇ ತಮ್ಮ ಮಹಿಮೆ ತೋರಿಸಿದಂಥವರು. ಯಾಕೆಂದರೆ ಪ್ರಹ್ಲಾದರಾಜರು ಕೂಡ 5ನೇ ವರ್ಷಕ್ಕೆ ತಮ್ಮ ಸಾಧನೆಯನ್ನು ಮಾಡಿದುಕೊಂಡಂತಹ ಮಹಾನುಭಾವರು. ಅದೇ ರೀತಿಯಾಗಿ ರಾಘವೇಂದ್ರ ಸ್ವಾಮಿಗಳು ಕೂಡ ತಮ್ಮ ಅಕ್ಷರಾಭ್ಯಾಸದ ಸಮಯದಲ್ಲೇ ತಮ್ಮ ಮಹಿಮೆ ತೋರಿಸಿದಂಥವರು. ರೇಖಾಮಿಮಾಂ ಪಠ ಕುಮಾರಕ ಓಮಿತೀರ್ಥಂ ಸಂದೇಷ್ಟತಾತಮಗಣೇಯ ಗುಣಾಕರಸ್ಯ ಸಂಜ್ಞಾಲ್ಪಕೆ ವದ ಕಥಂತ್ವಿತಿ ಬೋಧ್ಯಯಸ್ತಂ ಶ್ರೀರಾಘವೇಂದ್ರ ಮಮ ದೇಹಿ ಕರಾವಲಂಬಂ ಅಂತ ನಮ್ಮ ಹಿರಿಯರು ವಿಶೇಷವಾಗಿ ಸ್ತುತಿ ಮಾಡುತ್ತಿದ್ದಾರೆ. ಅಂದರೆ ಒಮ್ಮೆ ರಾಘವೇಂದ್ರ ಸ್ವಾಮಿಗಳು ತಾವು ಇನ್ನೂ ಸಣ್ಣ ಮಗು ಅಕ್ಷರಾಭ್ಯಾಸ ಮಾಡಿಸ್ತಿರ್ತಾರೆ. ಅವರ ತಂದೆ ತಿಮ್ಮಣ್ಣ ಭಟ್ಟ, ಆ ವೆಂಕಟನಾಥನಿಗೆ ತಿಮ್ಮಣ್ಣ ಭಟ್ಟ ಒಮ್ಮೆ ಆ ಅಕ್ಷರ ಅಂದರೆ ಆ ಅಕ್ಕಿಯ ಒಂದು ತಟ್ಟೆಯಲ್ಲಿ ಅಕ್ಷರಾಭ್ಯಾಸ ಮಾಡಿಸಿ ತಾನು ಓಂಕಾರವನ್ನು ಬರೆಸ್ತಾನೆ ಆ ವೆಂಕಟನಾಥನಿಗೆ. ಆಗ ವೆಂಕಟನಾಥ ಕೇಳ್ತಾನೆ, ಓಂಕಾರ ಏನೋ ಬರೆಸಿದೆಯಲ್ವಾ ಅಪ್ಪ, ಈ ಓಂಕಾರದ ಅರ್ಥ ಏನು, ಓಂ ಶಬ್ದದ ಅರ್ಥ ಏನು ಅಂದರೆ ಆ ತಿಮ್ಮಣ್ಣ ಭಟ್ಟ ಸಾಮಾನ್ಯವಾಗಿ ಓಂ ಅಂದರೆ ಪರಮಾತ್ಮ ಅಂತಷ್ಟೇ, ಅಂದರೆ ಚಿಕ್ಕ ಮಗು ಏನು ಗೊತ್ತಿರುತ್ತೆ ಅಂತ ಆ ಒಂದು ಸುಲಭವಾದ ಅರ್ಥವನ್ನು ಹೇಳ್ತಾನೆ. ಆಗ ರಾಘವೇಂದ್ರ ಸ್ವಾಮಿಗಳ ಅರ್ಥ ವೆಂಕಟನಾಥ ಏನು ಹೇಳ್ತಾನೆ, ಒಂದೇ ಒಂದು ಈ ಸಣ್ಣ ಶಬ್ದ ಓಂಕಾರದಲ್ಲಿ ಆ ಅನಂತ ಗುಣ ಪರಿಪೂರ್ಣನಾಗಿರುವಂತಹ ಪರಮಾತ್ಮ ಹೇಗೆ ನಿಲುಕುತ್ತಾನೆ, ಈ ಒಂದೇ ಶಬ್ದದಲ್ಲಿ ಪರಮಾತ್ಮನ ಜ್ಞಾನ ಅಂದರೆ ಸಂಪೂರ್ಣವಾಗಿ ಪರಮಾತ್ಮನ ಜ್ಞಾನ ಹೇಗೆ ಬರುತ್ತದೆ ಅಂತ. ಅಂದರೆ ರಾಘವೇಂದ್ರ ಸ್ವಾಮಿಗಳ ಚಿಂತನೆ ನೋಡಿ. ಅಂದರೆ ಓಂಕಾರದಲ್ಲೂ ಅಂದರೆ ಪರಮಾತ್ಮನ ಮಹಿಮೆ ಹೇಳುವಂತಹ ಮುಖ್ಯ ಶಬ್ದವೇ ಓಂಕಾರ, ಆದರೂ ಸಂಪೂರ್ಣವಾಗಿ ಪರಮಾತ್ಮನ ಮಹಿಮೆ ಹೇಳಲಿಕ್ಕೆ ಸಾಧ್ಯವಿಲ್ಲ. ಯಾಕೆಂದರೆ ಶಬ್ದಕ್ಕೆ ಅಗೋಚರ ಆಗಿರುವಂತಹವನು ನಮ್ಮ ಪರಮಾತ್ಮ. ಆ ತತ್ವ ಬಾಲ್ಯಾವಸ್ಥೆಯಿಂದನೇ ತೋರಿಸಿಕೊಂಡಂತಹ ಮಹಾನುಭಾವರು ನಮ್ಮ ರಾಘವೇಂದ್ರ ಸ್ವಾಮಿಗಳು. ಅದೇ ರೀತಿಯಾಗಿ ರಾಘವೇಂದ್ರ ಸ್ವಾಮಿಗಳ ಮಹಿಮೆ ಹೇಳುತ್ತಾ ಅಪಾರವಾಗಿರುವಂತಹದ್ದು, ಏನು ಹೇಳಲಿಕ್ಕೆ ಸಾಧ್ಯವಿಲ್ಲ ರಾಘವೇಂದ್ರ ಸ್ವಾಮಿಗಳ ಬಗ್ಗೆ. ನಾವು ಮಾಡಿಕೊಳ್ಳುವಂತಹ ಪ್ರಾರ್ಥನೆ ಒಂದೇ, ನಮ್ಮ ಗುರು ಜಗನ್ನಾಥದಾಸರು ಹೇಳಿರುವಂತಹದ್ದು. ಅದನ್ನು ಹೇಳಿಕೊಳ್ಳುತ್ತಾ ನಾವು ರಾಘವೇಂದ್ರ ಸ್ವಾಮಿಗಳಲ್ಲಿ ಶರಣಾಗತರಾಗಬೇಕು. ವೇದ ಶಾಸ್ತ್ರ ಪುರಾಣ ಕಥೆಗಳ ನೋದಿ ಕೇಳ್ದವನಲ್ಲ, ತತ್ವದ ಹಾದಿ ತಿಳಿದವನಲ್ಲ, ಬುಧ ಜನ ಸಂಘ ಮೊದಲಿಲ್ಲ. ಮೋದ ತೀರ್ಥ ಪದಾಬ್ಜ ಮಧುಕರರಾದ ಶ್ರೀ ಗುರು ರಾಘವೇಂದ್ರರ ಪಾದ ಪದ್ಮ ಪರಾಗಲೇಶದ ಸ್ಪರ್ಶ ಮಾತ್ರದಲ್ಲಿ ಕೃತಿಯ ಮಾಡುವ ಶಕುತಿ ಪುಟ್ಟಿತು, ಮತಿಯ ಮಾಂದ್ಯವು ತಾನೆ ಪೋಯಿತು, ಯತನವಿಲ್ಲದೆ ಸಕಲ ವೇದಗಳರ್ಥ ತಿಳಿದಿಹುದು. ಪತಿತ ಪಾವನರಾದ ಗುರುಗಳ ಅತುಳ ಮಹಿಮೆಯ ನಾವ ಬಲ್ಲನು, ಮತಿಮತಾಂಬರ ಬುಧಿರಿಗ ಗಸದಳ ನರರ ಪಾಡೇನು. ರಾಘವೇಂದ್ರ ಸ್ವಾಮಿಗಳೇ, ನನ್ನಲ್ಲಿ ಯಾವುದೇ ತರಹದ ಜ್ಞಾನವಿಲ್ಲ, ಸಜ್ಜನರ ಸಹವಾಸವಿಲ್ಲ, ಸುಗುಣಗಳಿಲ್ಲ. ಆದರೆ ನಿಮ್ಮ ದೃಷ್ಟಿಯಿಂದ ನಮಗೆ ಆ ಒಂದು ಕಿಂಚಿತ್ ನನ್ನ ಯೋಗ್ಯತಾನುಸಾರ ಜ್ಞಾನಗಳನ್ನು ನೀವು ಕರುಣಿಸುತ್ತಿದ್ದೀರಾ. ನಿಮ್ಮ ಮಹಿಮೆಗೆ ಏನು ಹೇಳಲಿಕ್ಕೆ ಸಾಧ್ಯ? ಮತಿಮತಾಂಬರ ಬುಧರಿಗಲ್ಲ ರಸದಳ ನರರ ಪಾಡೇನು, ನನಗೆ ಏನು ಹೇಳಲಿಕ್ಕೆ ಸಾಧ್ಯ? ಯಾಕೆಂದರೆ ಮತಿಮತಾಂಬರ ಜ್ಞಾನಿಗಳಿಗೂ ಹೇಳಲಿಕ್ಕೆ ಸಾಧ್ಯವಿಲ್ಲ ನಿಮ್ಮ ಮಹಿಮೆ, ನನ್ನ ಪಾಡೇನು ಅಂತ ನಾವು ಪ್ರಾರ್ಥನೆ ಮಾಡಿಕೊಂಡಾಗ ರಾಘವೇಂದ್ರ ಸ್ವಾಮಿಗಳು ನಮ್ಮ ಮೇಲೆ ವಿಶೇಷವಾಗಿ ಅನುಗ್ರಹ ಮಾಡುವವರಾಗಿದ್ದಾರೆ. ತಮ್ಮ ಕೈಯನ್ನು ನಮ್ಮ ತಲೆ ಮೇಲೆ ಇಟ್ಟು ಕೇಳಿಕೊಳ್ಳುತ್ತಿದ್ದಾರೆ, ಮಗು ಏನು ಬೇಕು ಅಂತ. ರಾಘವೇಂದ್ರ ಸ್ವಾಮಿಗಳಲ್ಲಿ ನಾವು ಮಾಡಿದಂತಹ ಪ್ರಾರ್ಥನೆಯೇ ನನ್ನ ಬಿಂಬನ ದರ್ಶನ ಆಗಬೇಕು ಅಂತ ರಾಘವೇಂದ್ರ ಸ್ವಾಮಿಗಳು ಹೇಳ್ತಾರೆ. ಅದು ಬಹಳ ದೂರದ ಮಾತು, ಆದರೂ ಕೂಡ ಆ ಒಂದು ಸಾಧನೆಯ ಒಂದು ಮೆಟ್ಟಲು ನಿನ್ನ ಬಿಂಬನಿಂದ ಅಭಿನ್ನನಾಗಿರುವಂತಹ ಶ್ರೀನಿವಾಸನ ದರ್ಶನ ತಿರುಪತಿ ಕ್ಷೇತ್ರದಲ್ಲಿ ಮಾಡಿಕೋ ಅಂತ ಹೇಳಿ ನಮ್ಮನ್ನು ವಿಶೇಷವಾಗಿ ತಿರುಪತಿ ಕ್ಷೇತ್ರಕ್ಕೆ ಕಳಿಸುತ್ತಿದ್ದಾರೆ. ಆ ಒಂದು ತಿರುಪತಿ ಕ್ಷೇತ್ರಕ್ಕೆ ಬಂದಿದ್ದೇವೆ. ಕಪಿಲ ತೀರ್ಥದಲ್ಲಿ ಕಪಿಲೇಶ್ವರನ ಸನ್ನಿಧಾನ, ಅಲ್ಲಿ ಸ್ನಾನವನ್ನು ಮಾಡಿಕೊಂಡು ಅಲ್ಲಿರುವಂತಹ ಸಕಲ ದೇವಾನುದೇವತೆಗಳಿಗೆ ನಮಸ್ಕರಿಸಿ ನಾವು ಅದ್ರಿಜನಾಮಕ ಪರಮಾತ್ಮನ ಸೇವೆ, ಅರ್ಥಾತ್ ಆ ಬೆಟ್ಟದಲ್ಲಿರುವಂತಹ ಪರಮಾತ್ಮನ ಒಂದು ಸ್ಪರ್ಶವನ್ನು ಮಾಡುತ್ತಿದ್ದೇವೆ. ಮುಖ್ಯವಾಗಿ ವೆಂಕಟಾದ್ರಿ ಪರ್ವತವನ್ನು ಏರುವವರಾಗಿದ್ದೇವೆ.
ಎಂತಹ ವೆಂಕಟಾದ್ರಿ ಪರ್ವತ ಅಂದರೆ ಇದೇ ಸ್ಥಳದಲ್ಲಿ ಮಾಧವ ಬ್ರಾಹ್ಮಣನ ಪಾಪ ಪೂರ್ವದಲ್ಲಿ ನಾಶವಾಯಿತು. ನಾವು ಕೂಡ ಒಂದು ರೀತಿಯಾಗಿ ಹಿಗ್ಗಿದರೂ ನನ್ನಲ್ಲಿ ಮಾಧವ ಬ್ರಾಹ್ಮಣನಷ್ಟು ಪಾಪವಿಲ್ಲ ಅಂದರೂ ಸರ್ವಥಾ ತಪ್ಪು. ನಮ್ಮ ವಿಜೇಂದ್ರ ಸ್ವಾಮಿಗಳು ಹೇಳ್ತಾರೆ, ಅಂದರೆ ನಮ್ಮ ಪರವಾಗಿ, ಅವರಿಗಲ್ಲ, ನಮ್ಮ ಪರವಾಗಿ, ಭುವನತ್ರಯ ಸಂಸ್ಥಿತಾನಿ ಯಾನೀಶ್ವರ ಪಾಪಾನಿ ವಸಂತಿ ಮಯ್ಯ ಯೋಗ್ಯೆ. 3 ಲೋಕಗಳಲ್ಲಿ ಯಾವ ಯಾವ ಪಾಪವಿದೆಯೋ ಆ ಎಲ್ಲ ಪಾಪ ನಮ್ಮಲ್ಲಿದೆ ಅಂತೆ. ಅದೇ ರೀತಿಯಾಗಿ ನಮ್ಮಲ್ಲಿರುವಂತಹ ಎಲ್ಲ ಸಕಲ ಲೋಕಗಳಲ್ಲಿರುವಂತಹ ಎಲ್ಲ ಪಾಪವನ್ನು ನಾವು ಮಾಡುವವರಾಗಿದ್ದೇವೆ, ಒಂದು ಈ ಜನ್ಮದಲ್ಲದಿದ್ದರೂ ಪೂರ್ವ ಜನ್ಮದಲ್ಲಿ ಅಥವಾ ಮುಂದಿನ ಜನ್ಮದಲ್ಲಿ. ಆದ್ದರಿಂದ ನಾವು ವೆಂಕಟಾದ್ರಿ ವಾಸ ಪರಮಾತ್ಮನಲ್ಲಿ ಶರಣಾಗತರಾಗಬೇಕು, ನನ್ನಲ್ಲಿರುವಂತಹ ಪಾಪವನ್ನು ನಾಶ ಮಾಡುವಂತ ಕೇಳಿಕೊಳ್ಳಬೇಕು. ಆ ಪರಮಾತ್ಮನ ಕರುಣೆಯನ್ನು ಪಡೆದುಕೊಂಡು ನಮ್ಮ ಸಾಧನೆಗೆ ಬಾಧಕವಾಗಿರುವಂತಹ ಪಾಪ ನಾಶ ಮಾಡಿಕೊಳ್ಳೋಣ. ವೆಂಕಟಾಚಲ ವಾಸ ಗೋವಿಂದ ಗೋವಿಂದ. ಮುಂದೆ ವಿಶೇಷವಾಗಿ ಶೇಷಾದ್ರಿ ಪರ್ವತವನ್ನು ಏರುತ್ತಿದ್ದೇವೆ. ಇದೇ ಸ್ಥಳದಲ್ಲಿ ಶೇಷದೇವರು ಅಹಂಕಾರವನ್ನು ಪಟ್ಟರು, ಕ್ಷಣಿಕವಾದ ಅಹಂಕಾರ, ಅದರಿಂದ ಗುರುದ್ರೋಹ ಆಯಿತು. ಆದರೂ ಕೂಡ ವಾಯುದೇವರು ಅವರ ಅಹಂಕಾರವನ್ನು ತಿದ್ದಿ ಒಳ್ಳೆಯ ಮಾರ್ಗದಲ್ಲಿ ಪ್ರೇರಣೆ ಮಾಡಿದ್ದರು. ಅದೇ ರೀತಿಯಾಗಿ ನಮ್ಮಲ್ಲಿರುವಂತಹ ಕ್ಷಣಕ್ಕೆ ಹೆಚ್ಚಾಗುತ್ತಿರುವ ಆ ಒಂದು ಅಹಂಕಾರ ಶೇಷಾಂತರ್ಗತ ಭಾರತೀಯ ಮುಖ್ಯ ಪ್ರಾಣಾಂತರ್ಗತ ಶೇಷಾಚಲ ವಾಸ ಪರಮಾತ್ಮ ನಾಶ ಮಾಡಲಿ ಅಂತ ಪ್ರಾರ್ಥನೆ ಮಾಡಿಕೊಳ್ಳೋಣ. ಶೇಷಾಚಲ ವಾಸ ಗೋವಿಂದ ಗೋವಿಂದ. ಮುಂದೆ ವಿಶೇಷವಾಗಿ ನಾವು ಅಂಜನಾದ್ರಿ ಪರ್ವತನೆ ಏರುತ್ತಿದ್ದೇವೆ. ಇದೇ ಸ್ಥಳದಲ್ಲಿ ಅಂಜನಾದೇವಿ ದ್ವಾದಶಾಬ್ದ ವ್ರತ ಅರ್ಥಾತ್ ಸ್ವಾಮಿ ಪುಷ್ಕರಣಿ ಸ್ನಾನ, ಅಲ್ಲಿರುವಂತಹ ಅಶ್ವತ್ಥ ವೃಕ್ಷದ ಪ್ರದಕ್ಷಿಣೆ, ಭೂವರಾಹ ದೇವರ ದರ್ಶನವನ್ನು ಸತತವಾಗಿ ತಾವು ಮಾಡುವವರಾಗಿದ್ದಾರೆ. ಅದೇ ರೀತಿಯಾಗಿ ನಾವು ಕೂಡ ಈ ರೀತಿಯಾಗಿ ಮಾನಸಿಕವಾಗಿ ಒಂದು ಸ್ವಾಮಿ ಪುಷ್ಕರಣಿ ಸ್ನಾನ ಅರ್ಥಾತ್ ಸರಸ್ವತಿ ನದಿಯ ಸ್ನಾನವನ್ನು ಮಾಡಿದ್ದೇವೆ. ಅಶ್ವತ್ಥ ವೃಕ್ಷದ ಪ್ರದಕ್ಷಿಣೆಯನ್ನು ಕೂಡ ನಾವು ಮಾಡಬೇಕು ದಿನಾಗಲೂ. ಹಾಗೂ ವರಾಹದೇವರ ದರ್ಶನ ಅರ್ಥಾತ್ ವರಾಹಾಭಿನ್ನನಾಗಿರುವಂತಹ ಶ್ರೀನಿವಾಸನ ದರ್ಶನವನ್ನು ನಾವು ವಿಶೇಷವಾಗಿ ಮಾಡಿಕೊಳ್ಳುತ್ತಾ, ಹಾಗೂ ಮುಖ್ಯವಾಗಿ ವನದಲ್ಲಿ ತಪಸ್ಸು ಅರ್ಥಾತ್ ಶಾಸ್ತ್ರ ಎಂಬುವಂತಹ ವನದಲ್ಲಿ ಆಲೋಚನೆ ಎಂಬುವಂತಹ ತಪಸ್ಸನ್ನು ಆಚರಿಸಿದಾಗ ವಾಯುದೇವರು ಅರ್ಥಾತ್ ಮಧ್ವಶಾಸ್ತ್ರದ ಜ್ಞಾನ ನಮಗೂ ಕೂಡ ಪರಮಾತ್ಮ ಕರುಣಿಸುತ್ತಾನೆ. ಆದ್ದರಿಂದ ನಾವು ವಿಶೇಷವಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಅಂಜನಾಚಲ ವಾಸ ಗೋವಿಂದ ಗೋವಿಂದ. ಮುಂದೆ ನಾವು ವೃಷಭಾದ್ರಿ ಪರ್ವತನ ಏರುತ್ತಿದ್ದೇವೆ. ಇಲ್ಲಿ ವೃಷಭಾಸುರ ತಾನು 5,000 ವರ್ಷಗಳ ಕಾಲ ತಪಸ್ಸನ್ನು ಆಚರಿಸಿದಾಗ ಅದರೊಂದಿಗೆ ಸಜ್ಜನರಿಗೆ ತಾನು ಉಪದ್ರವವನ್ನು ಕೊಟ್ಟಾಗ ಪರಮಾತ್ಮ ಇಲ್ಲಿ ಬಂದು ತನ್ನ ಒಂದು ದುಸ್ವಭಾವವನ್ನು ನಾಶ ಮಾಡಿ ಪೂರ್ಣ ಶರಣಾಗತ ಬುದ್ಧಿಯನ್ನು ಕರುಣಿಸುತ್ತಾನೆ. ಅದೇ ರೀತಿಯಾಗಿ ನಾವು ಕೂಡ ಪರಮಾತ್ಮನಲ್ಲಿ ಪೂರ್ಣ ಶರಣಾಗತನಾಗದಾಗ ಪರಮಾತ್ಮ ನಮ್ಮನ್ನು ರಕ್ಷಿಸುತ್ತಾನೆ ಅಂತ ಚಿಂತಿಸಬೇಕು. ಇಲ್ಲಿರುವಂತಹ ವೃಷಭಾಚಲ ವಾಸ ಪರಮಾತ್ಮನಿಗೆ ಅದೇ ರೀತಿಯಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪೂರ್ಣ ಶರಣಾಗತ ಬುದ್ಧಿ ನನ್ನ ಯೋಗ್ಯತಾನುಸಾರ ಕರುಣಿಸುವಂತ ವೃಷಭಾಚಲ ವಾಸ ಗೋವಿಂದ ಗೋವಿಂದ. ಮುಂದೆ ವಿಶೇಷವಾಗಿ ನಾವು ಗರುಡಾದ್ರಿ ಪರ್ವತವನ್ನು ಏರುತ್ತಿದ್ದೇವೆ. ಇಂತಹ ಗರುಡಾದ್ರಿ ಪರ್ವತವನ್ನು ಅಂದರೆ ನಮ್ಮ ಗರುಡದೇವರು ಬರೀ 2 ಕೈಗಳಿಂದಷ್ಟೇ ಅಲ್ಲ 11 ಇಂದ್ರಿಯಗಳಿಂದ ಪರಮಾತ್ಮನ ಸ್ತುತಿ ಮಾಡುವವರಾಗಿದ್ದಾರೆ. ಅದೇ ರೀತಿಯಾಗಿ ನಾವು ಕೂಡ ನಮ್ಮ ಯೋಗ್ಯತಾನುಸಾರವಾಗಿ ಸ್ತುತಿ ಮಾಡಿಸಬೇಕು. ಯಾಕೆಂದರೆ ನಾವು ಈ ರೀತಿಯಾಗಿ ಸ್ತುತಿ ಮಾಡಿದಾಗ ಯಾವ ರೀತಿಯಾದ ಆನಂದ ಆಗುತ್ತದೆ ಅಂದರೆ ಗರುಡ ದೇವರಿಗೆ ಆದಂತಹ ಆನಂದ ನಮ್ಮ ಯೋಗ್ಯತಾನುಸಾರವಾಗಿ ಅದೇ ರೀತಿಯಾಗಿ ಆಗುತ್ತದೆ. ಎಂತಹ ಆನಂದ ಗರುಡ ದೇವರದ್ದು ಅಂದರೆ ಜಗದುದರಣ ಸುರೋತ್ತಮನ ನಿಜ ಪೆಗಳಲಾಂತು ಕರಾಬ್ಜದೊಳು ಪದಯುಗ ಧರಿಸಿ ನಕ ಪಂಕ್ತಿಯೊಳು ರಮಣೀಯ ತರವಾದ ನಗಧರನ ಪ್ರತಿಬಿಂಬ ಕಾಣುತ ಮಿಗೆ ಹರುಷದಿಂಪೊಗಳಿ ಹಿಗ್ಗುವ ಖಗಕುಲಾಧಿಪ ಕೊಡಲಿ ಮಂಗಳ ಸರ್ವ ಸುಜನರಿಗೆ. ತಾವು ಗರುಡದೇವರು 2 ಕೈಗಳಿಂದ ಪರಮಾತ್ಮನ ಪಾದವನ್ನು ಧಾರಣೆ ಮಾಡಿದ್ದಾರೆ. ಆ 2 ಕೈಗಳಿಂದ ಧಾರಣೆ ಮಾಡಿದಂತಹ ಆ ಪಾದದ ಪರಮಾತ್ಮನ ಪಾದದ ನಖದಲ್ಲಿ ತನ್ನ ಪ್ರತಿಬಿಂಬ ಕಾಣಿಸುತ್ತದೆ. ಆ ಪ್ರತಿಬಿಂಬವನ್ನು ನೋಡುತ್ತಾ ಮಿಗೆ ಹರುಷದಿಂಪೊಗಳಿ ಹಿಗ್ಗುವ ಬಹಳ ಖುಷಿ ಪಡುತ್ತಾರೆ ನಮ್ಮ ಗರುಡದೇವರು. ನಾವು ಅದೇ ರೀತಿಯಾಗಿ ನಮ್ಮ 11 ಇಂದ್ರಿಯಗಳಿಂದ ಪರಮಾತ್ಮನನ್ನ ಸ್ತುತಿ ಮಾಡಿದಾಗ ನಮಗೂ ಕೂಡ ಆ ಒಂದು ಅನುಭವ ನಮ್ಮ ಯೋಗ್ಯತಾನುಸಾರ ಅದರ ಅನುಭವವೂ ಬೇಗನೆ ಆಗುತ್ತದೆ ಅಂತ ನಾವು ಚಿಂತಿಸಿ ಗರುಡ ದೇವರಲ್ಲಿ ಅದೇ ರೀತಿಯಾಗಿ ದಾಸತ್ವ ಭಾವ 11 ಇಂದ್ರಿಯಗಳಿಂದ ಪರಮಾತ್ಮನ ಸೇವೆ ಕರುಣಿಸಲಿ ನಮ್ಮ ಯೋಗ್ಯತಾನುಸಾರ ಅಂತ ಚಿಂತಿಸಬೇಕು. ಗರುಡಾಚಲ ವಾಸ ಗೋವಿಂದ ಗೋವಿಂದ. ಕೊನೆಯದಾಗಿ ವಿಶೇಷವಾಗಿ ನಾವು ಆನಂದಾದ್ರಿ ಪರ್ವತವನ್ನು ಏರುತ್ತಿದ್ದೇವೆ. ಆನಂದ ಸ್ವರೂಪಿ ಪರಮಾತ್ಮ ನಮಗೂ ಕೂಡ ನಮ್ಮ ಸ್ವರೂಪಾನಂದದ ಅನುಭವ ಕೊಡಲಿಕ್ಕೆ ಯೋಗ್ಯ. ಆದ್ದರಿಂದ ವಿಶೇಷವಾಗಿ ನಾವು ಆನಂದಾಚಲ ವಾಸ ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳಬೇಕು. ವಿಶೇಷವಾಗಿ ಎಂತಹ ಆನಂದಗಳು ಬೇಕು ಅಂದರೆ ಶ್ರವಣ ಮನಕ ಆನಂದವಿರುವುದು ಮುಖ್ಯವಾಗಿ ಆ ಸ್ವರೂಪಾನಂದದ ಅನುಭವ ಬಿಡಿ, ಶ್ರವಣದಲ್ಲಿ ನಾವು ಆನಂದವನ್ನು ಕಾಣಬೇಕು. ಯಾಕೆಂದರೆ ಆ ಒಂದು ಆನಂದವನ್ನು ನಾವು ಕಂಡಾಗ ಶ್ರವಣ ಮನನ ನಿಧಿಧ್ಯಾಸನಾದಿಗಳು ಎಲ್ಲ ನಮಗೆ ಮತ್ತೆ ದೊರಕುತ್ತಾ ಬರುತ್ತವೆ. ಅದರ ಮೊದಲನೇ ಸಾಧನೆಯ ಏನು ಶ್ರವಣದಲ್ಲಿ ನಾವು ವಿಶೇಷವಾಗಿ ಆನಂದ ಪಡೆದುಕೊಳ್ಳುವವರಾಗಬೇಕು. ಆ ಒಂದು ಶ್ರವಣದಲ್ಲಿ ಆನಂದ
ಅದರ ಮೂಲಕವಾಗಿ ವಿಶೇಷವಾಗಿ ಕೀರ್ತನಾದಿಗಳಲ್ಲಿ ಕೊನೆಯದಾಗಿ ಆತ್ಮನಿವೇದನೆಯಲ್ಲಿ ಒಂದು ಆನಂದವನ್ನು ಪರಮಾತ್ಮ ಕರುಣಿಸಿ ಸ್ವರೂಪಾನಂದದ ಅನುಭವವನ್ನು ತಾನು ಕರುಣಿಸುತ್ತಾನೆ. ಅದೇ ರೀತಿಯಾಗಿ ಶ್ರವಣದಲ್ಲಿ ಮುಖ್ಯವಾಗಿ ನನಗೆ ಆ ಒಂದು ಆನಂದವನ್ನು ಕರುಣಿಸಿದರ ಮೂಲಕ ನಮ್ಮ ಸ್ವರೂಪಾನಂದದ ಅನುಭವವನ್ನು ನೀನು ಕರುಣಿಸು ಅಂತ ಪ್ರಾರ್ಥನೆ ಮಾಡಿಕೊಳ್ಳೋಣ. ಆನಂದಾದ್ರಿ ನಿವಾಸ ಗೋವಿಂದ ಗೋವಿಂದ. ಮುಖ್ಯವಾಗಿ ನಾವು ಇಷ್ಟು ಒಂದು ಬೆಟ್ಟಗಳನ್ನು ಏರುತ್ತಾ ಬಂದಿದ್ದೇವೆ, ನಾರಾಯಣಾದ್ರಿ ಪರ್ವತವನ್ನು. ವಿಶೇಷವಾಗಿ ಒಂದು ವರಗಿರಿಯ ಯಾತ್ರೆ, ನಮ್ಮ ವಿಜಯದಾಸರು ಹೇಳ್ತಾರೆ ಇದರ ಮಹಿಮೆ ಎಷ್ಟು ಅಂದರೆ, ವರಗಿರಿಯ ಯಾತ್ರೆ ಮನಮುಟ್ಟಿ ಮಾಡಲು ವರವೀವ ಪರನಾಮ ವಿಜಯ ವಿಠ್ಠಲ ತಿಮ್ಮ. ವಿಶೇಷವಾಗಿ ಮನಮುಟ್ಟಿ ಮಾಡಲು ಮನಃಪುರಸ್ಸರವಾಗಿ ನಾವು ಈ ಒಂದು ಮಾನಸ ಯಾತ್ರೆಯನ್ನು ಮಾಡಿಕೊಂಡಾಗ ಪರಮಾತ್ಮ ಅದ್ಭುತವಾಗಿರುವಂತಹ ಅನುಗ್ರಹವನ್ನು ಮಾಡುವನಾಗ್ತಾನೆ. ನಾವು ನಿಜವಾಗಿಯೂ ಕೂಡ ಜ್ಞಾನ ಭಕ್ತಿ ವೈರಾಗ್ಯ ಪುರಸ್ಸರವಾಗಿ ಮಾಡಿದರೆ, ಅದರಿಂದ ನಾವು ವಿಶೇಷವಾಗಿ ನಿಜವಾಗಿಯೂ ನಾವು ತಿರುಪತಿ ಕ್ಷೇತ್ರಕ್ಕೆ ಬಂದಿದ್ದೇವೆ, ನಮ್ಮ ಮುಂದೆ ಈ ದೃಶ್ಯಗಳು ಕಾಣಿಸುತ್ತವೆ ಅಂತ ನಾವು ಚಿಂತಿಸಬೇಕು. ನಮಗೆ ಮುಂದೆ ಕಾಣಿಸುವಂತಹ ದೃಶ್ಯವೇ ನಮ್ಮ ಬೇಡಿ ಆಂಜನೇಯ, ಅದ್ಭುತವಾಗಿರುವಂತಹ ಶಿಲಾಮಯ ಪ್ರತಿಮೆ. ಆಂಜನೇಯನಲ್ಲಿ ನಾವು ಏನು ಪ್ರಾರ್ಥನೆ ಮಾಡಿಕೊಳ್ಳಬೇಕು ಅಂದರೆ, ಆಂಜನೇಯ ನಿನ್ನ ಪ್ರಭುವಾಗಿರುವಂತಹ ಶ್ರೀರಾಮಚಂದ್ರನೇ ಶ್ರೀನಿವಾಸ. ಆ ಶ್ರೀನಿವಾಸ, ಶ್ರೀ ಅಂದರೆ ಇಂದ್ರಿಯಸ್ಥನಾಗಿರುವಂತಹ ಪರಮಾತ್ಮನೇ ಶ್ರೀನಿವಾಸ, ರಾಮನೂ ಕೂಡ. ಇದೇ ರೀತಿಯಾಗಿ ಶ್ರೀನಿವಾಸ ಲಕ್ಷ್ಮಿಯೊಂದಿಗೆ ಇರುವಂತಹ ಪರಮಾತ್ಮ, ಸದಾಕಾಲ ಲಕ್ಷ್ಮಿಯೊಂದಿಗೆ ಇರುವಂತಹ ರೂಪವೇ ನಮ್ಮ ಶ್ರೀರಾಮಚಂದ್ರ. ಅಂತಹ ರಾಮಚಂದ್ರ ದೇವರಿಗೆ ವಿಶೇಷವಾಗಿ ನಾವು ಸೇವೆ ಮಾಡಿಕೊಳ್ಳಬೇಕು. ನಮ್ಮ ಯೋಗ್ಯತಾನುಸಾರ ಅನುಗ್ರಹ ಮಾಡಿ ಅಂತ ಪ್ರಾರ್ಥನೆ ಮಾಡಿದಾಗ ಆ ಆಂಜನೇಯನೂ ಕೂಡ ವಿಶೇಷವಾಗಿ ಅನುಗ್ರಹ ಮಾಡುತ್ತಿದ್ದಾನೆ. ಮುಂದೆ ನಾವು ಬೆಟ್ಟವನ್ನು ಹತ್ತುತ್ತಾ ಬರುತ್ತಿದ್ದೇವೆ. ಆ ಶ್ರೀನಿವಾಸನ ಮಹಿಮೆ ನಾವು ಕೊಂಡಾಡುತ್ತಿದ್ದೇವೆ ನಮ್ಮ ಯೋಗ್ಯತಾನುಸಾರ. ನಮ್ಮ ಹರಿದಾಸರು ಏನು ತಮ್ಮ ತವರು ಮನೆ ಈ ಶ್ರೀನಿವಾಸನ ಸನ್ನಿಧಾನ ಅಂದರೆ ಎಂತಹ ಮಾತುಗಳು ಹೇಳ್ತಾರೆ. ವಿಶೇಷವಾಗಿ ನಮ್ಮ ಪುರಂದರದಾಸರು ಹೇಳ್ತಾರಲ್ವ, ಮುಪ್ಪು ಇಲ್ಲದ ಅಪ್ಪ ತಿರುಪತಿ ತಿಮ್ಮಪ್ಪ, ಮುಪ್ಪು ಇಲ್ಲದ ತಾಯಿ ಅಲಮೇಲು ಮಂಗಾಯಿ, ಮುಪ್ಪು ಇಲ್ಲದ ಗುರು ಶ್ರೀಮದಾಚಾರ್ಯರು, ಮುಪ್ಪು ಇಲ್ಲದ ಬಾಂಧವರು ಹರಿಭಕ್ತರು, ಮುಪ್ಪು ಇಲ್ಲದ ಧನ ಹರಿನಾಮ ಸಾಧನ, ಮುಪ್ಪು ಇಲ್ಲದ ಸತನ ದಿವ್ಯಾನಂತಾಸನ, ಮುಪ್ಪೇ ಇಲ್ಲ ಎಮ್ಮ ಸೌಭಾಗ್ಯಕ್ಕೆ, ಮುಪ್ಪುರದೊಳಗೆ ಹರಿದಾಸರಿಗೆ ಎಣೆಗೆ, ಮುಪ್ಪುರವಗಲಿದ ಅನಘ ವಿಜಯ ವಿಠ್ಠಲರೇಯ ಅಪ್ಪ, ಭಕ್ತರ ಒಡನಾಡುವುದು ತಪ್ಪ. ಎಂತಹ ಮಾತುಗಳು! ಅದೇ ಮತ್ತೆ ಇದೇ ಸುಳಾದಿಯಲ್ಲಿ ಮುಂದೆ ಹೇಳ್ತಾರೆ, ಈತನು ಪುಟ್ಟಿಸಿದ ಅಂತ. ಎಂತಹ ಮಾತುಗಳು ನಮ್ಮ ಪುರಂದರದಾಸರದ್ದು. ಈತನು ವಿಶೇಷವಾಗಿ ಈ ಒಂದು ಶರೀರವನ್ನು ತಾನು ಪುಟ್ಟಿಸಿದ ಆ ಶ್ರೀನಿವಾಸ, ಆದ್ದರಿಂದ ಈತಗೆ ಅರ್ಪಿಸು, ಈ ತನುವನ್ನು, ಈ ಒಂದು ದೇಹವನ್ನು ಈತಗೆ ಶ್ರೀನಿವಾಸಗೆ ಅರ್ಪಿಸು ಅಂತ ಹೇಳ್ತಾರೆ. ಅದೇ ರೀತಿಯಾಗಿ ಈತನು ನಮಗೆ ನಮ್ಮ ಶ್ರೀನಿವಾಸನಿಗೆ ಅರ್ಪಿಸುವ ಒಂದು ಕಾರ್ಯವನ್ನು ನಾವು ಪ್ರಾರಂಭಿಸೋಣ. ವಿಶೇಷವಾಗಿ ಬೆಟ್ಟವನ್ನು ಏರಿದ್ದೇವೆ, ನಮಗೆ ಕಾಣಿಸುವಂತಹದ್ದು 4 ಮಾಡಬೀದಿಗಳು. ಒಂದೊಂದು ಮಾಡಬೀದಿ ಒಂದೊಂದು ಪುರುಷಾರ್ಥಕ್ಕೆ ಸಾಂಕೇತಿಕವಾಗಿರುವಂತಹದ್ದು. ವಿಶೇಷವಾಗಿ ಅದರಲ್ಲಿ ಪೂರ್ವ ದಿಕ್ಕಿನಲ್ಲಿರುವಂತಹ ಮಾಡಬೀದಿ ಮೋಕ್ಷಕ್ಕೆ ಸದೃಶವಾಗಿರುವಂತಹದ್ದು. ಅಲ್ಲೇ ಇರುವಂತಹ ಸ್ವಾಮಿ ಪುಷ್ಕರಣಿ ಸ್ನಾನವನ್ನು ಮಾಡುತ್ತಿದ್ದೇವೆ. ವಿಶೇಷವಾಗಿ ಸರಸ್ವತಿ ನದಿಯ ಸ್ನಾನ, ಆ ಒಂದು ಸ್ನಾನವನ್ನು ಮುಗಿಸಿಕೊಂಡು ಅಲ್ಲಿರುವಂತಹ ವ್ಯಾಸರಾಜರ ಆಹ್ನಿಕ ಮಂಟಪ, ಅದರ ಪಕ್ಕದಲ್ಲೇ ಇರುವಂತಹ ಭೂವರಾಹದೇವರ ದರ್ಶನ, ಹಿರಣ್ಯಾಕ್ಷ ಲೌಕಿಕದ ಆಸೆ ಎಂಬುವಂತಹ ಹಿರಣ್ಯಾಕ್ಷರನ್ನು ಸಂಹಾರ ಮಾಡಿದಂತಹ ಭೂವರಾಹ ನಮ್ಮಲ್ಲಿರುವಂತಹ ಲೌಕಿಕದ ಆಸೆ ಸಂಹಾರ ಮಾಡಲಿ ಅಂತ ಪ್ರಾರ್ಥಿಸಿಕೊಳ್ಳುತ್ತಾ ಮುಖ್ಯ ದ್ವಾರದ ಮೂಲಕವಾಗಿ ನಾವು ಪರಮಾತ್ಮನ ದರ್ಶನಕ್ಕೆ ಬರುತ್ತಿದ್ದೇವೆ. ಹಿತ್ತಾಳೆ ಬಾಗಿಲನ್ನು ದಾಟುತ್ತಿದ್ದೇವೆ. ಸ್ಥೂಲ ದೇಹದ ಪ್ರತಿರೂಪದಂತಿರುವಂತಹದ್ದು, ಅಲ್ಲೇ ಕಾಣಿಸುವಂತಹ ಬಲಿಪೀಠ ಧ್ವಜಸ್ತಂಭವನ್ನು ದಾಟುತ್ತಿದ್ದೇವೆ. ಮನಸ್ಸು ಬುದ್ಧಿಗೆ ಪ್ರತಿರೂಪವಾಗಿರುವಂತಹದ್ದು. ಅನಿರುದ್ಧ ದೇಹದ ಪ್ರತಿರೂಪದಂತಿರುವ ಬೆಳ್ಳಿ ಬಾಗಿಲನ್ನು ದಾಟಿ ಮುಂದೆ ಲಿಂಗದೇಹದ ಪ್ರತಿರೂಪದಂತಿರುವ ಬಂಗಾರದ ಬಾಗಿಲನ್ನು ಮುಂದೆ ದಾಟಿ ನಮಗೆ ಕಾಣಿಸುವಂತಹದ್ದು 3 ಆವರಣಗಳು. ವಿಶೇಷವಾಗಿ ತಮೋಗುಣದ ಪ್ರತಿರೂಪದಂತಿರುವ ಮೊದಲನೇ ಆವರಣವನ್ನು ದಾಟಿ, ರಜೋಗುಣದ ಪ್ರತಿರೂಪದಂತಿರುವ 2ನೇ ಆವರಣವನ್ನು ದಾಟಿ, ಸತ್ವಗುಣದ ಪ್ರತಿರೂಪದಂತಿರುವ 3ನೇ ಆವರಣವನ್ನು ದಾಟಿ ಬಂದು ನಿಂತಿದ್ದೇವೆ. ಮುಂದೆ ಕಾಣಿಸುವಂತಹದ್ದೇ ಗರ್ಭಗುಡಿ, ಸ್ವರೂಪ ದೇಹದ ಪ್ರತಿರೂಪದಂತಿರುವಂತಹದ್ದು. ಅದರೊಳಗೆ ವಿಶೇಷವಾಗಿ 11 ಅಡಿ ಎತ್ತರದ ಶಿಲಾಮಯ ಪ್ರತಿಮೆ, ಬಿಂಬನಿಂದ ಅಭಿನ್ನನಾಗಿರುವಂತಹ ಆ ಶ್ರೀನಿವಾಸನೇ ಬಂದು ನಿಂತಿದ್ದಾನೆ ಈ ಶಿಲಾಮಯ ಪ್ರತಿಮೆಯಲ್ಲಿ. ಜ್ಞಾನಿಗಳಿಗೆ ಶಿಲಾಮಯ ಪ್ರತಿಮೆ ಕಾಣಿಸಲ್ಲ, ಸಾಕ್ಷಾತ್ ತಮ್ಮ ಬಿಂಬನೇ ಬಂದು ನಿಂತಿದ್ದಾನೆ ಅಂತ ಕಾಣಿಸುತ್ತದೆ. ನಮಗೆ ಒಂದು ದಿನ ಆ ಭಾಗ್ಯವೂ ಕೂಡ ಪರಮಾತ್ಮ ಕರುಣಿಸುತ್ತಾನೆ ಅಂತ ನಾವು ಚಿಂತಿಸಬೇಕು. ಆದರೂ ಕೂಡ ಪ್ರಕೃತದಲ್ಲಿ ಶಿಲಾಮಯ ಪ್ರತಿಮೆ, ಬಿಂಬನಿಂದ ಅಭಿನ್ನನಾಗಿರುವಂತಹ ಶ್ರೀನಿವಾಸನ ದಿವ್ಯವಾದ ರೂಪ ಆಪಾದಮೂಳಿ ಪರ್ಯಂತರವಾಗಿ ನಾವು ನೋಡುತ್ತಿದ್ದೇವೆ. ಇಂತಹ ಅದ್ಭುತವಾದ ದೃಶ್ಯ. ಸಂಚಿಂತಯೇದ್ ಭಗವತಶ್ಚರಣಾರವಿಂದಂ ವಜ್ರಾಂಕುಶಧ್ವಜ ಸರೋರುಹಲಾಂಚನಾಢ್ಯಂ ಉತ್ತುಂಗರಕ್ತವಿಲಸನ್ನಖ ಚಕ್ರಬಾಲ ಜ್ಯೋತ್ಸ್ನಾಭಿರಾಹತ ಮಹದೃದಯಾಂಧಕಾರಂ. ಪರಮಾತ್ಮನ ದಿವ್ಯವಾಗಿರುವಂತಹ ಪಾದಗಳು, ತಾವು ವಿಶೇಷವಾಗಿ ವಜ್ರ ಅಂಕುಶ ಧ್ವಜ ಸರೋರುಹ ಲಾಂಛನಾಢ್ಯಂ
ಉತ್ತುಂಗ ರಕ್ತ ವಿಲಸನ್ನಕ, ರಕ್ತವರ್ಣದಂತಿರುವಂತಹ ಪರಮಾತ್ಮನ ನಖಗಳು ನಮ್ಮ ಹೃದಯದಲ್ಲಿರುವಂತಹ ಅಜ್ಞಾನವನ್ನು ನಾಶ ಮಾಡುತ್ತವೆ. ಎಂತಹ ಪಾದಗಳು ಅಂದರೆ ತೀರ್ಥೇನ ಮೂರ್ಧ್ನ್ಯಧಿಧೃತೇನ ಶಿವ ಶಿವೋಭೂತ್. ಈ ಪಾದದಿಂದ ಉತ್ಪನ್ನವಾಗಿರುವಂತಹ ಗಂಗೆಯ ನೀರನ್ನು ಪಡೆದ ತಲೆ ಮೇಲೆ ಧಾರಣೆ ಮಾಡಿದಂತಹ ರುದ್ರದೇವರು ಶಿವ ಶಿವೋಭೂತ್, ಮಂಗಳಕರನಾಗಿರುವಂತಹವರು. ಅಂತಹ ಪರಮಾತ್ಮನ ಪಾದಗಳು ನಮ್ಮ ದೇಹದಲ್ಲಿರುವಂತಹ ಆ ಎಲ್ಲ ಪಾಪಗಳ ರಾಶಿಗೆ ಒಂದು ಗುಡುಗಿನಂತೆ ಸಂಹಾರ ಮಾಡುವಂತಹ ಶಕ್ತಿ ಉಳ್ಳಂತಹ ಪಾದಗಳು ಅಂತ ಚಿಂತಿಸಬೇಕು. ವಿಶೇಷವಾಗಿ ಅಂತಹ ಪರಮಾತ್ಮ ಹೇಗಿದ್ದಾನೆ, ಅವನ ಜಾನುಜಂಘೆಗಳು ಜಾನುದ್ವಯಂ ಜಲಜಲೋಚನಯ ಜನನ್ಯ ಲಕ್ಷ್ಮ್ಯಾಖಿಲಸ್ಯ ಸುರವಂದಿತಯ ವಿಧಾತು. ಲಕ್ಷ್ಮ್ಯಾದಿ ದೇವತೆಗಳು ಪರಮಾತ್ಮನ ಜಾನುಜಂಘೆಗಳನ್ನು ಪೂಜೆ ಮಾಡುತ್ತಿದ್ದಾರೆ. ಅಂತಹ ಅದ್ಭುತವಾಗಿರುವಂತಹ ಜಾನುಜಂಘೆಗಳನ್ನು ನಾವು ನೋಡುತ್ತಿದ್ದೇವೆ. ಪರಮಾತ್ಮನ ಊರುಗಳು ಶಕ್ತಿಪ್ರದವಾಗಿರುವಂತಹದ್ದು. ತನ್ನ ಉರಸಿನ ಬಣ್ಣ ಹೇಗಿದೆ ಅಂದರೆ ಒಂಥರ ಬಿಳಿ, ಒಂಥರ ನೀಲಿ, ಆ ರೀತಿಯಾಗಿ ಇದೆ. ಅಂತಹ ಪರಮಾತ್ಮ ಗರುಡಸ್ಥನಾಗಿ ಇದ್ದಾನೆ ಅಂತ ನಾವು ಕೂಡ ಚಿಂತಿಸಬೇಕು. ಯಾಕಂದರೆ ಗರುಡ ಸಾರಥಿ, ವಿಷಯ ಸಾರಥಿ ಎಂದು ಗರುಡ ಧ್ವಜನ ಚಿಂತಿಸಬೇಕು. ಗರುಡಾದಿ ದೇವತೆಗಳಿಂದ ತಾನು ಸನ್ನಿಹಿತನಾಗಿದ್ದಾನೆ. ಹಾಗೂ ಪೀತಾಂಬರವನ್ನು ಹುಟ್ಟಿದ್ದಾನೆ. ವಿಶೇಷವಾಗಿ ತನ್ನ ಕಾಲ್ಗೆಜ್ಜೆ ಹೇಗಿವೆ ಅಂದರೆ ಹಂಸ ಪಕ್ಷಿಗಳು ಮಾಡುವಂತಹ ಮಂಜುಳ ಧ್ವನಿ ಮಾಡುವಂತಹ ಪರಮಾತ್ಮನ ಕಾಲ್ಗೆಜ್ಜೆಗಳನ್ನು ನಾವು ಚಿಂತಿಸಬೇಕು. ಹಾಗೂ ವಿಶೇಷವಾಗಿ ನಾಭಿಹೃದಂ ಭುವನ ಕೋಶ ಗುಹೋದರಸ್ಥಂ, ನಾಭಿಯಲ್ಲಿ ವಿಶೇಷವಾಗಿ ಸಕಲ ಲೋಕಗಳನ್ನು ತಾನು ಧಾರಣೆ ಮಾಡಿದ್ದಾನೆ. ಬಹಳ ಸಣ್ಣದಾಗಿರುವಂತಹ ಎಷ್ಟರ ಅದರ ಪ್ರಮಾಣ ಅಂದರೆ ಬಾಳೆ ಎಲೆಯಷ್ಟು ಸಣ್ಣದಾಗಿರುವಂತಹದ್ದು, ಆದರೂ ಕೂಡ ಸಕಲ ಲೋಕಗಳನ್ನು ಧಾರಣೆ ಮಾಡಿದಂತಹ ದಿವ್ಯವಾಗಿರುವಂತಹ ನಾಭಿ. ಅಂತಹ ನಾಭಿಯನ್ನು ನೋಡುತ್ತಿದ್ದೇವೆ. ತಮ್ಮ ಪರಮಾತ್ಮನ ಸ್ತನಗಳಲ್ಲಿ ವಿಶೇಷವಾಗಿ ಆಭರಣವನ್ನು ತಾನು ಧಾರಣೆ ಮಾಡಿದ್ದಾನೆ. ತಮ್ಮ ವಕ್ಷಸ್ಥಳದಲ್ಲಿ ಲಕ್ಷ್ಮೀದೇವಿ ವಿಶೇಷವಾಗಿ ಸನ್ನಿಹಿತಳಾಗಿದ್ದಾಳೆ. ಪರಮಾತ್ಮನ 4 ಕೈಗಳು ಚಕ್ರ ಶಂಖ ಗತಾಪದ್ಮಗಳು ಅಥವಾ ವರದ ಹಸ್ತ ಹಾಗೂ ಕಟಿಹಸ್ತ. ವಿಶೇಷವಾಗಿ ಅದರ ಸಾಂಕೇತಿಕ ಏನು ಅಂದರೆ, ನೀವು ನನ್ನ ಪಾದವನ್ನು ಸೇವೆ ಮಾಡು, ಪಾದವನ್ನು ಸೇವೆ ಮಾಡಿದಾಗ ಕಟಿಹಸ್ತ, ಈ ಸಂಸಾರ ಸಾಗರ ನಿನ್ನ ಕಟಿಯಷ್ಟೇ ಬರುತ್ತದೆ ಅಂತ ವಿಶೇಷವಾಗಿ ಪರಮಾತ್ಮನ ತಮಗೆ ತೋರಿಸುತ್ತಿದ್ದಾನೆ. ಅಂತಹ ಪರಮಾತ್ಮನ ದಿವ್ಯ ಆಭರಣಗಳು ಕಂಬು ಸಮಾನ ಕಂಠ, 3 ರೇಖೆಯುಳ್ಳಂತಹ ದಿವ್ಯವಾಗಿರುವಂತಹ ಕಂಠ ಅಂತ ನಾವು ವಿಶೇಷವಾಗಿ ನೋಡುತ್ತಿದ್ದೇವೆ. ಪರಮಾತ್ಮನ ದಿವ್ಯವಾದ ಮಂದಹಾಸವನ್ನು ನೋಡುತ್ತಿದ್ದೇವೆ. ಯಾವ ರೀತಿಯಾಗಿ ಅಂದರೆ ಯಶ್ರೀನಿಕೇತಮಲಿಭಿ ಪರಿಸೇವ್ಯಮಾನಂ ಭೂತ್ಯಾ ಸ್ವಯಾ ಕುಟಿಲ ಕುಂತಲ ವೃಂದಜುಷ್ಟಂ ಮೀನದ್ವಯಶ್ರಯಂ ಅಧಿಕಶಿಪ ಅಬ್ಜನೇತ್ರಂ ಧ್ಯಾಯೇನ್ ಮನೋಮಯಮತಂದ್ರಿತ ಉಲ್ಲಸದ್ಭ್ರೂ. ಪರಮಾತ್ಮ ಮಂದಹಾಸದಿಂದ ಮಗುಳು ನಗೆಯಿಂದ ತಾನು ಶೋಭಿಸುತ್ತಿದ್ದಾನೆ. ಸುಂದರವಾಗಿರುವಂತಹ ಮೂಗು, ಕಪೋಲಗಳು ಬಹಳ ಹೊಳೆಯುತ್ತಿವೆ. ಪರಮಾತ್ಮನ ತಾನು ಆ ಮಕರ ಕುಂಡಲವನ್ನು ಧಾರಣೆ ಮಾಡಿದ್ದಾನೆ. ತನ್ನ ಗುಗ್ಗುರು ಕೂದಲನ್ನು ಧಾರಣೆ ಮಾಡಿದ್ದಾನೆ. ಕಮಲಕ್ಕಿಂತ ಹೆಚ್ಚು ಅನಂತಪಟ್ಟು ಅಧಿಕ ಸುಂದರವಾಗಿರುವಂತಹ ಕಣ್ಣುಗಳು, ನೆಲೆದಾಡುವಂತಹ ಭ್ರೂಗಳು. ಅಂತಹ ಪರಮಾತ್ಮನ ದಿವ್ಯವಾಗಿರುವಂತಹ ಮುಖ, ಅಂತಹ ದಿವ್ಯವಾಗಿರುವಂತಹ ಮುಖದಲ್ಲಿ ಮಂದಹಾಸ. ಎಂತಹ ಮಂದಹಾಸ ಅಂದರೆ ಬಾಮಗು, ನನ್ನನ್ನು ಸೇವೆ ಮಾಡು, ನನ್ನಲ್ಲಿ ಮಾಡುವಂತಹ ಪರಮಾತ್ಮ ನಮ್ಮನ್ನು ಆಹ್ವಾನ ಮಾಡುತ್ತಿದ್ದಾನೆ. ಸಾಕ್ಷಾತ್ ಬಿಂಬಾತ್ಮಕನಾಗಿರುವಂತಹ, ಬಿಂಬನಿಂದ ಅಭಿನ್ನನಾಗಿರುವಂತಹ ಆ ಶ್ರೀನಿವಾಸನ ಮಂದಹಾಸವನ್ನು ನೋಡಿದಾಗ ನಮಗೆ ಏನು ಬಾಯಿಂದ ಯಾವ ಮಾತೇ ಬರುತ್ತಿಲ್ಲ. ಆ ಪರಮಾತ್ಮನಿಗೆ ಯಥಾಮತಿ ಸೇವೆ ಮಾಡಬೇಕು ಎಂಬುವಂತಹ ಆಸೆ ನಮ್ಮಲ್ಲಿ ಬರುತ್ತಿದೆ. ವಿಶೇಷವಾಗಿ ಪುಷ್ಪಗಳಿಂದ ನಾವು ಅರ್ಚಿಸಬೇಕು ಪರಮಾತ್ಮನನ್ನು. ಯಾವ ಪುಷ್ಪಗಳು ಅಂದರೆ ಅಹಿಂಸಾ ಪ್ರಥಮಂ ಪುಷ್ಪಂ ಇಂದ್ರಿಯ ನಿಗ್ರಹ, ಸರ್ವಭೂತ ದಯಾ ಪುಷ್ಪಂ, ಕ್ಷಮಾ ಪುಷ್ಪಂ ವಿಶೇಷತಃ, ಜ್ಞಾನಂ ಪುಷ್ಪಂ, ತಪಃ ಪುಷ್ಪಂ, ಶಾಂತಿ ಪುಷ್ಪಂ, ತಥೈವ ಚ ಸತ್ಯಂ ಅಷ್ಟವಿಧಂ ಪುಷ್ಪೋ ವಿಷ್ಣು ಪ್ರೀತಿಕರಂ ಭವೇತ್ ಅಂತ ಹಿರಿಯರು ಹೇಳ್ತಾರೆ. ಅಹಿಂಸೆ ಎಂಬುವಂತಹ ಪುಷ್ಪವನ್ನು ಅರ್ಪಿಸುತ್ತಿದ್ದೇವೆ. ಇಂದ್ರಿಯ ನಿಗ್ರಹ ಎಂಬುವಂತಹ ಪುಷ್ಪ, ಸರ್ವಭೂತಗಳಲ್ಲಿ ದಯೆ ಎಂಬುವಂತಹ ಪುಷ್ಪ, ಕ್ಷಮ ವಿಶೇಷವಾಗಿ ಕ್ಷಮ ಎಂಬುವಂತಹ ಪುಷ್ಪ, ಜ್ಞಾನದ ಪುಷ್ಪ, ತಪಃ ಪುಷ್ಪ, ನಮ್ಮ ತಪಸ್ಸು ಶಾಸ್ತ್ರದ ಆಲೋಚನೆ ಎಂಬುವಂತಹ ತಪಸ್ಸಿನ ಪುಷ್ಪ, ಶಾಂತಿ ಪುಷ್ಪ, ನಮ್ಮಲ್ಲಿ ಸಿಕ್ಕಿರುವಂತಹದ್ರಲ್ಲೇ ಶಾಂತಿ, ಸತ್ಯದ ಪುಷ್ಪ. ವಿಶೇಷವಾಗಿ ಈ ರೀತಿಯಾಗಿ ಅಷ್ಟವಿಧವಾಗಿರುವಂತಹ ಪುಷ್ಪಗಳನ್ನು ನಾವು ಪರಮಾತ್ಮನಿಗೆ ಅರ್ಪಿಸುತ್ತಿದ್ದೇವೆ. ಕೊನೆಯದಾಗಿ ನಮ್ಮ ಜಗನ್ನಾಥದಾಸರು ಏನು ಹೇಳ್ತಾರೆ, ಮನವಚನ ಕಾಯಿಕ ಪ್ರದಕ್ಷಿಣೆ. ನಾವು ಮನವಚನ ಕಾಯಿಕಗಳೇ ಪರಮಾತ್ಮನಿಗೆ ಪ್ರದಕ್ಷಿಣೆ, ಪಾಪಕರ್ಮವೇ ಪಾದುಕೆಗಳು, ಅನುಲೇಪನವೇ ಸತ್ಪುಣ್ಯ. ವಿಶೇಷವಾಗಿ ಪುಣ್ಯಗಳೇ ಪರಮಾತ್ಮನಿಗೆ ಗಂಧ, ಶಾಸ್ತ್ರದ ಆಲಾಪನವೇ ಪರಮಾತ್ಮನಿಗೆ ತುಳಸಿ, ಸುಮನೋವೃತ್ತಿಗಳು, ಒಳ್ಳೆಯ ಮನೆಯ ವೃತ್ತಿಗಳು ನಾವೀಗಷ್ಟೇ ನೋಡಿದ್ದೇವೆ, ಅದೇ ಪರಮಾತ್ಮನಿಗೆ ಪುಷ್ಪ. ಕೋಪ ಎಂಬುವಂತಹ ಧೂಪವನ್ನು ಬೆಳಗಿ ಭಕ್ತಿ ಭೂಷಣಗಳಿಂದ ಅಲಂಕರಿಸುತ್ತಿದ್ದೇವೆ. ಸದ್ಬುದ್ಧಿ ಎಂಬುವಂತಹ ಛತ್ರವನ್ನು ಹಿಡಿದು ದೀಪವೇ ಸುಜ್ಞಾನ, 6 ಆರ್ತಿಗಳು ವಿಶೇಷವಾಗಿ ಪರಮಾತ್ಮನಿಗೆ. ಅವನ ಗುಣಕಥನ ಎಂಬುವಂತಹ ಆರ್ತಿಯನ್ನು ಬೆಳಗಿ ಆ ಪರಮಾತ್ಮನಲ್ಲಿ ನಾವು ಮಾಡಿಕೊಳ್ಳುವಂತಹ ಒಂದೇ ಪ್ರಾರ್ಥನೆ,
ನಿನ್ನ ಪಾದದ ಸ್ಪರ್ಶ ಕರುಣಿಸೋ ಪರಮಾತ್ಮ ಅಂತ ನಾವು ಕೇಳಿದಾಗ ಪರಮಾತ್ಮ ಕರುಣಾಳು, ಆ ಪಾದಸ್ಪರ್ಶದ ಭಾಗ್ಯವನ್ನು ತಾನು ಕರುಣಿಸುತ್ತಿದ್ದಾನೆ. ದಿವ್ಯವಾದ ಪಾದವನ್ನು ಹಿಡಿದುಕೊಂಡು ನಮ್ಮ ಕಣ್ಣಲ್ಲಿ ಆನಂದ ಬಾಷ್ಪ ಬರುತ್ತಿವೆ. ಆ ಕಣ್ಣಿನಿಂದ ಬರುವಂತಹ ಆನಂದ ಬಾಷ್ಪದಿಂದ ಪಾದ ಪ್ರಕ್ಷಾಳನೆಯನ್ನು ಮಾಡುತ್ತಿದ್ದೇವೆ. ದಿವ್ಯವಾಗಿರುವಂತಹ ಗಂಗೆಯ ಪಡೆದಂತಹ ರಂಗನ ಪುಟ್ಟ ಪಾದವನ್ನು ಹಿಡಿದುಕೊಳ್ಳುತ್ತಾ ನಮ್ಮ ಬಾಯಿನಿಂದ ಯಾವ ಸ್ತುತಿಯೇ ಬರುತ್ತಿಲ್ಲ. ನಮ್ಮ ಗುರುಜಗನ್ನಾಥದಾಸರು ಅದ್ಭುತವಾಗಿ ಹೇಳ್ತಾರೆ, ನಾವು ಅದೇ ರೀತಿಯಾಗಿ ಪ್ರಾರ್ಥನೆ ಮಾಡಿಕೊಂಡಾಗ ನಮಗೂ ಕೂಡ ಪರಮಾತ್ಮ ಅನುಗ್ರಹ ಮಾಡ್ತಾನೆ. ನಿನ್ನ ಸೇವೆಯ ನಿತ್ತು ಎನಗೆ ನಿನ್ನ ಪದಯುಗ ಭಕ್ತಿ ನೀಡಿ, ನಿನ್ನ ಗುಣಗಣ ಸ್ತವನ ಮಾಡುವ ಜ್ಞಾನ ನೀನಿತ್ತು. ಎನ್ನ ಮನದಲ್ಲಿ ನೀನೆ ನಿಂತು ಘನ್ನ ಕಾರ್ಯವ ಮಾಡಿಸು, ಧನ್ಯನೆಂದೆನಿಸೆನ್ನು ಲೋಕದಿ ಶೇಷಗಿರಿವಾಸ. ಕರುಣ ಸಾಗರ ನೀನೆ ನಿಜ ಪದ ಶರಣ ವತ್ಸಲ ನೀನೆ ಶಾಶ್ವತ, ಶರಣ ಜನ ಮಂದಾರ ಕಮಲಾಕಾಂತ ಜಯವಂತ. ನಿರುತ ನಿನ್ನನು ನುತಿಸು ಪಾಡುವೆ ಬರದ ಗುರು ಜಗನ್ನಾಥ ವಿಠ್ಠಲ, ಪರಮ ಪ್ರೇಮದಿ ಪೊರೆಯೋ ಎನ್ನನು ಶೇಷಗಿರಿವಾಸ. ಪರಮ ಪ್ರೇಮದಿ ಪೊರೆಯೋ ಎನ್ನನು ಶೇಷಗಿರಿವಾಸ. ನನ್ನನ್ನು ರಕ್ಷಿಸು, ನನ್ನಲ್ಲಿ ನಿಂತು ಸಾಧನೆಯನ್ನು ಮಾಡಿಸಿಕೋ ಅಂತ ನಾವು ಪರಮಾತ್ಮನಲ್ಲಿ ಪ್ರಾರ್ಥಿಸಿ ನಾವು ಕೊನೆಯದಾಗಿ ಹೇಳುವಂತಹ ಒಂದೇ ಮಾತು, ಬಿಡೆನೋ ನಿನ್ನಂಘ್ರಿ ಶ್ರೀನಿವಾಸ, ಎನ್ನ ದುಡಿಸಿಕೊಳ್ಳೆಲೋ ಶ್ರೀನಿವಾಸ ಅಂತ ಹೇಳಿಕೊಳ್ಳುತ್ತಾ, ನಿನ್ನ ಚಿತ್ತಕ್ಕೆ ಬಂದದ್ದು ಎನ್ನ ಚಿತ್ತಕ್ಕೆ ಬರಲಿ, ಅನ್ಯಥಾ ಬಯಕೆಯೇ ಕೊಡದಿರೋ ಶ್ರೀನಿವಾಸ ದಯಾನಿಧೆ ಅಂತ ಈ ಒಂದು ಮಾನಸಯಾತ್ರೆ ಪರಮಾತ್ಮನ ಪಾದಾರವಿಂದಗಳಲ್ಲಿ ಸಮರ್ಪಿಸೋಣ. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ, ಪ್ರಕ್ಷಯಂ ಯಾಂತಿ ದುಃಖಾನಿ ಯನ್ನಾಮತಃ. ಅಕ್ಷರೋ ಯೋಜರಃ ಸರ್ವದೈವಾಮೃತಃ, ಕುಕ್ಷಿಗಂ ಯಸ್ಯ ವಿಶ್ವಂ ಸದಾ ಜಾದಿಕಂ. ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲಾಖಂಡಮಂಡಲಂ. ಪ್ರೀಣಯಾಮೋ ವಾಸುದೇವಂ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಹರಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಪ್ರಣವ ಬಹಳ ಚೆನ್ನಾಗಿತ್ತಪ್ಪ.